ಗುಡ್ ಮಾರ್ನಿಂಗ್ ಪ್ರಿಯರೇ. ಈ ಒಂದು ವಿಶೇಷವಾದ ಭಾನುವಾರ ನಾವು ಅಪೇಕ್ಷಿಸಿರಲಿಲ್ಲ. ನಾವು ಈ ಥರ ಲಾಕ್ಡೌನ್ ಆಗುತ್ತೆ, ವೀಕೆಂಡ್ ಲಾಕ್ಡೌನ್ ಆಗುತ್ತೆ ಮತ್ತು ನಾವು ಮನೆಗಳಲ್ಲಿ ಆರಾಧನೆ ಮಾಡುವಂಥ ಸ್ಥಿತಿ ಬರ್ತದೆ ಎಂಬುದಾಗಿ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆದರೂ ಕಳೆದ ವರ್ಷದ ಅನುಭವ ನಮಗಿದೆ. ಆ ನಿಮಿತ್ತ ನಾವು ಬೇಗನೆ ಈ ಒಂದು ಹೊಂದಾಣಿಕೆಯನ್ನು ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಯಿತು. ದೇವರಿಗೆ ಸ್ತೋತ್ರ. ನಾನು ಅನ್ನಿಸ್ತೇನೆ ನೀವೆಲ್ಲ ಕುಟುಂಬದ ಜೊತೆಗೆ ಕುಳಿತುಕೊಂಡಿದ್ದೀರಿ. ಆರಾಧನೆಯ ಸಮಯ ಇದು. ನಾವು ಪ್ರಾರ್ಥನೆ ಮಾಡಿ ಒಂದು ಆರಾಧನೆಯನ್ನು ಆರಂಭಿಸೋದಕ್ಕಿಂತ ಮೊದಲು ನಿಮಗೆ ನಾನು ಪ್ರೋತ್ಸಾಹಿಸ್ತೇನೆ, ಎಲ್ಲ ಸಿದ್ಧವಾಗಿ ಕುಳಿತುಕೊಂಡು ಆರಾಧನೆಯಲ್ಲಿ ಪೂರ್ತಿ ಭಾಗವಹಿಸ್ರಿ. ವಿಶೇಷವಾಗಿ ಯಾವುದೇ ರೀತಿಯಾದಂಥ ಅಭ್ಯಂತರಗಳು ಅಡ್ಡಿಗಳು ಇವುಗಳಿಗೆ ಒಳಪಡದೆ ಏಕಾಗ್ರತೆಯಿಂದ ಕುಳಿತುಕೊಂಡು ಆರಾಧನೆಯಲ್ಲಿ ಭಾಗವಹಿಸ್ಬೇಕಂತ ನಾನು ಕೇಳ್ಕೊಳ್ತೇನೆ. ಅದರ ಜೊತೆಗೆ ವಿಶೇಷವಾಗಿ ನೀವು ಇನ್ನೊಂದು ಕೆಲಸ ಮಾಡಬಹುದು, ಶೇರ್ ಮಾಡಿ. ಇದು ಅನೇಕರಿಗೆ ಆಶೀರ್ವಾದಕರವಾಗ್ತದೆ. ಆಯಿತಾ? I want to welcome you to this service. Especially, we didn't expect this situation to come. We were expecting to come together and worship, but because of the changed situation, we are now gathering in our respective homes. However, this adaptation was not a difficult one because last year we have done so. So I want to invite you to please participate in the worship as families with sincere commitment and devotion to God. Do not be distracted with anything that is happening around, but focus on the time that we are going to have together to worship God. Now I would invite you to please share this video so that others also will be able to join. So as we begin this service, I will request you that we will bow our heads and submit ourselves this morning in God's presence to worship and adore and to celebrate His goodness in our lives. Shall we pray? ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿರುವ ತಂದೆಯ ದೇವರೇ, ನಿನ್ನ ಪರಿಶುದ್ಧ ಸನ್ನಿಧಾನದಲ್ಲಿ ಕರ್ತನೆ 2022ನೇ ಇಸ್ವಿಯ ಈ ಒಂದು 2ನೆಯ ಭಾನುವಾರ, ಕರ್ತನ ಮೇಜಿನ ದಿನ, ನಾವೆಲ್ಲ ಒಟ್ಟಾಗಿ ಸೇರಿ ನಿನ್ನನ್ನು ಸ್ತುತಿಸಿ ಕೊಂಡಾಡೋದಕ್ಕೋಸ್ಕರ ಕರ್ತನೆ ಕುಟುಂಬಗಳಾಗಿ ಕೂತ್ಕೊಂಡಿದ್ದೇವೆ. ಕರ್ತನೆ, ನಾವು ಕೆಲವರು ವ್ಯಕ್ತಿಗತವಾಗಿ ಆರಾಧನೆಯಲ್ಲಿ ಭಾಗವಹಿಸ್ತಾ ಇದ್ದೇವೆ. ಆದರೆ ಸ್ವಾಮಿ, ನಾವು ನಂಬಿರುವಂಥ ಒಂದು ಸತ್ಯ ಇದು. ನೀನು ಮಾತು ಕೊಟ್ಟಂತೆ ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇರುತ್ತೇನಂತ ಹೇಳಿದಂಥ ಕರ್ತನೆ, ನೀನು ನಮ್ಮ ಸಂಗಡ ಇದ್ದೀಯಾ. ಈ ಆರಾಧನೆಯ ಪ್ರತಿ ಹಂತಗಳನ್ನು ನನ್ನ ಕೈಲಿ ಒಪ್ಪಿಸಿಕೊಡ್ತೇವೆ. ನಾವು ಸಲ್ಲಿಸುವಂಥ ಸ್ತುತಿ ಸ್ತೋತ್ರಗಳು, ನಾವು ಸಲ್ಲಿಸುವಂಥ ಆರಾಧನೆ, ಕರ್ತನೆ, ನಾವು ಕೇಳಲಿಕ್ಕಿರುವಂಥ ವಾಕ್ಯ, ಇವೆಲ್ಲವುಗಳ ಮುಖಾಂತರ ನಮ್ಮ ಸಂಗಡ ಮಾತನಾಡು. ಎಲ್ಲ ಅಡೆತಡೆಗಳನ್ನು ನಾವು ಎದುರಿಸ್ತೇವೆ ಮತ್ತು ಕರ್ತನೆ, ನಿನ್ನ ಸಾನ್ನಿಧ್ಯ ನಾವಿರುವ ಮನೆಗಳನ್ನು ತುಂಬಿಕೊಳ್ಳುವಂತೆ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಮತ್ತು ನೀನು ನಮ್ಮ ಸಂಗಡ ಮಾತನಾಡು. ನಮ್ಮ ಒಂದು ಆರಾಧನೆಯನ್ನು ನೀನು ಸಹ ಸ್ವೀಕರಿಸಬೇಕಂತ ಕೇಳಿಕೊಂಡು ನಿನ್ನ ಕೈಗಳಿಗೆ ನಮ್ಮನ್ನು ಒಪ್ಪಿಸಿ, ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಪ್ರಾರ್ಥನೆಯನ್ನು ನಾವು ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೆನ್, ಆಮೆನ್. ಪ್ರಿಯರೇ, ಈ ಸಮಯದಲ್ಲಿ ನಾವು ಕರ್ತನನ್ನು ಸ್ತುತಿಸಿ ಕೊಂಡಾಡೋದಕ್ಕೋಸ್ಕರ ಹೋಗ್ತೇವೆ. ಅಟ್ ದಿಸ್ ಟೈಮ್ ವಿ ಆರ್ ನೌ ಗೋಯಿಂಗ್ ಟು ವರ್ಷಿಪ್, ಪ್ರೈಸ್ ಆ್ಯಂಡ್ ಅಡೋರ್ the King of Kings and the Lord of Lords. I would invite you to join with us as we celebrate God's goodness. ನೀವು ಈ ಆರಾಧನೆಯಲ್ಲಿ ವೀಕ್ಷಿಸಬೇಡ್ರಿ, ದಯಮಾಡಿ ಭಾಗವಹಿಸ್ಬೇಕಂತ ನೀವು ಸಹ ನಮ್ಮ ಜೊತೆಗೆ ಹಾಡಬೇಕಂತ ನಾನು ನಿಮ್ಮನ್ನು ಕೇಳಿಕೊಳ್ತೇನೆ. ಓಕೆನಾ? ಲೆಟ್ಸ್ ವರ್ಷಿಪ್ ಗಾಡ್. ಹಾಲೆಲೂಯ, ಹಾಲೆಲೂಯ. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಆವೃತ್ತಿ ಇಡೀ ವಾರವೆಲ್ಲ ಕರ್ತನು ನಮ್ಮನ್ನು ಕಾಯ್ದು ಕಾಪಾಡಿ ಮತ್ತೊಂದು ವಾರದ ಮೊದಲೇ ದಿನದಲ್ಲಿ ಆತನನ್ನು ಆರಾಧಿಸುವಂತೆ, ಆತನನ್ನು ಕೊಂಡಾಡುವಂತೆ, ಆತನ ನಾಮವನ್ನು ಸ್ಮರಿಸುವಂತೆ ನಮಗೆ ಕೃಪೆಯನ್ನು ಕೊಟ್ಟಿದ್ದಾನೆ. ಪ್ರೇರೆ, ಈ ರೀತಿಯಾಗಿ ನಾವು ಆನ್ಲೈನ್ ಮುಖಾಂತರವಾಗಿ ಕರ್ತನನ್ನು ಆರಾಧಿಸ್ತಾ ಇರುವಾಗ
ನಾವು ಎಲ್ಲೇ ಇರ್ಬೋದು ಪ್ರಿಯರೇ, ಆದರೆ ನಮ್ಮ ಕರ್ತನನ್ನು ನಾವು ಆರಾಧಿಸ್ತಾ ಇದ್ದೇವೆ. ಆಮೆನ್. ಕೆಲವು ಹಾಡುಗಳನ್ನು ಹಾಡಿ ದೇವರ ನಾಮವನ್ನು ಘನಪಡಿಸೋಣ. ಹಲ್ಲೆಲೂಯಾ, ಸ್ತುತಿ ಮಾಡಿರಿ ನಮ್ಮ ಯೇಸುವಿಗೆ ಸ್ತೋತ್ರ ಹಾಡಿರಿ ಎಂಬ ಹಾಡನ್ನು ಹಾಡಿ ದೇವರ ನಾಮವನ್ನು ಘನಪಡಿಸೋಣ ಪ್ರಿಯರೇ. ನಾವು ಇದ್ದಂಥ ಸ್ಥಳಗಳಲ್ಲಿ ನಾವೆಲ್ಲರೂ ಚಪ್ಪಾಳೆಯನ್ನು ತಟ್ಟುತ್ತಾ ಉತ್ಸಾಹದಿಂದ ಕರ್ತನ ನಾಮವನ್ನು ಆರ್ಭಟದಿಂದ ಆರಾಧಿಸೋಣ ಪ್ರಿಯರೇ. ಓ ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ, ಸ್ತುತಿ ಮಾಡಿರಿ ನಮ್ಮ ಯೇಸುವಿಗೆ ಸ್ತೋತ್ರ ಹಾಡಿರಿ. ಹಲ್ಲೆಲೂಯಾ, ಸ್ತುತಿ ಮಾಡಿರಿ ನಮ್ಮ ಯೇಸುವಿಗೆ ಸ್ತೋತ್ರ ಮಾಡಿರಿ. ಹಾಲೆಲೂಯಾ, 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 ಹಾಲೆಲೂಯಾ. ಶಿಲುಬೆಯ ಯಜ್ಞಾದಿ ನಿನ್ನ ರಕ್ತವ ಸುರಿಸಿದೀಯ. ಶಿಲುಬೆಯ ಯಜ್ಞಾದಿ ನಿಮ್ಮ ರಕ್ತವ ಸುರಿಸಿದಿ. ಪಾಪ ನಿವಾರಿಸಿ ಶುದ್ಧಿಗೊಳಿಸಿ ರಕ್ಷಣೆ ನೀಡಿದೆ. ಪಾಪ ನಿವಾರಿಸಿ ಶುದ್ಧಿಗೊಳಿಸಿ ರಕ್ಷಣೆ ನೀಡಿದೆ. ಹಲ್ಲೆಲೂಯಾ, ಸ್ತುತಿ ಮಾಡಿರಿ ನಮ್ಮ ಯೇಸುವಿಗೆ ಸ್ತೋತ್ರ ಹಾಡಿರಿ. ಹಲ್ಲೆಲೂಯಾ, ಸ್ತುತಿ ಮಾಡಿರಿ ನಮ್ಮ ಯೇಸುವಿಗೆ ಸ್ತೋತ್ರ ಮಾಡಿರಿ. ಹಾಲೆಲೂಯಾ, 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 ಹಾಲೆಲೂಯಾ. ನನ್ನ ಜೀವಿತದಿ ಸದಾ ನಿಮ್ಮನೆ ಸ್ಮರಿಸುವೆನು. ನನ್ನ ಜೀವಿತದಿ ಸದಾ ನಿಮ್ಮನೆ ಸ್ಮರಿಸುವೆನು. ನಿನ್ನ ಹತ್ರ ಹೋದಿ ನಿನ್ನ ಚಿತ್ತಾರಿತು ಬಾಳುವೆ ನಾನೆಂದು. ನಿನ್ನ ಆತ್ಮ ಹೊಂದಿ ನಿನ್ನ ಚಿತ್ತಾರಿತು ಬಾಳುವೆ ನಾನೆಂದು. ಹಲ್ಲೆಲೂಯಾ, ಸ್ತುತಿ ಮಾಡಿರಿ ನಮ್ಮ ಯೇಸುವಿಗೆ ಸ್ತೋತ್ರ ಹಾಡಿರಿ. ಹಲ್ಲೆಲೂಯಾ, ಸ್ತುತಿ ಮಾಡಿರಿ ನಮ್ಮ ಯೇಸುವಿಗೆ ಸ್ತೋತ್ರ ಹಾಡಿರಿ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವ ನಂಬಿರಿ ನಿಜ ರಕ್ಷಣೆ ಹೊಂದಿರಿ. ಯೇಸುವ ನಂಬಿರಿ ನಿಜ ರಕ್ಷಣೆ ಹೊಂದಿರಿ. ನಿತ್ಯ ಭಾಗ್ಯವ ಪಡೆಯಿರಿ ಎಂಬ ವಾರ್ತೆಯ ಸಾರುವೆನು. ನಿತ್ಯ ಭಾಗ್ಯವ ಪಡೆಯಿರಿ ಎಂಬ ವಾರ್ತೆಯ ಸಾರುವೆನು. ಹಲ್ಲೆಲೂಯಾ, ಸ್ತುತಿ ಮಾಡಿರಿ ನಮ್ಮ ಯೇಸುವಿಗೆ ಸ್ತೋತ್ರ ಹಾಡಿರಿ. ಹಲ್ಲೆಲೂಯಾ, ಸ್ತುತಿ ಮಾಡಿರಿ ನಮ್ಮ ಯೇಸುವಿಗೆ ಸ್ತೋತ್ರ ಹಾಡಿರಿ. ಹಾಲೆಲೂಯಾ, 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 ಹಾಲೆಲೂಯಾ. ತೀರಲು ಭೂಯಾತ್ರೆ ನಿನ್ನ ಬಳಿನ ಬರುವೇನು. ತೀರಲು ಭೂಯಾತ್ರೆ ನಿನ್ನ ಬಳಿನ ಬರುವೇನು. ನಿತ್ಯ ಬಾರದೆ ನಿನ್ನಯ ಸ್ತುತಿಸುತ್ತ ನಿತ್ಯ ಉಲ್ಲಾಸಿಸುವೆ. ನಿತ್ಯ ಬಿಡಾರದೆ ನಿನ್ನಯ ಸ್ತುತಿಸುತ್ತ ನಿತ್ಯ ಉಲ್ಲಾಸಿಸುವೆ. ಹಲ್ಲೆಲೂಯಾ, ಸ್ತುತಿ ಮಾಡಿರಿ ನಮ್ಮ ಯೇಸುವಿಗೆ ಸ್ತೋತ್ರ ಹಾಡಿರಿ. ಹಲ್ಲೆಲೂಯಾ, ಸ್ತುತಿ ಮಾಡಿರಿ ನನ್ನ
ಯೇಸುವಿಗೆ ಸ್ತೋತ್ರ ಮಾಡಿರಿ. ಹಾಲೆಲೂಯಾ 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 ಹಾಲೆಲೂಯಾ. ಯೇಸುವಿನ ರಕ್ತ ನನ್ನ ಮೇಲೆ ಸೈತಾನ ಬಳಿ ಬರನು. ಯೇಸುವಿನ ರಕ್ತ ನನ್ನ ಮೇಲೆ ಸೈತಾನ ಬಳಿ ಬರನು. ಶಿಲುಬೆಯ ಮೇಲೆ ಬಲಿಯಾದ ಪಾಪವ ಜಯಿಸಿರುವ, ಶಿಲುಬೆಯ ಮೇಲೆ ಬಲಿಯಾದ ಪಾಪವ ಜಯಿಸಿರುವ ರಕ್ತಕೋಟೆ ಒಳಗೆ ಕೋಟೆ ಒಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ, ಯಾವ ಕೇಡು ಬಳಿ ಬರದು. ರಕ್ತಕೋಟೆ ಒಳಗೆ ನಾ ಬಂದಿರುವೆ. ಓ ಯೆಸ್ ಜೀಸಸ್ ಹಲ್ಲೆಲೂಯಾ. ಯೇಸುವೇ ನಿಮಗೆ ಸ್ತೋತ್ರ ಕರ್ತನೇ. ಓ ಕರ್ತನೇ, ನಮಗೆ ಭಯವಿಲ್ಲ ಯೇಸುವೇ. ನಾ ಬಂದಿರುವೆ, ನನಗೇನು ಭಯವಿಲ್ಲ, ಯಾವ ಕೇಡು ಬಳಿ ಬರದು. ಇದುವರೆಗೂ ನನ್ನ ಕಾದಿರುವ, ಮುಂದೆಯೂ ಕಾಯುವನು. ಹೇಳುವ ಪ್ರಿಯರೆಲ್ಲ ಸೇರಿ, ಇದುವರೆಗೂ ನನ್ನ ಕಾದಿರುವ, ಮುಂದೆಯೂ ಕಾಯುವನು. ಲೋಕದಲ್ಲಿರುವ ಅವನಿಗಿಂತ ನನ್ನ ಯೇಸು ಉನ್ನತನು. ಲೋಕದಲ್ಲಿರುವ ಅವನಿಗಿಂತ ನನ್ನ ಯೇಸು ಉನ್ನತನು. ರಕ್ತಕೋಟೆ ಒಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ, ಯಾವ ಕೇಡು ಬಳಿ ಬರದು. ರಕ್ತಕೋಟೆ ಒಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ, ಯಾವ ಕೇಡು ಬಳಿ ಬರದು. ದೇವರೇ ಬೆಳಕು ರಕ್ಷಕನು, ಯಾರಿಗೆ ಅಂಜುವೆನು. ದೇವರೇ ಬೆಳಕು ರಕ್ಷಕನು, ಯಾರಿಗೆ ಅಂಜುವೆನು. ಆತನೇ ಬಾಳಿನ ಬಲವಾದ, ಯಾರಿಗೆ ಭಯಪಡುವೆ. ಆತನೇ ಬಾಳಿನ ಬಲವಾದ, ಯಾರಿಗೆ ಭಯಪಡುವೆ. ರಕ್ತಕೋಟೆ ಒಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ, ಯಾವ ಕೇಡು ಬಳಿ ಬರದು. ರಕ್ತಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ, ಯಾವ ಕೇಡು ಬಳಿ ಬರದು. ತಾಯಿಯು ಮಗುವನ್ನು ಮರೆತಾರು, ಮರೆಯಾದ ನನ್ನ ಕರ್ತನೇ. ತಾಯಿಯು ಮಗುವನ್ನು ಮರೆತಾರು, ಮರೆಯಾದ ನನ್ನ ಕರ್ತನೇ. ಗುರುಬಾನಂತೆ ನನ್ನ ನಡೆಸುವ, ಅಭಿಷೇಕ ಮಾಡಿರುವ. ಗುರುಬಾನಂತೆ ನನ್ನ ನಡೆಸುವ, ಅಭಿಷೇಕ ಮಾಡಿರುವ. ರಕ್ತಕೋಟೆ ಒಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ, ಯಾವ ಕೇಡು ಬಳಿ ಬರದು. ರಕ್ತಕೋಟೆ ಒಳಗೆ ನಾ ಬಂದಿರುವೆ, ಓ ಯೆಸ್ ನನಗೇನು ಭಯವಿಲ್ಲ, ನಿಮಗೆ ಸ್ತೋತ್ರ ಕರ್ತನೇ. ಯಾವ ಕೇಡು ಬಳಿ ಬರದು. ನಿಮಗೆ ಮಹಿಮೆ ಯೇಸುವೇ. ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ, ಯಾವ ಕೇಡು ಬಳಿ ಬರದು. ರಕ್ತಕೋಟೆ ಒಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ, ಯಾವ ಕೇಡು ಬಳಿ ಬರದು. ಹಾಲೆಲೂಯಾ. ಯೇಸು
ಯೇಸುವೆ ನಿಮಗೆ ಮಹಿಮೆ ಕರ್ತನೆ. ಓ ರಾಜನೇ ನಿಮಗೆ ಸ್ತೋತ್ರ. ಓ ಕರ್ತನೆ, ನಿಮ್ಮ ರಕ್ತದ ಕೋಟೆ ಒಳಗಡೆ ನಾವಿರುವಾಗ ಓ ರಾಜನೇ ನಮಗೆ ಯಾವ ಭಯವಿಲ್ಲ ಕರ್ತನೆ. ಹಾಲೆಲೂಯ. ಓ ಕರ್ತನೆ, ಸೈತಾನನ ಮೇಲೆ ಜಯಿಸಿದ ಆತನನ್ನು ಕರ್ತನೆ ಓ ಜೊತೆಯಲ್ಲಿ ನಾವಿರುವಾಗ ನಮಗೆ ಭಯವಿಲ್ಲ ಯೇಸುವೆ. ಹಾಲೆಲೂಯ. ಓ ನೀವು ನಮ್ಮ ಜೊತೆಯಲ್ಲಿರುವಾಗ ನಮಗೆ ಭಯವಿಲ್ಲ ಕರ್ತನೆ. ಹಾಲೆಲೂಯ, ಹಾಲೆಲೂಯ. ಓ ರಾಜನೇ ನಿಮಗೆ ಸ್ತೋತ್ರ ಸ್ವಾಮಿ. ಓ ಕರ್ತನೆ, ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ, ನಿಮಗೆ ವಂದನೆ ಸಲ್ಲಿಸ್ತೇವೆ ಕರ್ತನೆ. ಹಾಲೆಲೂಯ. ಇದುವರೆಗೂ ನಮ್ಮನ್ನು ಕಾದಂತಹ ದೇವರೇ ನಿಮಗೆ ವಂದನೆ ಯೇಸುವೆ. ಓ ಸರ್ವಶಕ್ತನಾದಂತ ದೇವರೇ ನಿಮಗೆ ವಂದನೆ ಕರ್ತನೆ. ಹಾಲೆಲೂಯ. ಓ ರಾಜನೇ ನಿಮಗೆ ಸ್ತೋತ್ರ ಕರ್ತನೆ. ಓ ಕರ್ತನೆ ನಿಮಗೆ ಸ್ತೋತ್ರ, ನಿಮಗೆ ಮಹಿಮೆ ಯೇಸುವೆ. ಹಾಲೆಲೂಯ. ಓ ರಾಜನೇ ನಿಮಗೆ ಸ್ತೋತ್ರ ಸ್ವಾಮಿ. ಓ ತಾಯಿಯು ತನ್ನ ಮಗನನ್ನು ಮರೆತಾರು ಆದ್ರೆ ನಮ್ಮ ಯೇಸು ಓ ನಮ್ಮ ಪರಲೋಕದ ತಂದೆ ಓ ನಮ್ಮನ್ನು ಯಾವತ್ತು ಓ ಆತನು ಎಂದಿಗೂ ನಮ್ಮನ್ನು ಮರೆಯೋದಿಲ್ಲ ಪ್ರಿಯರೇ. ಹಾಲೆಲೂಯ. ಓ ಥ್ಯಾಂಕ್ ಯು ಲಾರ್ಡ್. ಓ ಯೇಸುವೇ ನಿಮಗೆ ಸ್ತೋತ್ರ ಸ್ವಾಮಿ. ಓ ಕರ್ತನೆ, ನಿನ್ನ ಅಪಾರವಾದ ಪ್ರೀತಿಗಾಗಿ ನಿನ್ನ ಮಮತೆಗಾಗಿ ನಿಮಗೆ ವಂದನೆ ಸಲ್ಲಿಸ್ತೇವೆ ಕರ್ತನೆ. ಓ ರಾಜ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. At this point of time, let us worship God. Hallelujah. Thank you, Lord. Let us speak in tongues. At ಯೇಸುವೇ this ನಿಮಗೆ moment. ಸ್ತೋತ್ರ. Oh, riba ba 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 ba. ಓ Oh, riba ba 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 ba. Oh, riba ba 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 ba. Lord, we worship. We honor you, Lord. There is nothing, O Lord, which is impossible to you, Lord. We bless you, O Lord of Father. Hallelujah. There is nothing impossible to you, Lord. Oh, riba ba 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 ba. Oh, riba ba 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 ba. Oh, touch everybody, O Father. At this moment, the people who are at house, at kitchen, at anywhere, any part of the house, O Lord, touch them, O Lord, in Jesus' name. Oh, let your word touch them, O Father. Hallelujah. We bless you, O Father. There is nothing which is impossible to God. Oh, hallelujah, hallelujah. Thank you, Jesus. Bless the Lord, oh my soul. Oh, my soul, I worship His holy name. Sing like never before. Oh, my soul, I worship Your holy name. Bless the Lord, oh my soul. Bless the Lord, oh my soul. Oh, my soul, I worship His holy name. Sing like never before. Oh, my soul, I worship Your holy name. The sun comes up, it's a new day dawning. It's time to sing Your song again. Whatever may pass and whatever lies before me, let me be singing when the evening comes. Bless the Lord, oh my soul. Oh, my soul, I worship His holy name. Hallelujah. Sing like never before. Oh,
Oh, hallelujah, 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 hallelujah. Let us worship Him. Let us worship Him in truth. Let us worship Him in spirit. Because His presence is powerful than any other thing. Let us enter in His worship. Worship Him. Because He has given us new grace, new mercies, a new day. Hallelujah. There is nothing which is impossible to Him, my dear friends. Let us go into His worship and enter into His presence. He is the only one. He is the only one who can touch us. He is the only one who can satisfy us. Let us enter into His presence with repentance. God is holy. He is holy. We are nothing. We are nothing in His presence. We are nothing in His presence. He is the light. Hallelujah. Hallelujah. Oh, my soul. Oh, my soul. I worship His holy name. Sing like never before. Oh, my soul. I worship Your holy name. Hallelujah. Hallelujah. Lord, I worship Your holy name. 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 When we come into the presence of God, even our small mistakes are big in His light. In front of His light, our small mistakes are big. When we come into His light, we can see how much unholy we are. What a sinner we are. His light is the brightest light. He is clean. He is holy. We are nothing. We are sinners. Though He loved us so much that He gave His one and only Son. He is the light who gives life. He is the light who gives hope to the hopeless. He is the light where He comes into our lives and gives us a new future, a hopeless life where He gives a new hope. Isn't it? It's a miracle. Let us remember our past life, how we were. There was no hope in our life. There was nothing. Everything was end. But it was God. It was Jesus who gave us new life, who gave us new hope, who told, do not fear, my child. I am with you. I am with you. He is the light of the world. He is the light of the world. Let us sing this song, the light of the world. Hallelujah. Thank you, Jesus. Light of the world, you step down into darkness. Open my eyes, let me see. Hallelujah. Beauty that made this heart adore you. Hope of a life spent with you. Hallelujah. Here I am to worship. Here I am to bow down. Here I am to say that You're my God. You're altogether lovely, altogether worthy, altogether wonderful to me. King of all days, oh so highly exalted, glorious in heaven above. How
came for. Here I am to worship, here I am to bow down, here I am to say that you're my God. You're altogether lovely, altogether worthy, altogether wonderful to me. So here I am to worship, here I am to bow down, here I am to say that you're my God. You're altogether lovely, altogether worthy, altogether wonderful to me. Hallelujah. I never know how much it cost to see my sin upon that cross. I never know how much it cost to see my sin upon that cross. Here I am to worship, here I am to bow down, here I am to say that you're my God. You're altogether lovely, altogether worthy, altogether wonderful to me. Here I am to worship, here I am to bow down, here I am to say that you're my God. You're altogether lovely, altogether worthy, altogether wonderful to me. Oh Lord, we worship you, Father. Ori baba 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 baba. Ori baba 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 baba. Ori baba baba baba. Lord, we come into your presence with repentance, O Lord. Forgive our sins, O Father. Please forgive us, O Lord. In front of your light, our small sins are big. Forgive us, O Lord. At this point of time, O Lord, we pray for the coronavirus is spreading all over the world once again. Lord, we are sorry for our sins. Oh Lord, because of our sins, the sickness is growing too fast. We can see the brim of the sin is full now. We are sorry, oh Father. Forgive us. Forgive our sins. Help us, O Lord. Help us heal our land, O Lord. Heal our land from the sickness of COVID-19, O God. Heal us, O Lord. There is nothing which is impossible to you. Sorry, Lord. Forgive us, O Father. Forgive us as we become comfortable in sin, O Father. As we become comfortable in life, O Lord. Sorry, O Father. Forgive us. Please help us, O Lord. Heal our land, O Lord. Heal every child, O Father, who are in hospitals, O Lord, who are admitted for various diseases, for their bones which are broken. Forgive us, O Lord. Heal everybody, Lord, in the hospitals, O Father. Heal everybody, O Lord, who are being taken to the ambulance, O Lord. Please, O Lord, forgive us. Heal everybody, O Lord. Your word is enough, O Lord. Your word is enough. Just give a word, O Lord. We will be healed. Heal us, O Father. O Lord, we also pray for communion, Lord. Please, O Lord Jesus, as we partake in this communion, O Lord, we remember our sins. We are sorry, Lord. Thank you for your love, O God. God, you loved this world so much that you gave your one and only Son. You had nothing to give. You gave your everything, O Father. We remember, O Lord,
we remember, oh Lord, help us as we partake this communion, oh Lord. Help us, oh Lord. We cannot make ourselves perfect. It is you who can make us perfect, oh Lord. Help us to overcome our temptations. Heal us, oh Lord. Do your miracle, oh Father. In Jesus Christ's name we pray. Amen. Praise God for this wonderful time of worship that we were able to take time to celebrate God's goodness in our life. ನಮ್ಮ ಜೀವಿತದಲ್ಲಿ ದೇವರ ಒಳ್ಳೆತನವನ್ನು ನಾವು ನೆನೆಸಿ ದೇವರನ್ನ ಸ್ತುತಿಸುವುದಕ್ಕಾಗಿ ದೇವರು ಕೊಟ್ಟಿರುವಂಥ ಈ ಸಮಯಕ್ಕಾಗಿ ನಾವು ವಂದನೆಯನ್ನು ಸಲ್ಲಿಸೋಣ ದೇವರಿಗೆ. This is Communion Sunday. ಇದು ಕರ್ತನ ಭೋಜನದ ಭಾನುವಾರ. I trust many of you have the elements, the grape juice and the bread with you. ನಾನು ನೆನೆಸ್ತೇನೆ ನಿಮ್ಮೆಲ್ಲರ ಬಳಿ ಈ ಒಂದು ದ್ರಾಕ್ಷಾರಸ ಮತ್ತು ರೊಟ್ಟಿ ಇವೆರಡೂ ಸಹ ನಿಮ್ಮ ಕಡೆ ಇದೆ ಅಂತ ಹೇಳಿ. We had announced it that you had to come and collect it from the office. ನಾವು ಅನೌನ್ಸು ಸಹ ಮಾಡಿದ್ದೆವು, ಆಫೀಸ್ನಲ್ಲಿ ಬಂದು ನೀವು ಅದನ್ನು ಕಲೆಕ್ಟ್ ಮಾಡಿಕೊಂಡು ತೆಗೆದುಕೊಂಡು ಹೋಗ್ರಿ ಅಂತ ಹೇಳಿ. If you have not done so, ನೀವು ಆ ರೀತಿ ಮಾಡದಿದ್ದ ಪಕ್ಷದಲ್ಲಿ maybe this is the time that you can actually use the grape juice if you have in your own home, and any bread that you have in your home. Those are the elements that you can use at this time as we get into communion now. ಈ ಸಮಯದಲ್ಲಿ ಕರ್ತನ ಭೋಜನದಲ್ಲಿ ನಾವು ಭಾಗಿಯಾಗ್ಲಿಕ್ಕೆ ಹೋಗ್ತಾ ಇರುವಂತೆ ನೀವು ಹಾಗೆ ಮಾಡದಿರುವಂಥ ಪಕ್ಷದಲ್ಲಿ ಮನೆಯಲ್ಲಿರುವಂತಹ ದ್ರಾಕ್ಷಾರಸವನ್ನು ಸಹ ನೀವು ಉಪಯೋಗಿಸ್ಬೋದು. ಅದರ ಕೂಡ ರೊಟ್ಟಿಯ ತುಂಡುಗಳನ್ನು ನೀವು ಉಪಯೋಗಿಸಿ ನೀವು ಅದರಲ್ಲಿ ಭಾಗವಹಿಸ್ಬೋದು. The Bible says in 1 Corinthians chapter 11 verse 23 onwards. ಬೈಬಲ್ನಲ್ಲಿ ಮೊದಲೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 23ನೇ ವಚನದಿಂದ ಈ ರೀತಿಯಾಗಿ ಹೇಳ್ತದೆ. Up to verse 26. 26ನೇ ವಚನದವರೆಗೂ ನಾವು ಓದುವುದಾಗಿದ್ದಲ್ಲಿ Apostle Paul speaks to us about this very important sacrament of the church. ಸಭೆಯ ಅತಿ ಪ್ರಾಮುಖ್ಯವಾದ ಸಂಗತಿಯನ್ನ ಇಲ್ಲಿ ಪೌಲನು ಸಭೆಗೆ ಇಲ್ಲಿ ಬರೆಯುವುದನ್ನು ನಾವಿಲ್ಲಿ ಗಮನಿಸ್ತೇವೆ. And please remember, he mentions it, for I received from the Lord what I also delivered to you, that the Lord Jesus on the night when he was betrayed took bread, and when he had given thanks, he broke it and said, "This is my body which is for you. Do this in remembrance of me." In the same way also he took the cup after supper, saying, "This cup is the new covenant in my blood. Do this as often as you drink it in remembrance of me. For as often as you eat this bread and drink the cup, you proclaim the Lord's death until he comes." 23ನೇ ವಚನ ಹೀಗೆ ಆರಂಭವಾಗ್ತದೆ. ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದೆನು. ಅದೇನೆಂದರೆ, ಕರ್ತನಾದ ಯೇಸು ತಾನು ಹಿಡಿದುಕೊಡಲ್ಪಟ್ಟಂಥ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ನೀವು ಇದರಲ್ಲಿ ಪಾನ ಮಾಡುವಾಗಲೆಲ್ಲ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಪಾನ ಮಾಡಿರಿ ಅಂದನು. ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನು ಬರುವ ತನಕ ಪ್ರಸಿದ್ಧಿಪಡಿಸುತ್ತೀರಿ. Now, verse 23 begins with this very important statement. 23ನೇ ವಚನ ಬಹಳ ಪ್ರಾಮುಖ್ಯವಾದ ಶಬ್ದದೊಂದಿಗೆ ಆರಂಭವಾಗ್ತದೆ. For I received from the Lord what I also delivered to you. ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನ ಕರ್ತನಿಂದ ಹೊಂದಿದೆನು. So what Paul is asking the Corinthian church to do is not his own thing, but this is something that he received from the Lord. ಇಲ್ಲಿ ಕೊರಿಂಥ ಸಭೆಯಲ್ಲಿ ಪೌಲನು ಹೇಳ್ತಾ ಇರುವಂತ ಈ ಸಂಗತಿಯನ್ನ ತಾನು ತನ್ನ ವಿಚಾರವನ್ನ ತನ್ನ ಸಂಗತಿಗಳನ್ನ ಇಲ್ಲಿ ತಿಳಿಸ್ತಾ ಇಲ್ಲ, ಅದರ ಬದಲಾಗಿ ದೇವರು ತನಗೆ ಏನು ಕೊಟ್ಟಿದ್ದಾನೋ ಅದನ್ನೇ ಆತನು ಅವರಿಗೆ ತಿಳಿಸ್ತಾ ಇದ್ದಾನೆ. That is what we are called to do. ಅದನ್ನೇ ನಾವು ಮಾಡುವುದಕ್ಕಾಗಿ ಕರೆಯಲ್ಪಟ್ಟಂತವರಾಗಿದ್ದೇವೆ. As followers of Jesus, ಯೇಸು ಸ್ವಾಮಿ ಹಿಂಬಾಲಿಸುವಂತ ಹಿಂಬಾಲಕರಾಗಿರುವಂತವ್ರು ನಾವು. it is our responsibility to do what the Lord has asked us to do. ಇದು ನಮ್ಮ ಜವಾಬ್ದಾರಿಯಾಗಿದೆ. ದೇವರು ನಮಗೆ ಏನು ಮಾಡ್ಬೇಕಂತ ಹೇಳಿದ್ದಾನೋ ಅದನ್ನು ಮಾಡುವಂಥದ್ದು ನಮ್ಮ ಜವಾಬ್ದಾರಿ.
For I received from the Lord what I also delivered to you. ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನ ಕರ್ತನಿಂದ ಹೊಂದಿದೆನು. So when you and I are taking this communion elements, we are not fulfilling any ritual of the church or the institution. We are doing what God, what Jesus asks us and has asked us to do. ನಾವು ಯಾವುದೇ ಈ ರೀತಿಯಾಗಿ ನಾವು ಸೇರಿ ಬಂದು ಕರ್ತನ ಭೋಜನದಲ್ಲಿ ಭಾಗಿಯಾಗುವಾಗ ಯಾವುದೇ ಒಂದು ನಾವು ಪದ್ಧತಿ ಆಗಲಿ ಆಚಾರದಂತಾಗಲಿ ನಾವು ಮಾಡ್ತಾ ಇಲ್ಲ. ಅದರ ಬದಲಾಗಿ ದೇವರು ನಮ್ಗೆ ಏನು ಹೇಳಿದ್ದಾನೋ, ಏನು ಬಯಸ್ತಾ ಇದ್ದಾನೋ ಅದನ್ನೇ ನಾವು ಇದರ ಮೂಲಕ ಮಾಡ್ತಾ ಇದ್ದೇವೆ. As we have begun this new year, ಈ ಹೊಸ ವರ್ಷವನ್ನ ನಾವು ಆರಂಭಿಸಿರುವಂತೆ let us have that motive in our life. ಆ ರೀತಿಯಾಗಿರುವಂತ ಉದ್ದೇಶದಿಂದ ನಾವು ನಮ್ಮ ಜೀವನದಲ್ಲಿ ಇಟ್ಟುಕೊಳ್ಳೋಣ. Let us do the things that the Lord has asked us to do. ನಮ್ಮ ಜೀವನದಲ್ಲಿ ದೇವರು ಏನು ಮಾಡ್ಬೇಕಂತ ಅಪೇಕ್ಷಿಸಿದ್ದಾನೋ ಅದನ್ನೇ ಮಾಡುವವರಾಗಿ. Not what the tradition says. ಸಂಪ್ರದಾಯಗಳು ಏನು ಹೇಳ್ತೇವೆ ಅದನ್ನಲ್ಲ. Not what we feel comfortable. ನಮಗೆ ಏನು ಚೆನ್ನಾಗಿ ಅನಿಸ್ತದೆ ಅದನ್ನು Or ಮಾಡುವಂತದ್ದಲ್ಲ. what is convenient. ಯಾವುದು ಸರಳ ಸುಲಭವಾಗಿರ್ತದೆ ಅದನ್ನು ಮಾಡುವುದಲ್ಲ. No, let us do what the Lord has asked us to do. ಆದ್ರೆ ನಾವು ದೇವರು ನಮಗೆ ಏನು ಹೇಳಿದ್ದಾನೋ ಅದನ್ನೇ ಮಾಡುವುದಕ್ಕಾಗಿ ಪ್ರಯತ್ನ And ಪಡೋಣ. that is what a disciple is. ಅದೇ ಶಿಷ್ಯನು ಅಂತ ಹೇಳಲಿಕ್ಕೆ ಸಾಧ್ಯ ಅಂತ. So at this moment, will you take time to do what the Lord has asked you to do? ಈ ಸಮಯದಲ್ಲಿ ದೇವರು ನಮಗೆ ಏನು ಮಾಡಂತ ಹೇಳಿದ್ದಾನೋ ಅದನ್ನು ಮಾಡುವುದಕ್ಕಾಗಿ ನಾವು ಸಿದ್ಧಗೊಳ್ತಾ ಇದ್ದೇವೆ. Shall we take time to examine? Because the Bible says that we need to cleanse ourselves, prepare ourselves, and then partake of the communion. ಅದಕ್ಕಾಗಿ ಸಿದ್ಧಗೊಳ್ಳೋಣ. ಬೈಬಲ್ ಹೇಳ್ತದೆ ನಮ್ಮನ್ನು ನಾವು ಶುದ್ಧಿಸಿಕೊಳ್ಬೇಕಾಗಿದೆ, ಪರೀಕ್ಷಿಸಿಕೊಳ್ಬೇಕಾಗಿದೆ, ನಂತರ ನಾವು ಅದರಲ್ಲಿ ಭಾಗವಹಿಸುವಂಥದ್ದು ಅಂತ ಹೇಳ್ತದೆ. I will request you to take these communion elements in your hand. ಈ ಸಮಯದಲ್ಲಿ ಈ ಒಂದು ಕರ್ತನ ಭೋಜನದ ಕಪ್ಪುಗಳನ್ನು ಈ ಸಮಯದಲ್ಲಿ ನಿಮ್ಮ ಕೈಗಳಲ್ಲಿ ತೆಗೆದುಕೊಳ್ಬೇಕಂತ ನಾನು ಕೇಳ್ಕೊಂತೇನೆ. And so let's pray. ಈ ಸಮಯದಲ್ಲಿ ಪ್ರಾರ್ಥಿಸಿಕೊಳ್ಳೋಣ. Loving, gracious Heavenly Father, ಕೃಪಾಳುವಾದ ಪರಲೋಕದ ತಂದೆಯಾದ ದೇವರೇ, Lord, we come to your most holy presence this morning. ಈ ಮುಂಜಾನೆ ಜಾವದಲ್ಲಿ ನಿನ್ನ ಪರಿಶುದ್ಧ ಸಾನ್ನಿಧ್ಯಕ್ಕೆ ನಾವು ಬಂದಿದ್ದೇವಪ್ಪ. When we look at our own lives, ನಮ್ಮ ಜೀವಿತವನ್ನ ನಾವು ನೋಡುವಾಗ many things in our life are not right. ನಮ್ಮ ಜೀವನದಲ್ಲಿ ಅನೇಕ ಸಂಗತಿಗಳು ಸರಿಯಾಗಿಲ್ಲಪ್ಪ. But we come to you and Lord, we bow down to you and surrender our lives to you, that we know, Master, where there is cleansing of all our sins. ಓ ಕರ್ತನ, ನಿನ್ನ ಸಾನ್ನಿಧ್ಯಕ್ಕೆ ನಾವು ಬಂದು ನಮ್ಮನ್ನು ತಗ್ಗಿಸಿಕೊಂಡು ನಿನ್ನ ಬಳಿ ನಾವು ಬರುವಾಗ ನಮಗೆ ಗೊತ್ತಿದೆ, ನಿನ್ನ ಸಾನ್ನಿಧ್ಯಕ್ಕೆ ಬರುವಾಗ ಎಲ್ಲ ಸಂಗತಿ ಪಾಪಗಳಿಗೆ ಪರಿಶುದ್ಧತೆ ಅದು ಶುದ್ಧೀಕರಿಸುವಂತ ಕಾರ್ಯ ನಡೀತದೆ ಅಂತ ಹೇಳಿ. Cleanse us from all sinful desires. ಎಲ್ಲಾ ರೀತಿಯ ಪಾಪದ ಕೃತ್ಯದ ಆಶೆ ಅಭಿಲಾಷೆಗಳಿಂದ ನಮ್ಮನ್ನು ಶುದ್ಧಿಸು. Cleanse us from all the evil motives. ಎಲ್ಲಾ ರೀತಿಯ ಕೆಟ್ಟ ಉದ್ದೇಶಗಳಿಂದ ಮಾಡಿರುವಂತ ಸಂಗತಿಗಳಿಗಾಗಿ ನಮ್ಮನ್ನು ಕ್ಷಮಿಸು. Lord, cleanse us inside out. ಓ ಒಳಗಡೆಯಿಂದ ಹೊರಗಡೆ ನಮ್ಮನ್ನು ಶುದ್ಧಗೊಳಿಸು. That we may be eligible to have fellowship and communion with you. ನಿನ್ನೊಟ್ಟಿಗೆ ನಿನ್ನ ಅನ್ಯೋನ್ಯತೆಯಲ್ಲಿ ಕರ್ತನೆ ನಾವು ಅನ್ಯೋನ್ಯತೆಯನ್ನು ಹೊಂದುವುದಕ್ಕೆ ಅರ್ಹರನ್ನಾಗುವುದಕ್ಕೆ ಸಾಧ್ಯವಾಗುವಂತೆ ನಮ್ಮನ್ನು ಮಾಡು. Lord, we take time to bless these elements, this bread and grape juice. ಈ ಸಮಯದಲ್ಲಿ ಈ ಒಂದು ದ್ರಾಕ್ಷಾರಸವನ್ನ ರೊಟ್ಟಿಯನ್ನ ನಾವು ಈ ಸಮಯದಲ್ಲಿ ಆಶೀರ್ವದಿಸ್ತೇವೆ ಸ್ವಾಮಿ. Lord, thank you for these reminders of the body of the Lord Jesus Christ that was broken and the blood of the Lord Jesus Christ that was shed on our behalf. ಓ ಕರ್ತನೆ, ಧನ್ಯವಾದ ಸಲ್ಲಿಸ್ತೇನೆ. ನಮಗೋಸ್ಕರ ನಿನ್ನ ಪರಿಶುದ್ಧ ರಕ್ತ ಸುರಿಯಲ್ಪಟ್ಟಿತು, ನಿನ್ನ ಒಂದು ದೇಹ ನಮಗೋಸ್ಕರ ಜಜ್ಜಲ್ಪಟ್ಟಿತು ಸ್ವಾಮಿ. Lord, we take time now as we partake of this communion. You will bless this time together and draw us close to the cross. ಕರ್ತನೆ, ಈ ಸಮಯದಲ್ಲಿ ನಾವು ಸೇರಿ ನಾವು ಈ ಒಂದು ಅನ್ಯೋನ್ಯ ಭೋಜನೆಯಲ್ಲಿ ಕರ್ತನ ಭೋಜನದ ಭಾಗಿಯಾಗುವಾಗ ಆಶೀರ್ವದಿಸುವಂತೆ ಪ್ರಾರ್ಥಿಸ್ತೇವೆ. ಅಷ್ಟು ಮಾತ್ರವಲ್ಲದೆ ನಿನ್ನ ಕ್ರೂಜೆ ಬಳಿಗೆ ನಮ್ಮನ್ನು ಸೆಳೆ ಸ್ವಾಮಿ. Thank you very much for hearing and answering our prayers. ನಮ್ಮ ಪ್ರಾರ್ಥನೆಯನ್ನು ಕೇಳಿರುವುದಕ್ಕಾಗಿ ಧನ್ಯವಾದ In ಸಲ್ಲಿಸ್ತೇವೆ. Jesus' name I pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ. Amen. ಆಮೆನ್. Let's open the sachets and take the bread in our hands. ಈ ಸಮಯದಲ್ಲಿ ಈ ಮೇಲಿನ ಮುಚ್ಚಳವನ್ನು ತೆಗೆದು ನಮ್ಮ ಕೈಯಲ್ಲಿ ಈ ಒಂದು ರೊಟ್ಟಿಯ ತುಂಡನ್ನು ನಾವು ತೆಗೆದುಕೊಳ್ಳೋಣ. This is a reminder of the body of the Lord Jesus Christ that was broken on our behalf. ನಮ್ಮ ಪರವಾಗಿ ನಮ್ಮ ಬದಲಾಗಿ ಕ್ರಿಸ್ತನ ದೇಹ ನಿನಗೋಸ್ಕರ ನನಗೋಸ್ಕರ ಜಜ್ಜಲ್ಪಟ್ಟಿರುವಂತ ಸೂಚನೆಯನ್ನು ತೋರಿಸುವಂತದ್ದು. Let's partake of it together as a family, all of us together, in remembrance of the body of the Lord Jesus Christ that was broken. ಕುಟುಂಬವಾಗಿ ನಾವು ಈ ಸಮಯದಲ್ಲಿ ನಮಗೋಸ್ಕರ ಆತನ ದೇಹ ಜಜ್ಜಲ್ಪಟ್ಟಿದ್ದನ್ನು ನೆನೆಸಿ ನಾವೆಲ್ಲರೂ ಕುಟುಂಬವಾಗಿ ಸೇವಿಸೋಣ.
Let's open up the grape juice. ಈ ಒಂದು ದ್ರಾಕ್ಷಾರಸವನ್ನು ಸಹ ನಾವು ತೆರೆಯೋಣ. A reminder of the blood of the Lord Jesus Christ that was shed on our behalf. ನಮಗೋಸ್ಕರ ಪರಿಶುದ್ಧ ರಕ್ತ ಆತಂದು ಚೆಲ್ಲಲ್ಪಟ್ಟಿರುವಂತ ಸುರಿಸಲ್ಪಟ್ಟಿರುವುದನ್ನ ನಾವು ಇದನ್ನ The ನೆನಪಿಸಿಕೊಳ್ಳೋಣ. blood that established a new covenant between God and man. ಮನುಷ್ಯನು ಮತ್ತು ದೇವರ ಮಧ್ಯದಲ್ಲಿ ಹೊಸ ಒಡಂಬಡಿಕೆಯನ್ನು ಸ್ಥಾಪಿಸುವಂತ ಕೆಲಸ ಈ ರಕ್ತವನ್ನ ಸುರಿಸೋದ್ರ ಮೂಲಕ ಉಂಟಾಯ್ತು. You and I are part of this covenant. ಈ ಒಂದು ಹೊಸ ಒಡಂಬಡಿಕೆಯ ಭಾಗದಲ್ಲಿ ಅದರಲ್ಲಿ ನೀನು ನಾನು ಸಹ ಭಾಗಿಯಾಗಿದ್ದೇವೆ. With gratitude, let's remember the blood of the Lord Jesus Christ and partake of this grape juice together. ಕೃತಜ್ಞತೆಯೊಂದಿಗೆ ಆ ಒಂದು ವಿಷಯವನ್ನ ನೆನಪಿಸಿಕೊಳ್ತಾ ಈ ಒಂದು ದ್ರಾಕ್ಷಾರಸವನ್ನ ಸೇವಿಸುವುದರ ಮೂಲಕ ಅನ್ಯೋನ್ಯತೆಯಲ್ಲಿ ನಾವು ಭಾಗವಹಿಸೋಣ. Loving, gracious Heavenly Father, ಪರಲೋಕದ ಪ್ರೀತಿಯುಳ್ಳ ತಂದೆಯಾದ ದೇವ್ರೆ, as we have gathered in different homes this morning, ಈ ಮುಂಜಾನೆ ಜಾವ ಬೇರೆ ಬೇರೆ ಮನೆಗಳಲ್ಲಿ ನಾವು ಕುಳಿತು ನಿನ್ನ ಸಾನ್ನಿಧ್ಯದಲ್ಲಿ ಭಾಗವಹಿಸಿರುವಂತೆ we have been, Lord, making every effort to do what the Lord has asked us to do. ನಮಗೆ ಕರ್ತನೆ ನೀನು ಏನು ಹೇಳಿದ್ಯೋ ಅದನ್ನ ಮಾಡುವುದಕ್ಕಾಗಿ ಎಲ್ಲಾ ಕಾರ್ಯಗಳನ್ನ ಎಲ್ಲಾದ್ರ ಮೂಲಕ ನಾವು ಮಾಡ್ತಾ ಇದ್ದೇವೆ ಸ್ವಾಮಿ. Just like Paul, who said, "This is what I received from the Lord and that's what I have done." ಓ ದೇವರಿಂದ ಕರ್ತನಿಂದ ನಾನು ಏನು ಹೊಂದಿದ್ದೇನೋ ನಿಮಗೇನು ಉಪದೇಶಿಸಿದ್ದೇನೋ ಅದನ್ನೇ ನಾನು ಈ ಸಮಯದಲ್ಲಿ ಹೊಂದಿ ನಿಮಗೆ ಕೊಡ್ತಾ ಇದ್ದೇನೆ ಅಂತ ಪೌಲ್ ಹೇಳಿರುವಂತೆ. Lord, it's a responsibility of each one of us that we do what the Lord has asked us to do. ಕರ್ತನೆ ಇದು ನಮ್ಮ ಜವಾಬ್ದಾರಿ. ನೀನು ನಮ್ಮಿಂದ ಏನು ಅಪೇಕ್ಷಿಸಿ ಮಾಡಂತ ಹೇಳ್ತೀಯೋ ಅದನ್ನೇ ಮಾಡುವಂಥದ್ದು ಇದು ನಮ್ಮ ಜವಾಬ್ದಾರಿ. As we have taken part of the communion, ಈ ಸಮಯದಲ್ಲಿ ಕರ್ತನ ಭೋಜನದಲ್ಲಿ ನಾವು ತೆಗೆದುಕೊಂಡಿರುವಂತ ಭಾಗ ತೆಗೆದುಕೊಂಡಿರುವಂತೆ many in our family have not taken, oh God. ಅನೇಕ ಕುಟುಂಬಗಳಲ್ಲಿ ಇದನ್ನ ಸೇವಿಸಿಲ್ಲ ಸ್ವಾಮಿ. Lord, I pray whatever the hurdle is, I pray that they will deal with that hurdle and overcome it. ಯಾವುದೇ ರೀತಿಯ ಸಮಸ್ಯೆ ಇದನ್ನು ತೆಗೆದುಕೊಳ್ಳಲಾರ್ದಂತೆ ತಡೆದಿರುವಂತ ಸಂಗತಿಗಳನ್ನ ಅವು ವಿಷಯಗಳಿಗಾಗಿ ಪ್ರಾರ್ಥಿಸ್ತೇವೆ. ಅವೆಲ್ಲ ವಿಷಯಗಳಿಂದ ಅವರಿಗೆ ಬಿಡುಗಡೆಯನ್ನ ಕೊಟ್ಟು ಅದನ್ನು ಸರಿಪಡಿಸಿಕೊಳ್ಳುವುದಕ್ಕೆ If ಸಹಾಯ there ಮಾಡು. is sin, ಪಾಪವಿದ್ದಲ್ಲಿ Lord, help them to repent today. ಆ ಒಂದು ವಿಷಯಕ್ಕಾಗಿ ಈ ದಿನವೇ ಪಶ್ಚಾತ್ತಾಪ ಪಡುವುದಕ್ಕೆ ಸಹಾಯ If ಮಾಡ. there is unforgiveness, ಕ್ಷಮಿಸಲಾರ್ದಿರುವಂತ ಸ್ವಭಾವವಿದ್ದಲ್ಲಿ help them to forgive today. ಈ ದಿನವೇ ಕ್ಷಮಿಸುವುದಕ್ಕೆ ಸಹಾಯ ಮಾಡು. If they are not saved, ಅವ್ರು ರಕ್ಷಿಸಲ್ಪಡದೇ ಇದ್ದಲ್ಲಿ help them to accept Jesus and follow Jesus in their life. ಯೇಸುವನ್ನ ಸ್ವೀಕರಿಸಿ ತಮ್ಮ ಜೀವನದಲ್ಲಿ ಯೇಸುವನ್ನು ಹಿಂಬಾಲಿಸುವುದಕ್ಕೆ ಸಹಾಯ ಮಾಡು. Lord, we are grateful to you for the sacrifice that you made. ನೀನು ಮಾಡಿರುವಂತ ತ್ಯಾಗಕ್ಕಾಗಿ ನಾವು ಕೃತಜ್ಞತೆ ಉಳ್ಳವರಾಗಿದ್ದೇವೆ. Many of our relatives are not participating. ನಮ್ಮ ಅನೇಕ ಸಂಬಂಧಿಕರು ಇದರಲ್ಲಿ ಭಾಗಿಯಾಗಿಲ್ಲ They ಸ್ವಾಮಿ. are far from the covenant. ಓ ಒಡಂಬಡಿಕೆಯಿಂದ ಬಹಳ ದೂರವಾಗಿದ್ದಾರೆ. Help that they will be able to receive the forgiveness of Jesus through the blood of the covenant, Lord, by accepting him and following him. ಆತನನ್ನ ಸ್ವೀಕರಿಸಿ ಆತನ ಹಿಂಬಾಲಿಸುವುದ್ರ ಮೂಲಕ ಒಡಂಬಡಿಕೆಯನ್ನ ನಾವು ಅದರಲ್ಲಿ ಭಾಗಿಯಾಗುವುದನ್ನ ಕರ್ತನೆ ಅವರು ಸಹ ಅದರಲ್ಲಿ ಆಗ್ಲಿಕ್ಕಾಗುವುದಕ್ಕೆ ಅವರಿಗೆ ಸಹಾಯ ಮಾಡು. And it is our responsibility to proclaim the gospel to them. ಇದು ನಮ್ಮ ಜವಾಬ್ದಾರಿ ಸ್ವಾಮಿ, ಅವರಿಗೆ ನಾವು ಸುವಾರ್ತೆಯನ್ನು ಸಾರುವಂತದ್ದು. Lord, give us the boldness and courage to share the good news to them. ಓ ನಿನಗೆ ನಿನ್ನ ಒಂದು ಶುಭ ಸಂದೇಶವನ್ನು ಅವರಿಗೆ ಸಾರಿ ಹೇಳುವುದಕ್ಕೆ ಬೇಕಾದ ಧೈರ್ಯ ಬಲವನ್ನು ನಮಗೆ ಕೊಡು. Lord, even as we have partaken of these elements, ನಾವು ಈ ಒಂದು ಕರ್ತನ ಭೋಜನದಲ್ಲಿ ಕರ್ತನ ಭಾಗಿಯಾಗಿರುವಂತೆ I pray for anyone who is watching this and are not keeping well. ಓ ಇದನ್ನ ನೋಡ್ತಾ ಇರುವಂತೆ ಅನಾರೋಗ್ಯದಲ್ಲಿ ಇರುವಂತವ್ರಿಗೋಸ್ಕರ ಈ ಸಮಯದಲ್ಲಿ ನಾನು ಪ್ರಾರ್ಥಿಸ್ತೇನೆ. According to your word, ನಿನ್ನ ವಾಕ್ಯದ ಪ್ರಕಾರ by his stripes we are healed. ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. I pray for every sick person who is watching this on Facebook and YouTube. ಫೇಸ್ಬುಕ್ ಮತ್ತು ಯೂಟ್ಯೂಬ್ ಮೂಲಕವಾಗಿ ನೋಡ್ತಾ ಇರುವಂತ ಪ್ರತಿಯೊಬ್ಬೊಬ್ಬರಿಗಾಗಿ ಸಮಯದಲ್ಲಿ ನಾನು In the ಪ್ರಾರ್ಥಿಸ್ತೇನೆ. name of Jesus. ಯೇಸುವಿನ ನಾಮದಲ್ಲಿ, In the name of Jesus. ಯೇಸುವಿನ ನಾಮದಲ್ಲಿ, In the name of Jesus. ಯೇಸುವಿನ ನಾಮದಲ್ಲಿ Healing. ಓ ಬಿಡು, ಆರೋಗ್ಯ, Deliverance. ಬಿಡುಗಡೆ, Every curse be broken. ಎಲ್ಲಾ ರೀತಿ ಶಾಪಗಳು In ಮುರಿಯಲ್ಪಡಬೇಕು the name of Jesus. ಯೇಸುವಿನ ನಾಮದಲ್ಲಿ. Let them experience healing right now. ಈ ಸಮಯದಲ್ಲಿ ಸೌಖ್ಯತೆಯನ್ನು ತಮ್ಮ ಜೀವನದಲ್ಲಿ ಅನುಭವ ಹೊಂದಲಿ. ಈ
We ಸಮಯದಲ್ಲಿ believe there is power in the blood of Jesus. ನಾವು ನಂಬ್ತೇವೆ ಯೇಸುವಿನ ರಕ್ತದಲ್ಲಿ ಬಲ ಉಂಟು. And by the sacrifice that you have made, we take authority over every sickness and cast it out in Jesus' name. ಓ ನೀ ಮಾಡಿದಂತ ತ್ಯಾಗದ ನಿಮಿತ್ತ ಈ ಸಮಯದಲ್ಲಿ ಎಲ್ಲಾ ರೀತಿಯ ರೋಗಗಳ ಮೇಲೆ ಅಧಿಕಾರವನ್ನು ತೆಗೆದುಕೊಂಡು ಈ ಸಮಯದಲ್ಲಿ ಅವುಗಳನ್ನು ಕಿತ್ತು ಹಾಕ್ತೇವೆ. Lord, in the name of Jesus, Father, I pray that every family who has participated in communion today be blessed. ಓ ಕರ್ತನ ಈ ಸಮಯದಲ್ಲಿ ಅಷ್ಟು ಮಾತ್ರವಲ್ಲದೆ ಪ್ರಾರ್ಥಿಸ್ತೇವೆ, ಯಾರ್ಯಾರು ಯಾವ ಕುಟುಂಬಗಳು ಈ ಕರ್ತನ ಭೋಜನದಲ್ಲಿ ಭಾಗಿಯಾಗಿದ್ದ ಪ್ರತಿಯೊಂದು ಕುಟುಂಬಗಳನ್ನು ಆಶೀರ್ವದಿಸ್ತೇವೆ. In the name of Jesus. ಯೇಸುವಿನ ನಾಮದಲ್ಲಿ Amen. ಆಮೆನ್. Thank you very much for being part of the communion. ಈ ಒಂದು ಕರ್ತನ ಭೋಜನದಲ್ಲಿ ನೀವು ಭಾಗಿಯಾಗಿರುವುದಕ್ಕಾಗಿ ನಾನು ಧನ್ಯವಾದ ಸಲ್ಲಿಸ್ತೇನೆ. Some of you are not able to understand what you just witnessed. ಇಲ್ಲಿ ಏನ್ ಆಗ್ತಾ ಇದೆ ಅನ್ನೋದನ್ನ ನೋಡಿ ಕೆಲವೊಬ್ಬರಿಗೆ ನಿಮ್ಗೆ ಅರ್ಥವಾಗದೇ ಇರುವಂತ ಸ್ಥಿತಿ ಇರಬಹುದು. Please contact us. ದಯಮಾಡಿ ನಮ್ಮನ್ನ ಸಂಪರ್ಕಿಸ್ರಿ. We will let you know how somebody loved you so much and died for you on the cross of Calvary. ನಿಮಗೆ ಇದನ್ನ ತಿಳಿಸಲು ಬಯಸ್ತೇನೆ, ಒಬ್ಬರು ಯಾರು ಎಷ್ಟು ನಿಮ್ಮನ್ನ ಪ್ರೀತಿಸಿ ನಿಮಗೋಸ್ಕರ ಕಲ್ವಾರಿ ಕ್ರೂಜೆಯಲ್ಲಿ ಪ್ರಾಣ ಕೊಟ್ಟರು ಅವರ ಬಗ್ಗೆ ತಿಳಿಸಲು ಬಯಸ್ತೇವೆ. Thank you. We'll continue being part of the worship service. ಈ ಸಮಯದಲ್ಲಿ ಆರಾಧನೆಯಲ್ಲಿ ಮುಂದೆ ಸಾಗ್ತಾ ಇರುವಂತೆ ನೀವು ಭಾಗವಹಿಸಿದ್ದಕ್ಕಾಗಿ ಧನ್ಯವಾದ ಸಲ್ಲಿಸ್ತಾ ಮುಂದೆ ಸಾಗೋಣ. I'll remind you again, ತಿರುಗಿ ನಾನು ನೆನಪಿಸ್ಕೊಡ್ತೇನೆ, please share this video. ಈ ವಿಡಿಯೋನ ದಯಮಾಡಿ ಇತರಿಗೂ ಸಹ ಶೇರ್ ಮಾಡ್ರಿ. Thank you. ಧನ್ಯವಾದ. ಹಾಂ ಅರುಣ್ ಆರಾಮದೀಪ? ಗ್ಯಾಬ್ರಿಯಲ್ ಆರಾಮದ ನೀನ್ಪ? ಏನು ನಡೆದಪ್ಪ ಹಂಗ ಜೀವನ? ಅಂದ್ರೆ ಯಾಕೋ ಅಂದ್ರೆ ಏನಪ್ಪ ಮತ್ತೆ ಲಾಕ್ಡೌನ್ ಅಂತಾರ, ಸೆಮಿ ಲಾಕ್ಡೌನ್ ಅದು ಇದು ಅನ್ಕೊಂಡು ಹೊತ್ಲಾಗೆ ಈಗ ಇನ್ಕಮಿಂಗ್ಕಿಂತ ಔಟ್ ಗೋಯಿಂಗ ಭಾಳ ಬಿಟ್ಟೈತೆ ನಮ್ದು. ಅಂದ್ರೆ ಅಂದ್ರೆ ಅರ್ಥ ಆಗ್ಲಿಲ್ಲ. ಅಂದ್ರೆ ನಮಗೆ ಬರೋ ಆದಾಯಕ್ಕಿಂತ ಆಗೋ ಖರ್ಚ ಭಾಳ ಆಗ್ಬಿಟ್ಟೈತೆ. ಹೌದು ಹೌದು ಬಿಡು. ಅಂದಂಗಾರು ನಾ ಇನ್ನೊಂದು ವಿಷಯ ನಾ ಕೇಳ್ಪಟ್ಟು ಏನಂತಂದ್ರೆ ಈ ಚರ್ಚ್ ಮತ್ತೆ ಆನ್ಲೈನ್ ಸ್ಟಾರ್ಟ್ ಮಾಡತ್ತಾರಂತ. ಹೌದಾ? ಹೌದು, ಲಾಕ್ಡೌನ್ ವಾ ನನಗಂತೂ ಭಾಳ ಖುಷಿ ಆಯ್ತಪ್ಪ. ಯಾಕೋ? ಹೌದಪ್ಪ, ಅಲ್ಲಿ ಮಟ್ಟ ಹೋಗಿ ರೊಕ್ಕ ಖರ್ಚು ಮಾಡ್ಕೊಂಡು ಮತ್ತೆ ಕಾಣಿಕೆ ಅಂತ ದಶಂಭಾಗ ಅಂತ ಫೇಸ್ ಪ್ಲೇಜ್ ಅಂತ ಅವೆಲ್ಲ ಇರೋದಿಲ್ಲ. ಮನ್ಯಾಗ ಕುಂತ್ಬಿಡ್ತೀವಿ, ಮೊಬೈಲ್ ಮುಂದೆ ಆರಾಮ್ ನೋಡ್ಕೊಂಡು ಲಾಸ್ಟಿಗೆ ಆಮೇಲೆ ಅಂತ ಹೋಗ್ಬಿಡುದು. ಸಿಂಪಲ್. ವಾ ಎಷ್ಟು ಖುಷಿಯಾಗಿಯೋ ಲಾಕ್ಡೌನ್. ಹೌದು ಅಲ್ಲೂ ಗ್ಯಾಬ್ರಿಯಲ್, ಹಾಂ ಈಗ ನೋಡ ದೇವ್ರಿಂದ ನಾವು ಹೊಂದಿದ್ದೇವಲ್ಲ. ಹೌದು, ದೇವ್ರ ನಮ್ಮ ಕುಟುಂಬ ಕೊಟ್ಟನ, ದೇವ್ರ ನಮ್ಗೆ ಆದಾಯ ಕೊಟ್ಟಾರ, ಕರೆಕ್ಟ್. ದೇವ್ರ ಎಲ್ಲ ಕೊಟ್ಟಾರ, ನಮ್ಗಿರೋದೆಲ್ಲ ಆತಂದ. ಹೌದೌದು. ಆದ್ರ ಅದ್ರೊಳಗ ದೇವ್ರು ಕೊಟ್ಟಿದ್ರೊಳಗ ನಾವು ಆತನ ಕೊಡಾಕ ಈ ತರ ಮಾತಾಡಿದ್ದು ನೀನು ನನಗೆ ಸರಿ ಅನ್ಸ್ಲಿಲ್ಲ. ನನಗೆ ಸರಿ ಇಲ್ಲ ಅಂದೆ ನಂಗಂದ್ರೆ ನೀನು. ಆಮೇಲೆ ಇನ್ನೊಂದು ಗೊತ್ತು ನಿನಗ, ಈಗ ನಾವು ಆರಾಧನೆ ಅಂದ್ರ ಹಾಡುಗಳನ್ನು ಮಾತ್ರ ಅಷ್ಟೇ ಹಾಡುದಲ್ಲ, ಆರಾಧನೆ ಮಾಡೋದು ಅಷ್ಟೇ ಅಲ್ಲ, ಇದು ಒಂದು ಕೊಡುವುದಂದ್ರ ಇದು ಒಂದು ಆರಾಧನೆ ಅಂತೇಳಿ ಒಂದು ಆರಾಧನೆ ವಿಧ ಇದು. ಹಂಗತಿ ಕರೆಕ್ಟ್ ಅರುಣ, ನೀ ಕೊಡೋದು ಕೊಡ್ಬೇಕಂತ ಹೇಳಕತ್ತಿ, ಕೊಡೋಣಂತ. ಹೆಂಗೆ ಕೊಡ್ತೀಪ್ಪ? ಏನು ಮೊಬೈಲಾಗ ಕೈಯಾಗ ಕೊಡಕ್ಕೆ ಬರ್ತೈತೆ ಅಲ್ಲಿ? ಇಲ್ಲ. ಗ್ಯಾಬ್ರಿಯಲ್ ಎಲ್ಲದಿ ನೀನು ಜಗತ್ತಿಷ್ಟು ಮುಂದೆ ಹೋಗ್ಬಿಟ್ಟಿತ್ತು. ಸಣ್ಣ ಸಣ್ಣ ಹುಡುಗರು ಎಲ್ಲ ಆ್ಯಪ್ ಎಲ್ಲ ಯೂಸ್ ಮಾಡ್ತಾರೆ. ಈಗ ನಾವು ಒಬ್ಬರಿಗೆ ಏನ್ರ ಹಣ ಕೊಡ್ಬೇಕಂತಂದ್ರೆ ಏನ್ ಮಾಡ್ತಿದ್ರು, ಬೇರೆಯವ್ರ ಮನೆಗೆ ಹೋಗಿ ಅಲ್ಲೇ ಹೋಗಿ ಕೊಡ್ಬೇಕು. ಹೌದಿಲ್ಲ, ಅಲ್ಲೇ ಹೋಗಿ ಕೊಡ್ಬೇಕಿತ್ತು, ಎಲ್ಲಿದ್ದಾರ ಅಲ್ಲೇ ಕೊಡ್ಬೇಕಿತ್ತು. ಈಗ ಎಲ್ಲ ಆಪ್ಸ್ ಬಂದಾವು. ಏನ ಫೋನ್ ಪೇ ಬಂದೈತಿ, ಗೂಗಲ್ ಪೇ ಬಂದೈತಿ. ನೀ ಬೇಕಾದ್ರೆ ನೀನು ಕಾಣಿಕೆನೂ ಕೊಡ್ಬೋದು, ಅದ್ರೊಳಗೆ ಕಾಣಿಕೆನೂ ಕೊಡ್ಬೋದು, ಮತ್ತೆ ದಶಂಭಾಗನೂ ಕೊಡ್ಬೋದು, ಫೇತ್ ಫ್ಲೆಜ್ನೂ ಕೊಡ್ಬೋದು, ಅದ್ರೊಳಗೆ ಟ್ರಾನ್ಸ್ಫರ್ ಮಾಡ್ಬೋದು. ಮತ್ತೆ ಅರುಣ ನೀ ಹೇಳಿದ್ದೇನೆ ಸರಿ, ಒಪ್ತೀನಿ, ದಶಂಭಾಗ ಕೊಡ್ತೀನಿ, ಫೇತ್ ಫ್ಲೆಜ್ ಕೊಡೋಣ ಅಂತ ಅದ್ರಾಗ. ಆದ್ರೆ ಈ ಕಾಣಿಕೆ ಹೆಂಗೆ ಕೊಡ್ತೀವೋ, 10-20 ರೂಪಾಯಿ ಹೆಂಗೆ ಹಾಕ್ಲಿದ್ರಾಗ ನಾನು ಏನು ಅನ್ಕೊಳ್ ಜನ ನೋಡಿ. ಗ್ಯಾಬ್ರಿಯಲ್ ಮಾತಾಡ್ತೀಪ ನೀನು. ನಾವು ಕೊಡೋದು ದೇವ್ರು ಕೊಡಾಕತ್ತೇವೆ. ಹೌದು ಬಿಡು, ದೇವ್ರು ಕೊಡಲ್ಲ. ಗ್ಯಾಬ್ರಿಯಲ್ ಕರೆಕ್ಟ್ ನೀ ಹೇಳುದು. ನೀನ ಇದು ಮಾತಾಡೋಬೇಕಾದ್ರೆ ನಂಗೆ ಒಂದು ಯೋಚನೆ ಮತ್ತೇನಂದ್ರೆ ಬೈಬಲ್ನಾಗ ಬರ್ದೈತೆ ಗೊತ್ತದನ, ಬಡ ವಿಧವೆ ಯಾವ ರೀತಿಯಲ್ಲಿ ಕೊಟ್ಲು. ಹೌದು, ಮಿಕ್ಕಿದ್ದನ್ನು ಕೊಟ್ರೆ, ಆದ್ರೆ ಬಡ ವಿಧವೆ ಏನ್ ಮಾಡಿದ್ಲು, ತನ್ನಲ್ಲಿರುವಂಥದ್ದನ್ನ ಆಕೆ ಕೊಟ್ಲೆ. ಹೌದು, ಯೇಸು ಸ್ವಾಮಿ ಆಕೆ ಏನ್ ಕೊಟ್ಲಲ್ಲ ಅದನ್ನ ಮೆಚ್ಚಿದ. ಹೌದಿಲ್ಲ? ಹೌದೌದು, ನೀ ಹೇಳಿದ ನೆನಪಂತ ನನಗೆ. ಇನ್ನೊಂದು ವಿಧಾನ ಗೊತ್ತಿದ್ದ ನಿನಗೆ, ಕಾಣಿಕೆ ಡಬ್ಬಿ ಕೊಟ್ಟಿದ್ರಲ್ಲ. ಓಹೋ ಕರೆಕ್ಟ್ ಅವಾಗ ಕೊಟ್ಟಿದ್ರು. ಲಾಕ್ಡೌನ್ದಾಗ ಕೊಟ್ಟಿದ್ರು ಅವ್ರ. ಅವಾಗ ಕೊಟ್ಟಿದ್ರು, ಇಸ್ಕೊಂಡೆ. ಲಾಕ್ಡೌನ್ ಮುಗಿತು, ಓಪನ್ ಆದ, ಮತ್ತೆ ವಾಪಸ್ ಕೊಟ್ಟೆ. ಇಸ್ಕೋ, ನಮ್ದೇ ಸಭೆಯು ನಿನಗೆಲ್ಲ ಹಂಗಂತೇನ ಇಸ್ಕೊಂಡು ಮತ್ತೆ ಆರಾಧನೆ ಟೈಮ್ ಆದ್ಮೇಲೆ ಕಾಣಿಕೆ ಟೈಮ್ ಬರ್ತದಲ್ಲ, ಅವಾಗ ಕಾಣಿಕೆ ಹಾಕ ಮತ್ತೆ ತಂದು ಸಭೆಗೆ ಒಪ್ಪಿಸ. ಓಹೋ ಈಸಿ ಬಿ ಅಲ್ಲ. ಕರೆಕ್ಟ್ ಅವನು ನೀ ಹೇಳಿದ್ಮೇಲೆ ನನಗೂ ಫ್ಲ್ಯಾಶ್ ಆತ. ಅದನ್ನ ಮಾಡ್ತೇನೆ ನಾನು. ಫಸ್ಟ್ ಡಬ್ಬಿ ತೊಗೊಂಬರ್ತೀನಿ ಒಂದು, ಇಲ್ಲಾಂದ್ರೆ ಗೂಗಲ್ ಪೇ ಅಥವಾ ಫೋನ್ ಪೇ ಮಾಡ್ತೀನಿ ನಾನು. ಅರುಣ ಭಾಳ ಥ್ಯಾಂಕ್ಸ್ಪ ನಂಗೆ ಹೇಳಿದಕ್ಕೆ. ನಾನು ಬೇರೆ ವಿಚಾರನಾಗಿದ್ದೆ ನೋಡು.
ನನ್ನ ಕಣ್ಣು ತರಿಸಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಆಮೇಲೆ ಇನ್ನೊಂದು ಗ್ಯಾಬ್ರಲ್ ಏನಂತ ಹೇಳಿದ್ರಂದ್ರ ಸಂತೋಷವಾಗಿ ಕೊಡ್ತಾರಲ್ಲ ದೇವ್ರ ಅವ್ರನ್ನ ಮೆಚ್ತಾನಂತ. ಸಂತೋಷವಾಗಿ ಕೊಡುನು ದೇವರಿಂದ ಆಶೀರ್ವಾದ ಹೊಂದ್ಕೊಳ್ಳ ಗ್ಯಾಬ್ರಲ್. ಹೌದಾ? ದೇವ್ರನ್ನ ಆಶೀರ್ವದಿಸಲಿ. ಮತ್ತೆ ಮೀಟ್ ಆಗೋಣ. ನಂಗೆ ಸ್ವಲ್ಪ ಕೆಲಸ ಐತೆ, ನಾ ಬರ್ಲಿ. ಓಕೆ, ಬಾಯ್ ಬಾಯ್. Thank you very much for being part of the worship. ಆರಾಧನೆಯಲ್ಲಿ ನೀವು ಭಾಗಿಯಾಗಿರುವುದಕ್ಕಾಗಿ ನಾನು ತಿರುಗಿ ಸಾರಿ ಧನ್ಯವಾದ ಸಲ್ಲಿಸ್ತೇನೆ. I hope you enjoyed that skit. ನಾನು ನೆನೆಸ್ತೇನೆ ನೀವು ಮಾಡಿರುವಂಥ ಸ್ಕಿಟ್ಟನ್ನು ನೋಡಿ ಭಾಳ ಎಂಜಾಯ್ ಮಾಡಿದ್ರಿ ಅಂತ ಹೇಳಿ. And also I hope that you stretch forth your hand and gave to God. ನಾನು ನೆನೆಸ್ತೇನೆ ನಿಮ್ಮ ಕೈಯನ್ನು ಚಾಚಿ ದೇವರಿಗಾಗಿ ಕೊಡುವಂಥ ಕಾರ್ಯವನ್ನು ಸಹ ನೀವು ಮಾಡಿದ್ರಿ ಅಂತ ಹೇಳಿ. Maybe if you are going to use the Google Pay and all these other things, don't do it now. After the service, after the streaming is over, please take time to give things to God, because He deserves to be worshipped with what we have. ನೀವು ಈ ಸಮಯವೇ ಗೂಗಲ್ ಪೇ ಫೋನ್ ಪೇ ಮೂಲಕ ಮಾಡ್ರಿ ಅಂತ ನಾನು ಹೇಳ್ತಾ ಇಲ್ಲ. ಆರಾಧನೆ ಮುಗಿದ ನಂತರ ನೀವು ಇದನ್ನು ಕೊಡುವುದ್ರ ಮೂಲಕ, ಕಾಣಿಕೆಗಳನ್ನು ಸಲ್ಲಿಸೋದ್ರ ಮೂಲಕ, ಕೊಡುವುದ್ರ ಮೂಲಕನೂ ಸಹ ನೀವು ದೇವರಿಗೆ ಮಹಿಮೆಯನ್ನು ಸಲ್ಲಿಸ್ಬೋದು. Are you okay with that? ಅದರೊಂದಿಗೆ ನೀವು ಓಕೆ ಇದ್ದೀರಲ್ಲ? Yeah. Now we are going to listen to God's word. ಈ ಸಮಯದಲ್ಲಿ ದೇವರ ವಾಕ್ಯವನ್ನು ಕೇಳಲಿಕ್ಕೆ ಹೋಗ್ಲಿಕ್ಕಿದ್ದೇವೆ. And it's important that we spend time in prayer before we listen to God's word. ದೇವರ ವಾಕ್ಯವನ್ನು ಕೇಳುವುದಕ್ಕಿಂತ ಮುಂಚಿತವಾಗಿ ಇದು ಬಹಳ ಪ್ರಾಮುಖ್ಯವಾದದ್ದು. ನಾವು ಅದಕ್ಕಿಂತ ಮುಂಚಿತವಾಗಿ ಪ್ರಾರ್ಥಿಸುವಂಥದ್ದು. It's a time to pray for one another. ಈ ಸಮಯ ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥಿಸುವಂಥದ್ದು. It's a time to intercede God's favor upon each member of our family, and including a neighbor. ನಮ್ಮ ಅಕ್ಕಪಕ್ಕದವರ ಮೇಲೆಯೂ ಅಷ್ಟು ಮಾತ್ರವಲ್ಲದೆ ನಮ್ಮ ಕುಟುಂಬದ ಪ್ರತಿಯೊಬ್ಬ ಸದಸ್ಯರ ಮೇಲೂ ದೇವರ ಕೃಪೆ ಇರುವಂತೆ ನಾವು ಕೇಳಿಕೊಳ್ಳುವಂಥದ್ದು ಬಹಳ ಮುಖ್ಯ. So this morning, let's take time to pray for one another. ಈ ಮುಂಜಾನೆ ಜಾವ ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥಿಸುವುದಕ್ಕಾಗಿ ಸಮಯವನ್ನು ತೆಗೆದುಕೊಳ್ಳೋಣ್ರಿ. Maybe there will be soft music around. ಸುತ್ತಮುತ್ತಲು ಸಾಫ್ಟ್ ಆಗಿರುವಂಥ ಮ್ಯೂಸಿಕ್ ಇರುವಂಥದ್ದು. But that's the time that you are going to give to pray. Pray briefly, but pray for one another. Maybe the person sitting next to you, right or left or in front, it is important that we take some time to pray for. ನಿಮ್ಮ ಬಲಗಡೆ ಇರ್ಬೋದು, ಎಡಗಡೆ ಇರ್ಬೋದು, ನಿಮ್ಮ ಪಕ್ಕದಲ್ಲಿರುವಂಥವ್ರು ಕುಂತವರು, ಒಬ್ಬರಿಗೋಸ್ಕರ ಒಬ್ಬರು ನಾವು ಪ್ರಾರ್ಥಿಸುವುದಕ್ಕಾಗಿ ಸಮಯವನ್ನು ತೆಗೆದುಕೊಳ್ಳೋಣ. Shall we pray? ಈ ಸಮಯದಲ್ಲಿ ಪ್ರಾರ್ಥಿಸಿಕೊಳ್ಳೋಣ. Loving, gracious Heavenly Father, ಪರಲೋಕದ ಪ್ರೀತಿಯುಳ್ಳ ಕೃಪಾಳು ತಂದೆಯಾದ ದೇವರೇ, thank you very much for hearing and answering our prayers. ನಮ್ಮ ಪ್ರಾರ್ಥನೆಗಳನ್ನು ಕೇಳಿರುವುದಕ್ಕಾಗಿ ಧನ್ಯವಾದ. Lord, even our house, our own house must be a house of prayer, O God. ಓ ಕರ್ತನೆ, ನಾವಿರುವ ಮನೆಗಳು ಸಹ ಅದು ಪ್ರಾರ್ಥನೆಯ ಮನೆ ಆಗಿರಬೇಕು ಸ್ವಾಮಿ. Because in prayer we find rest. ಪ್ರಾರ್ಥನೆಯಲ್ಲಿ ನಾವು ಸಮಾಧಾನವನ್ನು, ಶಾಂತಿಯನ್ನು ಪಡಿತೇವೆ. Lord, we pray that your presence will fill this place, Lord, and in our homes, as we have now taken time to intercede for one another. ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥಿಸಿರುವಂತೆ ನಿನ್ನ ಪ್ರಸನ್ನತೆ ನಾವಿರುವ ಪ್ರತಿಯೊಂದು ಮನೆಗಳನ್ನು ತುಂಬಿಕೊಳ್ಳುವಂತೆ ನಾವು ಪ್ರಾರ್ಥಿಸ್ತೇವೆ. Lord, this moment as we gear up to listen to God's word, ದೇವರ ವಾಕ್ಯವನ್ನು ಕೇಳುವುದಕ್ಕಾಗಿ ನಾವು ಮುಂದೆ ಸಾಗ್ತಾ ಇರುವಂತೆ ಸ್ವಾಮಿ, I come against every distraction in the name of Jesus. ಎಲ್ಲಾ ರೀತಿಯ ಅಡ್ಡಿ ಆತಂಕಗಳನ್ನು ಯೇಸುವಿನ ನಾಮದಲ್ಲಿ ನಾವು ಎದುರಿಸ್ತೇವೆ. I pray, Holy Spirit of God, I invite you to take over each and every heart, each and every home, as we now listen to your word. ಓ ಪರಿಶುದ್ಧಾತ್ಮನೇ, ನಾವು ಪ್ರಾರ್ಥಿಸ್ತೇವೆ, ಪ್ರತಿಯೊಂದು ಹೃದಯಗಳು, ಪ್ರತಿಯೊಂದು ಮನೆಗಳನ್ನ ನೀನು ನಿಯಂತ್ರಣದಲ್ಲಿ ತೆಗೆದುಕೊಂಡು ಆ ವಾಕ್ಯವನ್ನು ಕೇಳುವಂತೆ ನೀನು ಕಾರ್ಯ ಮಾಡುವಂತೆ ಪ್ರಾರ್ಥಿಸ್ತೇವೆ. Speak to us through your word. ನಮ್ಮ ವಾಕ್ಯದ ಮೂಲಕ ನಮ್ಮೊಟ್ಟಿಗೆ ಮಾತನಾಡು. Lord, speak to us through your word. ನಿನ್ನ ವಾಕ್ಯದ ಮೂಲಕ ನಮ್ಮೊಟ್ಟಿಗೆ ಮಾತನಾಡಪ್ಪ. Guide us, O God. ನಮ್ಮನ್ನ ಮಾರ್ಗದರ್ಶಿಸು. Strengthen us, O God. ಬಲಪಡಿಸು. Ordain our steps, O God. ಓ ನಾವಿಡುವಂತಹ ಹೆಜ್ಜೆಗಳಿಗೆ ಕರ್ತನೆ ನೀನು ಮಾರ್ಗದರ್ಶಿಸಿ ಸರಿಪಡಿಸು ಸ್ವಾಮಿ. We commit ourselves. ನಮ್ಮನ್ನ ನಾವು ನಿನಗೆ ಒಪ್ಪಿಸಿಕೊಡ್ತೇವೆ. In Jesus' precious and mighty name we pray. ಯೇಸುವಿನ ಶ್ರೇಷ್ಠವಾದ ಸರ್ವಶಕ್ತವಾಗಿರುವಂತ ನಾಮದಲ್ಲಿ ಪ್ರಾರ್ಥಿಸ್ತೇವೆ. Amen. ಆಮೆನ್. Amen. Today we have Pastor Bina
Koti to minister to us God's word. ಈ ದಿನ ಪಾಸ್ಟರ್ ಬೀನಾ ಕೋಟಿಯವರು ದೇವರ ವಾಕ್ಯವನ್ನು ನಮ್ಮ ಮಧ್ಯದಲ್ಲಿ ಹಂಚಲಿಕ್ಕಿದ್ದಾರೆ. So again I'll invite you, share this link to somebody, because when they are going to hear God's word, they are going to be ministered. So be a blessing to somebody this morning. So please share this video and experience the blessings of God in your life. ತಿರುಗೊಂದ್ಸಾರಿ ಹೇಳ್ತೇನೆ, ಇದನ್ನ ಇತರಿಗೂ ಸಹ ಶೇರ್ ಮಾಡ್ರಿ. ಶೇರ್ ಮಾಡೋದ್ರ ಮೂಲಕ ನಾವು ಮಾತ್ರ ಆಶೀರ್ವಾದ ಹೊಂದುವುದಲ್ಲ, ಅವರು ಸಹ ಈ ವಾಕ್ಯದ ಮೂಲಕ, ಈ ಒಂದು ಆರಾಧನೆ ಮೂಲಕ ಆಶೀರ್ವಾದ ಹೊಂದಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಇತರಿಗೆ ಆಶೀರ್ವಾದವನ್ನು ಕೊಡುವಂತ ಜನರಾಗಿರೋಣ. Let's listen to Pastor Bina. ಈ ಸಮಯದಲ್ಲಿ ದೇವರ ವಾಕ್ಯವನ್ನ ಪಾಸ್ಟರ್ ಬೀನಾ ಮೂಲಕ ನಾವು ಹೊಂದೋಣ. Praise the Lord. ದೇವರಿಗೆ ವಂದನೆಯನ್ನ ಸ್ತೋತ್ರವನ್ನು ಸಲ್ಲಿಸ್ತೇವೆ. We are just in the second Sunday of this year. ಈ ವರ್ಷದ 2ನೇ ಭಾನುವಾರದಲ್ಲಿ ನಾವಿದ್ದೇವೆ. Only 1 week is over. ಕೇವಲ ಒಂದೇ ಒಂದು ವಾರ ಆಗಿದೆ. The moment we meet someone in this year now, like we just start with Happy New Year. ಈ ಸಮಯದಲ್ಲಿ ಯಾರಿಗಾದ್ರೂ ನಾವು ಭೇಟಿ ಆದರೆ ಅವ್ರಿಗೆ ಹ್ಯಾಪಿ ಹೊಸ ವರ್ಷದ ಶುಭಾಶಯಗಳನ್ನು ಕೋರ್ತಿ ಅವ್ರಿಗೆ ಭೇಟಿ ಆಗ್ತೇವೆ. We wish people Happy New Year. ಹೊಸ ವರ್ಷದ ಶುಭಾಶಯಗಳು ಅಂತಂತ ಹೇಳಿ ಅವ್ರಿಗೆ ನಾವು ವಿಶ್ ಮಾಡ್ತೇವೆ. And we desire also that people should be happy in this year. ನಮ್ಮ ಅಭಿಲಾಷೆನೂ ಸಹ ಇದಾಗಿರ್ತದೆ, ಏನಂತಂದ್ರೆ ಈ ವರ್ಷ ಜನರು ಬಹಳ ಸಂತೋಷದಿಂದ ಇರಲಿ ಅವ್ರ ಜೀವನದಲ್ಲಿ. Many people have made many decisions. ಅನೇಕ ಜನರು ಅನೇಕ ರೀತಿಯಾದ ನಿರ್ಧಾರಗಳನ್ನ ತಮ್ಮ ಜೀವನದಲ್ಲಿ Many plans are made. ಅನೇಕ ರೀತಿಯ ಯೋಜನೆಗಳನ್ನು ಮಾಡಿದ್ದಾರೆ. I will do this, I will do that, I will not do this, I will not do that. ನಾ ಇದನ್ನು ಮಾಡ್ತೇನೆ, ನಾ ಅದನ್ನು ಮಾಡ್ತೇನೆ, ನಾ ಇದನ್ನು ಮಾಡೋದಿಲ್ಲ, ನಾ ಅದನ್ನು ಮಾಡೋದಿಲ್ಲ ಅಂತ ಹೇಳಿ. That's wonderful. ಬಹಳ ಒಳ್ಳೆಯದದು. Some people have really taken time to evaluate their lives. ಕೆಲವೊಬ್ಬರು ತಮ್ಮ ಜೀವನದಲ್ಲಿ ಆಗಿರುವಂತ ಸಂಗತಿಗಳನ್ನ ಪರೀಕ್ಷಿಸಿಕೊಳ್ಳುವುದಕ್ಕಾಗಿ ಸಮಯ ಕೊಟ್ಟಿದ್ದಾರೆ. What is right for my life? ನನ್ನ ಜೀವನಕ್ಕೆ ಯಾವುದು ಒಳ್ಳೆಯದು, What is wrong in my life? ನನ್ನ ಜೀವನದಲ್ಲಿ ಯಾವುದು ಕೆಟ್ಟದಾಗಿದೆ, Where really I am heading? ನಾನು ಎಲ್ಲಿ ಮುಂದೆ ಸಾಗ್ತಾ ಹೋಗ್ತಾ ಇದ್ದೇನೆ, Where I should stop? ಎಲ್ಲಿ ನಾನು ನಿಲ್ಬೇಕಾಗಿದೆ. That's really good. ಬಹಳ ಒಳ್ಳೆಯದದು. It helps to move in right direction. ಈ ರೀತಿ ಮಾಡುವುದ್ರ ಮೂಲಕ ಸರಿಯಾದ ಮಾರ್ಗದಲ್ಲಿ ಹೋಗುವುದಕ್ಕೆ ಅದು ಸಹಾಯ And ಮಾಡ್ತದೆ. sometimes some people really they are not able to make the right decision for their lives. ಅನೇಕ ಸಾರಿ ಅನೇಕ ಜನರು ತಮ್ಮ ಜೀವನಕ್ಕೆ ಬೇಕಾಗಿರುವಂತ ಸರಿಯಾದ ನಿರ್ಧಾರವನ್ನು ಸರಿಯಾಗಿ ತೆಗೆದುಕೊಳ್ಳುವುದಕ್ಕೆ ಸಾಧ್ಯ ಆಗುವುದಿಲ್ಲ. They consult the seniors. ಆ ಹಿರಿಯರನ್ನು ಅವರು ಸಂಪರ್ಕಿಸ್ತಾರೆ. ಅಂತ ಸಂದರ್ಭದಲ್ಲಿ They meet their pastors. ಅವರ ಸಭಾಪಾಲಕರನ್ನು ಸಂಪರ್ಕಿಸ್ತಾರೆ. They meet their elders ಅವರ ಹಿರಿಯರನ್ನ ಸಂಪರ್ಕಿಸ್ತಾರೆ. or mentors. ಅವ್ರಿಗಿರುವಂತ ಮೆಂಟರ್ಸ್ ಗಳನ್ನ ಸಂಪರ್ಕಿಸ್ತಾರೆ. And they want to be guided by them. ಅವ್ರ ಮೂಲಕವಾಗಿ ಮಾರ್ಗದರ್ಶನ ಹೊಂದುವುದಕ್ಕಾಗಿ ಅಪೇಕ್ಷಿಸ್ತಾರೆ. All these it shows that really you are serious for your life. ಇವೆಲ್ಲ ವಿಷಯಗಳನ್ನು ಮಾಡೋದ್ರ ಮೂಲಕ ನಮಗೆ ತಿಳಿಯ ಬರ್ತದೆ ಏನಂದ್ರೆ ನಮ್ಮ ಜೀವನದ ವಿಷಯದಲ್ಲಿ ನಾವು ಬಹಳ ಎಚ್ಚರವುಳ್ಳವರಾಗಿದ್ದೇವೆ. You are serious for the time what you spend for yourself. ನಿಮಗೋಸ್ಕರ ನೀವು ಜೀವಿಸ್ತಾ ಇರುವಂತಹ ಸಮಯ ಇರ್ಬೋದು, ಅದಕ್ಕೆ ಬಹಳ ನೀವು ಪ್ರಾಮುಖ್ಯತೆಯನ್ನು ಕೊಡ್ತೀರಿ ಎಂಬುದನ್ನು And ತೋರ್ಪಡಿಸ್ತದೆ. some of us really are serious about our decisions what we are making, and if we are confused or in the crossroad, we just consult the seniors, those who can guide us in godly way. ನಮ್ಮ ಜೀವನದ ಅನೇಕ ನಿರ್ಣಯಗಳಲ್ಲಿ ನಾವು ಬಹಳ ಒಂದು ಸಿರಿಯಸ್ ಆಗಿ ಅದನ್ನು ತೆಗೆದುಕೊಳ್ಳೋದ್ರ ಮೂಲಕ ನಾವು ಅದನ್ನ ಸರಿಪಡಿಸಿಕೊಳ್ಳಲು ಬಯಸ್ತೇವೆ. ಅದಕ್ಕೋಸ್ಕರವೇ ನಾವು ಅನೇಕ ಮಾರ್ಗದರ್ಶಕರನ್ನು ಹುಡುಕಿ ಅವರ ಮಾರ್ಗದರ್ಶನವನ್ನು ಪಡೆದು ಸರಿಪಡಿಸಿಕೊಳ್ಳುವುದಕ್ಕೆ And that ಅಪೇಕ್ಷಿಸ್ತೇವೆ. sounds good. That Adu- sounds good that people are really serious about their life. ಇದು ಬಹಳ ಒಳ್ಳೆಯದು. ಈ ರೀತಿ ಮಾಡೋದ್ರ ಮೂಲಕ ನಮಗೆ ತಿಳಿಯಪಡುತ್ತದೆ ಪ್ರತಿಯೊಬ್ಬ ಜನರು ತಮ್ಮ ಜೀವನಕ್ಕೆ ಸಂಬಂಧಪಟ್ಟಂತ ವಿಷಯದ ಕುರಿತು ಅವರು ಅಲಕ್ಷ್ಯ ಭಾವವಿಲ್ಲ, ಅಲಕ್ಷ್ಯ ಭಾವ ವಹಿಸುವಂತ ಜನರಲ್ಲ ಎಂಬುದನ್ನು ನಮಗೆ ತಿಳಿ ಗೊತ್ತಾಗ್ತದೆ. But some of us fall into the category where years are coming and going, months are coming and going, days are coming and going, and it doesn't make any difference. ಆದ್ರೆ ಅದರಲ್ಲಿಯೂ ಕೆಲ ಜನ ಇದ್ದಾರೆ. ಹೇಗೆ ಅಂತಂದ್ರೆ ದಿನಗಳು ಕಳೆದು ಹೋಗ್ತಾ ಇದೆ, ವರ್ಷಗಳು ಕಳೆದು ಹೋಗ್ತಾ ಇದೆ, ಯಾವುದೇ ರೀತಿಯ ನಿರ್ಧಾರಗಳನ್ನಾಗ್ಲಿ ಬದಲಾವಣೆಗಳನ್ನಾಗ್ಲಿ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ. Carried away by the wind of the world. ಈ ಲೋಕದನ್ನುವಂತ ಗಾಳಿಯಲ್ಲಿ ಹೇಗೆ ಸಾಕ್ತಾ ಇದೆಯೋ ಹಾಗೆ ಅದರೊಟ್ಟಿಗೆ ಸಾಕ್ತಾನೆ ಹೋಗ್ತಾ ಇದ್ದಾರೆ. But ಆದ್ರೆ
Today I want to share with each one of us ಈ ದಿನ ನಿಮ್ಮೆಲ್ಲರೊಟ್ಟಿಗೆ ನಾನು ಹಂಚಿಕೊಳ್ಳಲು ಬಯಸುವಂತ ಸಂಗತಿ ಅಂದ್ರೆ the basics of a believer's life. ವಿಶ್ವಾಸಿಯ ಜೀವನದಲ್ಲಿ ಅತಿ ಪ್ರಾಮುಖ್ಯವಾಗಿ ಸಾಮಾನ್ಯವಾಗಿ ಮಾಡಬೇಕಾಗಿರುವಂತ ಸಂಗತಿಯನ್ನು ಹಂಚಿಕೊಳ್ಳಲು If we ಬಯಸ್ತೇನೆ. say that I am in Christ, if I say that I am a believer, if I say that I am a follower of Jesus Christ, this must happen. ನೀನು ಯೇಸು ಸ್ವಾಮಿಯನ್ನು ಹಿಂಬಾಲಿಸ್ತಾ ಇದೀಯಾ, ನೀನು ವಿಶ್ವಾಸಿಯಾಗಿದ್ದೀಯಾ, ಕ್ರಿಸ್ತನಲ್ಲಿದ್ದೀಯಾ ಅಂತ ನೀನು ಹೇಳುವುದಾಗಿದ್ದಲ್ಲಿ ಇದನ್ನ ನೀನು ಮಾಡಲೇಬೇಕು ಅಂತ ವಿಷಯ ಇದು. And there is no excuse for this, that no, I don't do, I can't do, I will not be able to do, I don't understand. Nothing works but only one thing, what Jesus is expecting from a believer. ಓ ನನಗೆ ಮಾಡ್ಲಿಕ್ಕೆ ಆಗ್ಲಿಲ್ಲ, ನಾನು ಮಾಡಕ್ ಸಾಧ್ಯ ಇಲ್ಲ, ಸಮಯ ಇಲ್ಲ, ಅದು ಇದು ಯಾವ ವಿಷಯಗಳನ್ನು ಹೇಳುವಂಥದ್ದು ನೆವಗಳನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇದನ್ನೇ ಯೇಸು ಸ್ವಾಮಿ ನನ್ನಿಂದ ನಿನ್ನಿಂದ ಅಪೇಕ್ಷಿಸ್ತಾನೆ. And that expectation from Jesus is ಆ ಒಂದು ಅಪೇಕ್ಷೆ ಯೇಸುವನ್ನು ನಮ್ಮ ಜೀವನದಲ್ಲಿ ಯೇಸುವಿನ ಅಪೇಕ್ಷೆ ಏನಂದ್ರೆ remain in him, ಆತನಲ್ಲಿ ನೆಲೆಗೊಂಡಿರ್ರಿ. remain in him. ಆತನಲ್ಲಿ ನೆಲೆಗೊಂಡಿರುವಿಕೆ. This is human desire that we want to be godly. ನಮ್ಮ ಒಂದು ಮನುಷ್ಯನ ಒಂದು ಬಯಕೆ ಇದು ಏನಂತಂದ್ರೆ ನಾವು ದೈವಿಕ ಜನರು, ದೈವ ಸ್ವಭಾವವುಳ್ಳವರಾಗಿ ಜೀವಿಸಬೇಕನ್ನುವಂಥದ್ದು. But without making any effort, we cannot just be godly. ನಾವು ಯಾವುದೇ ರೀತಿಯ ಪ್ರಯತ್ನ ಪಡದೆ ತನ್ನಿಂದ ತಾನೇ ದೈವತ್ವದಲ್ಲಿರ್ಬೋದು, ಆತ್ಮಿಕ ಭಕ್ತಿ ಜೀವನ ಇರ್ಬೋದು, ಇರ್ಲಿಕ್ಕೆ ಸಾಧ್ಯ ಇಲ್ಲ. No singer can become a singer in one day until and unless he practices. ಯಾವುದೇ ಹಾಡುಗಾರನು, ಗಾಯನವನ್ನ ಮಾಡುವಂತ ಹಾಡುಗಾರನು ಒಂದೇ ದಿನದಲ್ಲಿ ಪ್ರಾಕ್ಟೀಸ್ ಮಾಡಲಾರ್ದೆ ಏನಿಲ್ಲದೆ ಆತನು ದೊಡ್ಡ ಹಾಡುಗಾರನ ಆಗ್ಬಿಡ್ತಾನೆ, ಇದು ಸಾಧ್ಯ ಇಲ್ಲ. No runner can become a winner in one day's run, but they have to practice day to day basis to win the race. ಓಟವನ್ನ ಓಡುವಂತ ವ್ಯಕ್ತಿ ಒಂದೇ ದಿನದಲ್ಲಿ ಓಟವನ್ನು ಓಡಿ ಮುಗಿಸ್ತಾನೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಪ್ರತಿದಿನ ಅವನು ಅದಕ್ಕಾಗಿ ಪ್ರಾಕ್ಟೀಸ್ ಮಾಡ್ತಾ ಆ ಒಂದು ಜಯ ಸಾಧಿಸಲಿಕ್ಕೆ ಸಾಧ್ಯ. Do you want something to happen in your life this year? ಈ ವರ್ಷದಲ್ಲಿ ನಿನ್ನ ಜೀವನದಲ್ಲಿ ಏನೋ ಹೊಸ ಸಂಗತಿ ಆಗ್ಬೇಕಂತ ನೀನು ಅಪೇಕ್ಷಿಸೇ ಉಳ್ಳವನಾಗಿದ್ದೀಯ. Do you want something to happen in your life from God in this year? ಈ ವರ್ಷದಲ್ಲಿ ದೇವರು ನಿನ್ನ ಜೀವನದಲ್ಲಿ ಒಂದು ಬದಲಾವಣೆಯನ್ನ ತರುವಂತ ಕಾರ್ಯ ಮಾಡ್ಬೇಕಂತ ಅಪೇಕ್ಷಿಸೋ ನೀನಾಗಿದ್ದೀಯೋ? Title yourself remain in me. What Jesus said, that remain in me. ಯೇಸು ಸ್ವಾಮಿ ಹೇಳಿರುವಂತ ಈ ಮಾತನ್ನ ಗಟ್ಟಿಯಾಗಿ ಹಿಡಿದುಕೋ, ನನ್ನಲ್ಲಿ ನೆಲೆಗೊಂಡಿರು, ನನ್ನಲ್ಲಿ ನೆಲೆಗೊಂಡಿರು. In the Gospel of John chapter 13 to 17 we see ಯೋಹಾನನ ಸುವಾರ್ತೆಯಲ್ಲಿ 13ರಿಂದ ನಾವು ಅಧ್ಯಾಯ 13ನೇ ಅಧ್ಯಾಯದಿಂದ 17ನೇ ಅಧ್ಯಾಯದವರೆಗೂ ನೋಡುವುದಾಗಿದ್ದಲ್ಲಿ we see that God instructing his disciples. ತನ್ನ ಶಿಷ್ಯರಿಗೆ ಆತನು ಅಲ್ಲಿ ಎಚ್ಚರಿಕೆಯನ್ನ ಕಲಿಸುವಂತ ಕಾರ್ಯವನ್ನ ಆತನು ಮಾಡ್ತಾ ಇದ್ದಾನೆ. And that is before his arrest. ಆತನು ಹಿಡಿಯಲ್ಪಡುವಂತದಕ್ಕಿಂತ ಮುಂಚಿತವಾಗಿ He is pouring out his heart to his disciples. ಆತನು ತನ್ನ ಹೃದಯದ ಎಲ್ಲಾ ಸಂಗತಿಯನ್ನು ತನ್ನ ಶಿಷ್ಯರಿಗೆ ಅಲ್ಲಿ ಹಂಚ್ತಾ ಇದ್ದಾನೆ. And if you are the disciple of Jesus Christ, ನೀನು ಯೇಸು ಸ್ವಾಮಿಯ ಶಿಷ್ಯನು ಆಗಿದ್ದಲ್ಲಿ you will find the heart of God today in these words. ಈ ವಾಕ್ಯಗಳಲ್ಲಿ ನೀನು ದೇವರ ಹೃದಯವನ್ನ ಈ ದಿನ ನಿನಗೆ ಕಾಣಿಸ್ಲಿಕ್ಕಿದೆ, ತಿಳಿದುಕೊಳ್ಳಿಕ್ಕಿದೆಯಾ? Since yesterday as I have been reading this passage, and this is really speaking to my heart. ನಿನ್ನೆ ದಿನದಿಂದ ನಾನು ಈ ವಾಕ್ಯ ಭಾಗವನ್ನು ಓದ್ತಾ ಇರುವಂತೆ ನಿಜವಾಗ್ಲೂ ಇದು ನನ್ನ ಹೃದಯದೊಟ್ಟಿಗೆ ಇದು ಮಾತನಾಡ್ತಾ ಇದೆ. We will see in Gospel of John chapter 15 verses 4 to 10. ನಾವು ಯೋಹಾನನ ಸುವಾರ್ತೆ 15ನೇ ಅಧ್ಯಾಯ 4ರಿಂದ 10 ವಚನವನ್ನ ನಾವು ನೋಡ್ಲಿಕ್ಕಿದ್ದೇವೆ. Verses 4 to 10. 4ರಿಂದ 10 ವಚನ ಈ ರೀತಿಯಾಗಿ ಹೇಳ್ತದೆ. ಯೋಹಾನನ ಸುವಾರ್ತೆ 15ನೇ ಅಧ್ಯಾಯದಲ್ಲಿ I will like you to open your Bible either in mobile, or if hard copy is there, that is more better. Sit with your notebook, a pencil or pen, and just see the wonder in these scriptures. ಈ ವಾಕ್ಯ ಭಾಗವನ್ನ ಓದ್ತಾ ಇರುವಂತೆ ನೋಡ್ತಾ ಇರುವಂತೆ ದಯಮಾಡಿ ನೀವು ನಿಮ್ಮ ಬೈಬಲ್ ಅನ್ನ ನಿಮ್ಮ ಹತ್ತಿರದಲ್ಲಿ ಇಟ್ಟುಕೊಂಡ್ರೆ ಬಹಳ ಒಳ್ಳೆಯದು. ಮೊಬೈಲ್ಗಳಲ್ಲಿ ಇರುವುದಾಗಿದ್ದಲ್ಲಿ ಅದನ್ನ ನೀವು ಹಿಡಿದುಕೊಳ್ಳ್ರಿ, ಒಂದು ಪೆನ್ ಮತ್ತು ಪುಸ್ತಕವನ್ನು ಇಟ್ಟುಕೊಳ್ಳ್ರಿ. ಇದ್ರ ಮೂಲಕವಾಗಿ ದೇವರ ಒಂದು ವಿಶೇಷತೆಯನ್ನು, ಅದ್ಭುತವನ್ನು ಈ ವಾಕ್ಯ ಭಾಗದಲ್ಲಿ ಗಮನಿಸಲಿಕ್ಕಿದ್ದೀರಿ. Verse 4 says, remain in me and I will remain in you. 4ನೇ ವಚನ ಹೇಳ್ತದೆ, ನೀವು ನನ್ನಲ್ಲಿ ನೆಲೆಗೊಂಡಿರ್ರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. No branch can bear fruit by itself, it must remain in the vine.
neither can you bear fruit unless you remain in me. ನೀವು ನನ್ನಲ್ಲಿ ನೆಲೆಗೊಂಡಿರ್ರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದು, ಹಾಗೆ ನೀವು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ಫಲ ಕೊಡಲಾರಿರಿ. My goodness, I am seeing here in verse 4, one sentence, it is one verse, 4 times Jesus is telling there, remain in me, remain in me, remain in me, remain in me. 4ನೇ ವಚನದಲ್ಲಿ ಇಲ್ಲಿ ನೋಡು, ಗಮನಿಸುವುದಾಗಿದ್ದಲ್ಲಿ ತಿರುಗಿ ತಿರುಗಿ ಒಂದು ಶಬ್ದ ಅಲ್ಲಿ ಬರ್ತಾ ಇದೆ, ನೆಲೆಗೊಂಡಿರ್ರಿ, 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 ನೆಲೆಗೊಂಡಿರ್ರಿ ಅಂತ 4 ಸಾರಿ ಒಂದೇ ವಚನದಲ್ಲಿ ಈ ಶಬ್ದ ನೋಡ್ತಾ ಇದ್ದೇವೆ. What Jesus is really expecting from his disciples? ತನ್ನ ಶಿಷ್ಯರಿಂದ ನಿಜವಾಗ್ಲೂ ಯೇಸು ಏನು ಅಪೇಕ್ಷಿಸ್ತಾ ಇದ್ದಾನೆ? One thing, ಒಂದು ಸಂಗತಿ, just if you are in me, I will be in you. ನೀವು ನನ್ನಲ್ಲಿರುವುದಾಗಿದ್ದಲ್ಲಿ ನಾನು ನಿಮ್ಮಲ್ಲಿನೂ ಸಹ ಇರ್ತೇನೆ. And the beautiful thing we see here, ಇಲ್ಲಿ ಬಹಳ ಸುಂದರವಾದ ಸಂಗತಿ ನೋಡುವುದಾಗಿದ್ದಲ್ಲಿ ಏನಂತಂದ್ರೆ, verse 4 it starts with, 4ನೇ ವಚನ ಪ್ರಾರಂಭವಾಗುವಂತದ್ದು ಹೀಗೆ ಪ್ರಾರಂಭವಾಗ್ತದೆ, remain in me. ನನ್ನಲ್ಲಿ ನೆಲೆಗೊಂಡಿರ್ರಿ. Initiative has to be from my side. ನನ್ನಿಂದಲೇ ಆ ಕಾರ್ಯ ಆರಂಭವಾಗಬೇಕಾಗಿದೆ. Our God does not force anyone just to come to him, but if it is your desire, you want to be disciple of Jesus Christ, he is giving the invitation that remain in me. ಇಲ್ಲಿ ನಮ್ಮ ದೇವರು ಒತ್ತಾಯ ಪೂರ್ವಕವಾಗಿ ಕೆಲಸ ಮಾಡುವಂತ ದೇವರಲ್ಲ, ಆದ್ರೆ ಸ್ವತಃ ಇಲ್ಲಿ ಆತನು ಹೇಳ್ತಾ ಇದ್ದಾನೆ, ನಿನ್ನೆ ಇಷ್ಟವುಳ್ಳವನಾಗಿ ನೀನು ಆತನಲ್ಲಿ ಇರಬೇಕಾಗಿದ್ದಲ್ಲಿ ಆತನು ನಿನಗೆ ಆಮಂತ್ರಣ ಕೊಡ್ತಾ ಇದ್ದಾನೆ, ನನ್ನಲ್ಲಿ ನೀನು ಬಂದು ನೆಲೆಗೊಂಡಿರುವಂತ ಆಯ್ಕೆ ನೀನು ಮಾಡ್ಕೋಬಹುದು. If you take initiative that you want to be in me, I will respond to your initiative that I will be in you. ನೀನು ನನ್ನಲ್ಲಿ ಬಂದು ಇರುವುದಕ್ಕೆ ನೀನು ನಿರ್ಧಾರವನ್ನ ಮಾಡಿ ಹೆಜ್ಜೆಯನ್ನು ಹಾಕುವುದಾಗಿದ್ದಲ್ಲಿ ನಾನು ಸಹ ಒಂದು ಕಾರ್ಯದ ನಿಮಿತ್ತದಿಂದ ನಾನು ಸಹ ಮುಂದಿನ ಕಾರ್ಯವನ್ನ ಬಂದು ನಿನ್ನಲ್ಲಿ ನೆಲೆಗೊಂಡಿರುವ ಕಾರ್ಯ ಮಾಡ್ತೇನೆ. It's your time, dear friends. ಪ್ರಿಯ ಸ್ನೇಹಿತರೆ, ಇದು ನಿಮ್ಮ ಸಮಯ. Check your time. ನಿಮ್ಮ ಸಮಯವನ್ನು ಪರೀಕ್ಷಿಸಿಕೊಳ್ಳ್ರಿ. Check your life. ನಿಮ್ಮ ಜೀವಿತವನ್ನು ಪರೀಕ್ಷಿಸಿಕೊಳ್ಳ್ರಿ. How your last year has been. ಕಳೆದ ವರ್ಷ ನಿಮ್ಮ ಜೀವನ ಹೇಗಿತ್ತು? Had you been very busy? ಬಹಳ ಬ್ಯುಸಿ ಆಗಿದ್ರಾ? You were so busy that you could not give yourself to God? ದೇವರಿಗೆ ನಿಮ್ಮನ್ನ ನೀವು ಸಮಯ ಕೊಡಲಾರದಷ್ಟರ ಮಟ್ಟಿಗೆ ಬ್ಯುಸಿ ಆಗಿದ್ರಾ? If you have not been able to give time to God, ದೇವರಿಗೆ ನೀವು ಸಮಯವನ್ನು ಕೊಡ್ಲಿಕ್ಕೆ ಸಾಧ್ಯವಾಗದಿದ್ದಲ್ಲಿ your first decision of this year should be that, Lord, I want to be in your presence, I want to be in you. ಹಾಗಿದ್ದಲ್ಲಿ ಈ ವರ್ಷದ ಮೊದಲನೇ ನಿರ್ಧಾರ ಇದಾಗಿರ್ಬೇಕು, ಸ್ವಾಮಿ ನಿನ್ನ ಸಾನ್ನಿಧ್ಯದಲ್ಲಿ ಈ ವರ್ಷ ನಾನು ಮೊದಲನೇ ಸ್ಥಾನ, ಮೊದಲು ನಾನು ನಿನ್ನಲ್ಲಿ ನಾನು ಸಮಯ ಕೊಡಬೇಕು. We have gone through 2020. ನಾವು 2020 ಹಾದು ಹೋಗಿದ್ದೇವೆ. We have gone through 2021. 2021 ಸಹ ಹಾದು ಹೋಗಿದ್ದೇವೆ. And we know that what is the value of this life. ಈ ಜೀವನದ ಒಂದು ಪ್ರಾಮುಖ್ಯತೆ ಇರಬಹುದು, ಇದಕ್ಕಿರುವಂತ ಬೆಲೆ ಇರಬಹುದು ಏನನ್ನುವುದನ್ನ ನಾವು ತಿಳಿದುಕೊಂಡಿದ್ದೇವೆ. People are just in the second of time, people are losing their life because of the disease and the sickness which has come on our land. ಕ್ಷಣ ಮಾತ್ರದಲ್ಲಿ ಜನರು ತಮ್ಮ ಜೀವಿತಗಳನ್ನ ಕಳೆದುಕೊಂಡು ಕ್ಷಣದಲ್ಲಿಯೇ ಈ ಲೋಕದಲ್ಲಿ ಇಲ್ಲದಿರುವಂತ ಪರಿಸ್ಥಿತಿ ಉಂಟಾಗಿರುವುದನ್ನು ಸಹ ಗಮನಿಸಿದ್ದೇವೆ. Where are you? ಎಲ್ಲಿ ನೀನಿದ್ದೀಯಾ? Where are you so busy? ಎಲ್ಲಿದ್ದೀಯಾ? ಬಹಳ ಬ್ಯುಸಿಯಾಗಿ ನೀನು ಎಲ್ಲಿದ್ದೀಯಾ? You are so busy that you are not able to be in him. ನೀನು ಆತನಲ್ಲಿ ಇರುವುದಕ್ಕೂ ಸಹ ಸಾಧ್ಯವಾಗದಷ್ಟರ ಮಟ್ಟಿಗೆ ನೀನು ಅಷ್ಟರ ಮಟ್ಟಿಗೆ ಬ್ಯುಸಿ I ಆಗಿದ್ದೀಯಾ? am talking to the people, those who are so called Christians, believers, follower of Jesus Christ, and not doing what really Christ is expecting. ನಾನಿಲ್ಲಿ ಹೇಳ್ತಾ ಇರುವಂತದ್ದು ವಿಶ್ವಾಸಿಗಳಂತ ಹೇಳಿ ಕ್ರಿಸ್ತನನ್ನು ಹಿಂಬಾಲಿಸುವಂತ ಜನರಂತ ಹೇಳಿ ಕ್ರಿಸ್ತನು ಏನ್ ಅಪೇಕ್ಷಿಸ್ತಾ ಇದ್ದಾನೋ ಅದನ್ನೇ ಮಾಡದೆ ಸುಮ್ಮನೆ ಕೂತಿರುವಂತ ಜನರೊಟ್ಟಿಗೆ ಮಾತನಾಡ್ತಾ ಇದ್ದಾನೆ. Verse 5 it says, 5ನೇ ವಚನ ಈ ರೀತಿಯಾಗಿ ಹೇಳುತ್ತದೆ, I am the vine and you are the branches. If a man remains in me, again he brings the word remains in me. ನಾನು ದ್ರಾಕ್ಷೆ ಬಳ್ಳಿ, ನೀವು ಕೊಂಬೆಗಳು, ಒಬ್ಬನು ನನ್ನಲ್ಲಿ ನಾನು ಅವನಲ್ಲಿ ನೆಲೆಗೊಂಡಿದ್ದರೆ, ತಿರುಗಿ ಅಲ್ಲಿ ನೆಲೆಗೊಂಡಿರುವಿಕೆ ಶಬ್ದ ಅಲ್ಲಿ ಬರ್ತಾ ಇದೆ. And then he says that, and I in him, he will bear much fruit. ಅಲ್ಲಿ ನಾವು ನೋಡ್ತೇವೆ, ಅವನಲ್ಲಿ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. I have come across some believers and some people. ನಾನು ಕೆಲವು ವಿಶ್ವಾಸಿಗಳನ್ನ, ಕೆಲವೊಬ್ಬರ ಜನರನ್ನ ನಾನು ಗಮನಿಸಿದ್ದೇನೆ, ನೋಡಿದ್ದೇನೆ.
And they give me the prayer request saying that in whatever work I put my hand, it is never successful, and I am so discouraged and so disheartened that it is not fruitful. ಓ ನಾನು ಏನೇ ಕೆಲಸ ಮಾಡಲಿ, ನಾನು ಏನೇ ಕಾರ್ಯ ಮಾಡಲಿ, ನಾನು ಕೈ ಹಾಕಿರುವಂತ ಯಾವ ಕೆಲಸನೂ ಸಹ ಸಫಲ ಆಗ್ತಾ ಇಲ್ಲ, ಅದು ನಿರಾಶೆನ ತರುವಂತದ್ದಾಗಿರ್ತದೆ ನನ್ನ Do ಜೀವನದಲ್ಲಿ. you want to be successful this year? ಈ ವರ್ಷ ನೀನು ಯಶಸ್ವಿಯ ವರ್ಷವಾಗಿರ್ಬೇಕಾ ನಿನ್ನ Do ಜೀವನದಲ್ಲಿ? you want to be fruitful this year? ಈ ವರ್ಷ ನೀನು ಫಲಭರಿತತೆ ಜೀವನ This ನಿಂದಾಗಿರ್ಬೇಕಾ? is just only 1 week has gone, dear friends. ಓ ಕೇವಲ ಒಂದೇ ಒಂದು ವಾರ ಹೋಗಿದೆ ರೀ, ಬಾಳ ಏನು ಹೋಗಿಲ್ಲ. You can still make a decision. ಈಗ್ಲೂ ಸಹ ನೀವು ನಿರ್ಧಾರ ಮಾಡ್ಬೋದು. God is telling here, ದೇವ್ರಲ್ಲಿ ಹೇಳ್ತಾ ಇದ್ದಾನೆ, if a man remains in me and I in him, he will bear much fruit. ಅವನು ನನ್ನಲ್ಲಿ ನಾನು ಅವನಲ್ಲಿ ನೆಲೆಗೊಂಡಿದ್ದರೆ ಅವನೇ ಹೆಚ್ಚು ಫಲವನ್ನ ಕೊಡುವನು. He will bear much fruit, not only fruit but much more. ಅವನು ಕೇವಲ ಫಲ ಕೊಡುವನು ಅಂತಂತಲ್ಲಿ ಹೇಳ್ತಾ ಇಲ್ಲ, ಅವನು ಹೆಚ್ಚು 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 ಫಲವನ್ನ ಕೊಡುವನು ಅಂತ ಹೇಳ್ತಾ ಇದ್ದಾನೆ. Hallelujah. Hallelujah. Let's rejoice in the Lord and let us commit ourselves. Say that, Lord, it is I who has failed to commit myself with your word, O God, and give me this morning, this afternoon, this evening, whichever time you are listening to this message, that God help me to commit myself to be in you. ಕರ್ತನಲ್ಲಿ ಉಲ್ಲಾಸಿಸ್ತಾ ಈ ಮಾತನ್ನ ಹೇಳೋಣವೋ, ಕರ್ತನೆ ಈ ಸಮಯದಲ್ಲಿ ನಾನು ನಿನ್ನಲ್ಲಿ ನೆಲೆಗೊಂಡಿರುವಂತದ್ದು, ಈ ಮುಂಜಾನೆ ಜಾವ ನೀನು ನೋಡ್ತಾ ಇರ್ಬೋದು, ಮಧ್ಯಾಹ್ನ ನೋಡ್ತಾ ಇರ್ಬೋದು, ನೀ ನೋಡುವಂತ ಪ್ರತಿ ಸಾರಿ ಈ ನಿರ್ಧಾರವನ್ನ ಮಾಡಿ ಸಮರ್ಪಿಸಿಕೊಡೋಣವೋ, ಕರ್ತನೆ ನಾನು ನಿನ್ನಲ್ಲಿ ನೆಲೆಗೊಂಡಿರ್ಬೇಕು. Verse 6 here we see, if anyone does not remain in me, he is like a branch that is thrown away and withers. ಇಲ್ಲಿ 6ನೇ ವಚನ ಗಮನಿಸ್ರಿ, ಯಾವನು ನನ್ನಲ್ಲಿ ನೆಲೆಗೊಂಡಿರುವುದಿಲ್ಲವೋ ಅವನು ಆ ಕೊಂಬೆಯಂತೆ ಹೊರಕ್ಕೆ ಬಿಸಾಡಲ್ಪಟ್ಟು ಒಣಗಿ ಹೋಗಿರುವನು. Again verse 6 here, this word comes again, remain, and if someone does not remain in me. ಇಲ್ಲಿ ತಿರುಗಿ 6ನೇ ವಚನದಲ್ಲಿ ನಾವು ನೋಡ್ತೇವೆ, ತಿರುಗಿ ನೆಲೆಗೊಂಡಿರುವಿಕೆಯ ಶಬ್ದವನ್ನು ತಿರುಗಿ ಪುನರಾವರ್ತಿಸ್ತಾ ಇದೆ, ಯಾರು ನನ್ನಲ್ಲಿ ನೆಲೆಗೊಂಡಿರಲ್ಲ ಅಂತವ್ರಿಗಾಗಿ. Take your pencil and just circle that word in your Bible. ನಿಮ್ಮ ಕಡೆ ಪೆನ್ಸಿಲ್ ಇದ್ರೆ ಬೈಬಲ್ ನಲ್ಲಿರುವಂತಹ ಶಬ್ದವನ್ನ ಸರ್ಕಲ್ ಮಾಡ್ರಿ. It says that if anyone does not remain in me, he is like a branch that is thrown away and withers, and such branches are picked up, thrown into the fire and burned. ಯಾವನು ನನ್ನಲ್ಲಿ ನೆಲೆಗೊಂಡಿರುವುದಿಲ್ಲವೋ ಅವನು ಕೊಂಬೆಯಂತೆ ಹೊರಕ್ಕೆ ಬಿಸಾಡಲ್ಪಟ್ಟು ಒಣಗಿ ಹೋಗುವನು. ಹಂತ ಕೊಂಬೆಗಳನ್ನ ಕೂಡಿಸಿ ಬೆಂಕಿಯಲ್ಲಿ ಹಾಕುತ್ತಾರೆ, ಅವು ಸುಟ್ಟು ಹೋಗುತ್ತವೆ. Is there some believers today? ಈ ದಿನ ಕೆಲವು ವಿಶ್ವಾಸಿಗಳು, Is here somebody listening this message and listening to this, that I am not connected with God and I am a Christian? ಇಲ್ಲಿ ಇಂಥ ಹೇಳುವಂತ ಜನರಿಲ್ಲಿದ್ದಾರೋ ನೋಡ್ತಾ ಇರುವಂತವರು, ನಾನು ಹೇಳುವುದಕ್ಕೆ ವಿಶ್ವಾಸಿ ಕ್ರೈಸ್ತನು ಅಂತ ಹೇಳ್ತೇನೆ, ಬಟ್ ಕ್ರಿಸ್ತನೊಂದಿಗೆ ಸಂಪರ್ಕದಲ್ಲಿ ಇಲ್ಲ. I am known for that I am Christian, but I do not exist in his word, in his fellowship, obeying him. I do not do anything, but I am called follower of Jesus Christ. ಹೌದು, ನಾನು ಯೇಸುವನ್ನು ಹಿಂಬಾಲಿಸ್ತಾ ಇದ್ದೇನೆ, ಕ್ರೈಸ್ತನು ಎಲ್ಲವನ್ನ ಹೇಳ್ಕೊಂತೇವೆ, ಆದ್ರೆ ಆತನೊಟ್ಟಿಗೆ ಆತನ ಸಂಬಂಧದಲ್ಲಿ ವಿಧೇಯತೆಯಲ್ಲಿ ಅನ್ಯೋನ್ಯತೆಯಲ್ಲಿ ನಾನಿಲ್ಲ. I am talking to the people today, those who have believed in Jesus Christ and compromising with these basics. ಈ ಒಂದು ಪ್ರಾಮುಖ್ಯವಾದ ಸಂಗತಿಗಳನ್ನ ಮಾಡದೆ ಅಲಕ್ಷಿಸ್ತಾ ಇರುವಂತ ಜನರೊಟ್ಟಿಗೆ ನಾನು ಈ ದಿನ ಮಾತನಾಡ್ಕೊಳ್ತಾ ಇದ್ದೇನೆ, ಈ ಒಂದು ವಿಷಯದಲ್ಲಿ ತಮ್ಮನ್ನ ತಾವು ಗಂಭೀರತೆಯನ್ನು ತೆಗೆದುಕೊಳ್ಳದಂತ ಜನರೊಟ್ಟಿಗೆ. You know that what situation such people will be facing. ಇಂಥ ಸಂಗತಿಗಳನ್ನ ಮಾಡುವಂತ ಜನರು ಯಾವ ವಿಧವಾದ ಸಂಗತಿಯನ್ನು ಎದುರಿಸಲಿಕ್ಕಿದ್ದಾರೆ ಎಂಬುದನ್ನು ಇಲ್ಲಿ ನೋಡ್ತಾ ಇದ್ದೀರಿ ನೀವು. Not connected with God. ದೇವರೊಟ್ಟಿಗೆ ಸಂಪರ್ಕದಲ್ಲಿ ಅನ್ಯೋನ್ಯತೆಯಲ್ಲಿ ಇಲ್ಲ. Not listening to God. ದೇವರ ಹೇಳುವಂತ ಮಾತನ್ನ ಕೇಳ್ತಾ ಇಲ್ಲ. Not obeying to God. ದೇವರಿಗೆ ವಿಧೇಯರಾಗ್ತಾ ಇಲ್ಲ. But I don't know what makes them to say that I am Christian or I am believer of Jesus Christ. ಇಷ್ಟೆಲ್ಲ ಮಾಡದೆ ಅನ್ಯೋನ್ಯತೆ ಇಲ್ಲದಿರುವಂತ ಜನರು ಸಹ ಆದ್ರೂ ಸಹ ನನಗೆ ಅರ್ಥ ಆಗ್ತಾ ಇಲ್ಲ, ಯಾಕೆ ತಮ್ಮನ್ನು ತಾವು ಕ್ರೈಸ್ತರು, ವಿಶ್ವಾಸಿಗಳು, ಹಿಂಬಾಲಕರು ಅಂತ ಹೇಳ್ತಾ ಇದ್ದಾರೆ. Christ is expecting only one thing. ಕ್ರೈಸ್ತನು ಕೇವಲ ಒಂದೇ ಒಂದು ಸಂಗತಿ ನನ್ನಿಂದ ಅಪೇಕ್ಷಿಸ್ತಾ ಇದ್ದಾನೆ, Remain in me. ನನ್ನಲ್ಲಿ ನೆಲೆಗೊಂಡಿರು. Remain in me. ನನ್ನಲ್ಲಿ ನೆಲೆಗೊಂಡಿರು. Remain in me. ನನ್ನಲ್ಲಿ ನೆಲೆಗೊಂಡಿರು. Just check yourself. ನಿಮ್ಮನ್ನ ನೀವು ಪರೀಕ್ಷಿಸಿಕೊಳ್ಳ್ರಿ. Are you in him? ಆತನಲ್ಲಿ ನೀವಿದ್ದೀರಾ? Are you in him? ಆತನಲ್ಲಿ ನೀವಿದ್ದೀರಾ? Or years after years it has been going and you have been the same and same again. ವರ್ಷ ಕಳೆದು ಹೋಗ್ತಾ ಇದೆ, ನೀನು ಮಾತ್ರ ಅದೇ ಹಳೆಯ ಜೀವನದಂತೆ ಜೀವಿತವನ್ನ ಜೀವಿಸ್ತಾ ಇದೆಯೋ? And you are fed up.
ಅದರಿಂದ ಬೇಸರಗೊಂಡಿದ್ದೀಯೋ? You are person of Christ ನೀನು ಕ್ರಿಸ್ತನಲ್ಲಿರುವಂತ ಕ್ರಿಸ್ತನ ವ್ಯಕ್ತಿ ನೀನು. and you are frustrated. ನೀನು ಬಹಳ ಬೇಸರವಾಗಿ ಬೇಡವಾಗಿರುವಂತ ಸಂಗತಿ ನಿನ್ನ ಜೀವನದಲ್ಲಿ ಅನಿಸ್ತಾ ಇದೆ. Why? ಯಾಕೆ? Because ಯಾಕಂದ್ರೆ there is no word of God in life. ದೇವರ ವಾಕ್ಯ ನಿನ್ನ ಜೀವನದಲ್ಲಿ ಇಲ್ಲ. There is no Christ in life. ಕ್ರಿಸ್ತನು ಜೀವನದಲ್ಲಿ ಇಲ್ಲ. There is no will of God in life. ದೇವರ ಚಿತ್ತ ಜೀವನದಲ್ಲಿ ಇಲ್ಲ. Verse 7 we see here. 7ನೇ ವಚನ ಇಲ್ಲಿ ನಾವು ನೋಡ್ತೇವೆ. If you remain in me ನೀವು ನನ್ನಲ್ಲಿಯೂ and my word remains in you, ನನ್ನ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡಿದ್ರೆ ask whatever you wish ಏನ್ ಬೇಕಾದ್ರೂ ಬೇಡ್ಕೊಳ್ರಿ, and it will be given to you. ಅದು ನಿಮಗೆ ದೊರೆಯುವುದು. Is your question this time when you are listening, is it your question that how to remain in Christ? Please pastor, can you just guide me that how I can remain in ಈ him? ವಾಕ್ಯವನ್ನ ಕೇಳ್ತಾ ಇರುವಂತೆ ಮುಂಜಾನೆ ಜಾವ ಈ ಪ್ರಶ್ನೆ ನಿಮ್ಮಲ್ಲಿ ಬರುವುದಾಗಿದ್ದಲ್ಲಿ, ಪಾಸ್ಟರೇ ನಾನು ಹೇಗೆ ಆತನಲ್ಲಿ ನೆಲೆಗೊಂಡದ್ದು ಇರ್ಲಿಕ್ಕೆ ಸಾಧ್ಯ? And here is scripture very clearly it says, ಈ ವಾಕ್ಯ ಭಾಗದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ ಇದಕ್ಕೆ ಉತ್ತರವಾಗಿ, if you remain in me ನೀವು ನನ್ನಲ್ಲಿ ನೆಲೆಗೊಂಡಿದ್ರೆ and my word ನಂತರ ನನ್ನ ವಾಕ್ಯಗಳು and my word ನನ್ನ ವಾಕ್ಯ and my word, ನನ್ನ ವಾಕ್ಯಗಳು if it remains in you, ಇದು ನಿನ್ನಲ್ಲಿ ನೆಲೆಗೊಂಡಿದ್ದರೆ, if my word remains in you, ಈ ನನ್ನ ವಾಕ್ಯಗಳು ನಿನ್ನಲ್ಲಿ ನೆಲೆಗೊಂಡಿದ್ದರೆ, if my word remains in you, ನನ್ನ ವಾಕ್ಯಗಳು ನಿನ್ನಲ್ಲಿ ನೆಲೆಗೊಂಡಿದ್ರೆ whatever you wish. ಏನ್ ಬೇಕಾದ್ರೂ ನೀನು ಬೇಡಿಕೋ. Oh, it says wish. ಓ ಏನ್ ಬೇಕಾದ್ರೂ ನೀನು ಬೇಡಿಕೋ. In English it says I will be and it will be given to you. ಅದು ನಿನಗೆ ಕೊಡಲ್ಪಡುವುದು. Even if you wish the things, ನೀನು ಅಪೇಕ್ಷಿಸಿ ಅಭಿಲಾಷಿಸಿದು ಬೇಕು ಅಂತ ನೀನು ಕೇಳುವುದಾಗಿದ್ದಲ್ಲೂ it will be given to you. ಅದು ನಿನಗೆ ಸಿಗಲ್ಪಡ್ತದೆ. Many people they come in the prayer and they say that Akka, I see, pastor, I see that in the scripture it says that ask and it shall be given to you. If you wish, it will be given to you. But my prayers has not been answered, pastor. ಅನೇಕ ಪ್ರಾರ್ಥನೆಗಳಲ್ಲಿ ಜನರು ಬರ್ತಾರೆ, ಬಂದು ಕೇಳ್ತಾರೆ, ಪಾಸ್ಟರೇ ನಮಗೆ ವಾಕ್ಯದಲ್ಲಿ ಹೇಳ್ತದೆ ನೀವು ಏನ್ ಕೇಳೋದು ಬೇಕಾದ್ರೂ ಕೇಳಿಕೊಳ್ಳ್ರಿ, ನಿಮ್ಗೆ ದೊರೆಯಲ್ಪಡ್ತದೆ ಅಂತ ಹೇಳ್ತೀರಾ, ಆದ್ರೆ ನಾವು ಪ್ರಾರ್ಥಿಸ್ತೇವೆ ನಮ್ಗೇನು ದೊರೆಯೋದಿಲ್ರಿ. There is condition, dear friends. ಆದ್ರೆ ಒಂದು ಅಲ್ಲಿ ಕಂಡೀಷನ್ ಇದೆ ರೀ. T&C apply. TNC ಅಪ್ಲೈ ಆಗ್ತದೆ. Term and condition ಟರ್ಮ್ apply. ಅಂಡ್ ಕಂಡೀಷನ್ ಅಲ್ಲಿ ಇದೆ ರೀ. And that term and condition is, ಆ ಷರತ್ತುಗಳು ಏನಂತಂದ್ರೆ, if my word remain in you. ನನ್ನ ವಾಕ್ಯ ನಿನ್ನಲ್ಲಿ ನೆಲೆಗೊಂಡಿದ್ದರೆ. Where is your Bible? ನಿಮ್ಮ ಬೈಬಲ್ ಎಲ್ಲಿದೆ ರೀ? In your house. ನಿಮ್ಮ ಮನೆಯಲ್ಲಿ ಎಲ್ಲಿದೆ? Christmas time you have dusted your Bible and kept somewhere. ಓ ಕ್ರಿಸ್ಮಸ್ ಸೀಸನ್ ನಲ್ಲಿ ಮನೆ ಸ್ವಚ್ಛ ಮಾಡುವಂತ ಸಂದರ್ಭದಲ್ಲಿ ಧೂಳವನ್ನ ಜಾಡಿಸಿ ಎಲ್ಲೋ ಇಟ್ಟಿದ್ದೀರಿ ಬೈಬಲ್ ಅನ್ನ. Oh my goodness, you have 5-6 Bibles in your house. ಓ ನಿಮ್ಮ ಮನೆಯಲ್ಲಿ 5-6 ಬೈಬಲ್ಗಳಿವೆ. But one page also you don't have time to turn to. ಆದ್ರೆ ಒಂದು ಪೇಜನ್ನು ಸಹ ತಿರುಗಿಸಿ ನೀವು ಓದುವುದಕ್ಕೆ ಆಗಿಲ್ಲ. Keep wishing. ಓ ಬಯಸ್ತಾ ಬೇಡ್ತಾ ಕೇಳ್ತಾ ಇರ್ರಿ. Keep desiring. ಓ ಅಪೇಕ್ಷಿಸ್ತಾನೇ ಇರ್ರಿ, ಹಾಗೆ Keep praying. ಪ್ರಾರ್ಥಿಸ್ತಾನೇ ಇರ್ರಿ. Word says that if my word remains in you, it will be given to you. ವಾಕ್ಯ ಹೇಳ್ತದೆ ನನ್ನ ವಾಕ್ಯಗಳು ನಿನ್ನಲ್ಲಿ ನೆಲೆಗೊಂಡಿದ್ದರೆ ಮಾತ್ರ ಆ ಸಮಯದಲ್ಲಿ ನಿನ್ನ ಪ್ರಾರ್ಥನೆಗಳಿಗೆ ಉತ್ತರ ಸಿಗ್ತದೆ. Young people. ಯೌವನಸ್ಥ ಮಕ್ಕಳೇ. Young people. ಓ ಯೌವನಸ್ಥರೇ. Your subjects are very important to read. ನಿಮ್ಮ ಸಬ್ಜೆಕ್ಟ್ಗಳು ಓದುವಂತದ್ದು ಬಹಳ ಪ್ರಾಮುಖ್ಯವಾಗಿರುವಂತ All the ವಿಷಯಗಳಿರ್ತವೆ. subject you need to revise again and again. ಓ ನೀವು ಓದಿರುವಂತ ಅಧ್ಯಯನ ಮಾಡುವಂತ ಎಲ್ಲಾ ಸಬ್ಜೆಕ್ಟ್ ಗಳನ್ನ ರಿವೈಸ್ ಮಾಡಿ ತಿರುಗಿ ನೀವು ಓದ್ಬೇಕು. All the question answer you have to really by heart memorize and then prepare yourself for exam. ಎಕ್ಸಾಮ್ ಗಾಗಿ ನಿಮ್ಮ ಎಲ್ಲಾ ಪೋರ್ಷನ್ ಗಳನ್ನ ಓದಿ ಪ್ರಶ್ನೆಗಳಿಗೆ ಉತ್ತರಗಳನ್ನ ಬೈಪಾಠ ಮಾಡಿ ಸಿದ್ಧಗೊಳ್ಬೇಕು. I am not requesting you this morning, but I am just asking you. I am just commanding you, take your Bible and every day read your word and let the word of God dwell in you. ಓ ಈ ಮುಂಜಾನೆ ಜಾವ ದಯಮಾಡಿ ಅನ್ನುವಂತ ಶಬ್ದವನ್ನ ನಾನು ಉಪಯೋಗಿಸ್ತಾ ಇಲ್ಲ, ಆದ್ರೆ ನಾನು ಇದನ್ನ ಆಜ್ಞೆಯಾಗಿ ನಿಮ್ಗೆ ಹೇಳ್ತಾ ಇದ್ದೇನೆ, ಪ್ರತಿ ದಿನ ದೇವರ ವಾಕ್ಯವನ್ನ ಓದ್ರಿ, ವಾಕ್ಯಗಳು ನಿಮ್ಮಲ್ಲಿ ಆಳವಾಗಿ ಬೇರೂರ್ಲಿ.
If you want to be fruitful in your life, ನಿಮ್ಮ ಜೀವನದಲ್ಲಿ ಫಲಭರಿತತೆಯಿಂದ ತುಂಬಿದಂತ if you want to be ಜೀವನವಾಗಿರಬೇಕಾಗಿದ್ದಲ್ಲಿ, successful in your life, ನಿಮ್ಮ ಜೀವನದಲ್ಲಿ ನೀನು ಯಶಸ್ವಿ ಕಾಣಬೇಕಾಗಿದ್ದಲ್ಲಿ, especially this year, ಈ ವರ್ಷ ವಿಶೇಷವಾಗಿ ಈ ವರ್ಷ 2022, 2022ನೇ ಇಸ್ವಿ, the year of new mercies every morning. ಪ್ರತಿದಿನ ಮುಂಜಾನೆ ಹೊಸ ಒಂದು ಆಶೀರ್ವಾದಗಳು, ಕರುಣೆ, ಕೃಪೆ ಅದು ದೊರೆಯುವಂತ ಒಂದು ವರ್ಷ ಇದು. We have the theme of the scripture Lamentations 3:22-23 that his mercies are new every morning. ಅಲ್ಲಿ ನಾವು ಪ್ರಲಾಪಗಳ ಪುಸ್ತಕದಲ್ಲಿ 3ನೇ ಅಧ್ಯಾಯ 22-23ರಲ್ಲಿ ನಾವು ನೋಡಿದೆ, ಪ್ರತಿದಿನ ಆತನ ಕರುಣೆ, ಆತನ ಕೃಪೆ ಹೊಸದಾಗಿ ನಮಗೆ ದೊರೆಯುತ್ತದೆ ಅಂತ ಹೇಳಿ. And how can that mercy be new? ಅದು ಹೇಗೆ ಆತನ ಕೃಪೆ ಕರುಣೆ ಪ್ರತಿದಿನ ಹೊಸದಾಗಿರ್ತದೆ? His word needs to dwell in you. ಯಾವಾಗ ಆ ವಾಕ್ಯ ನಿನ್ನಲ್ಲಿ ನೆಲೆ ಊರ್ತದೋ ಅವಾಗ. And then verse 9. 9ನೇ ವಚನ ನೋಡ್ರಿ. As the Father has loved me, so have I loved you. Now remain in my love. ಓ ತಂದೆ ನನ್ನನ್ನ ಪ್ರೀತಿಸಿದ ಹಾಗೆಯೇ ನಾನು ನಿಮ್ಮನ್ನ ಪ್ರೀತಿಸಿದ್ದೇನೆ, ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರಿ. You can circle it again. ಅದು ತಿರುಗಿ ಅಲ್ಲಿ ನೀವು ಸರ್ಕಲ್ ಮಾಡಬಹುದು ಪೆನ್ಸಿಲ್ ಅನ್ನು ತೆಗೆದುಕೊಂಡು ಶಬ್ದವನ್ನ. Verse 10 again it says, 10ನೇ ವಚನ ತಿರುಗಿ ಹೇಳ್ತದೆ ನೋಡ್ರಿ. if you obey my commands, ನೀವು ನನ್ನ ಆಜ್ಞೆಗಳನ್ನ ಕೈಗೊಂಡು ನಡೆಯುವುದಾಗಿದ್ದಲ್ಲಿ, you will remain in my love. ಓ ನೀವು ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರ್ತೀರಿ. If you obey my commands, ನನ್ನ ಆಜ್ಞೆಗಳನ್ನ ನೀವು ಕೈಗೊಂಡು ನಡೆಯುವುದಾಗಿದ್ದಲ್ಲಿ, whoever obeys Jesus' commands, ಯೇಸು ಸ್ವಾಮಿಯ ಆಜ್ಞೆಗಳನ್ನ ಯಾರ್ಯಾರು ಕೇಳಿ ವಿಧೇಯರಾಗ್ತಾರೋ, and here he says that they will be loved by God. ದೇವರಿಂದ ಅವರು ಪ್ರೀತಿಸಲ್ಪಡ್ತಾರೆ ಅನ್ನುವಂತ ವಾಕ್ಯ. Hallelujah. Hallelujah. How many times your heart says that I am not loved by anybody, I am left out, I am rejected, I am cornered. All this maybe we are going through, but just dwell in him and see the love of God, how you are going to experience. ಎಷ್ಟು ಸಾರಿ ನಾವು ಹೇಳ್ತೇವೆ, ನಮ್ಗೆ ಯಾರು ಪ್ರೀತಿಸ್ತಾ ಇಲ್ಲ, ಯಾರು ಕಾಳಜಿ ಮಾಡ್ತಾ ಇಲ್ಲ, ನಮ್ಗೆ ಪ್ರೀತಿಸುವವರು ಇಲ್ಲ ಅನ್ನುವಂತ ಒಂದು ಸಂಗತಿ ನಮ್ಮ ಹೃದಯದಲ್ಲಿ ಹಾದು ಹೋಗ್ತಾ ಇರ್ಬೋದು. ಆದ್ರೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಆತ ನಮ್ಮಲ್ಲಿ ನೆಲೆಗೊಂಡಿರುವುದಾಗಿದ್ದಲ್ಲಿ, ಆಜ್ಞೆಗೆ ವಿಧೇಯರಾಗಿದ್ದಲ್ಲಿ ಆತನಿಂದ ನಾವು ಪ್ರೀತಿಸಲ್ಪಡ್ತೇವೆ. Verse 10 once again I read, it says, if you obey my commands, you will remain in my love, just as I have obeyed my Father's commands and remain in his love. ನಾನು ನನ್ನ ತಂದೆಯ ಆಜ್ಞೆಗಳನ್ನ ಕೈಗೊಂಡು ನಡೆದು ಆತನ ಪ್ರೀತಿಯಲ್ಲಿ ನೆಲೆಗೊಂಡಿರುವ ಮೇರೆಗೆ ನೀವು ನನ್ನ ಆಜ್ಞೆಗಳನ್ನ ಕೈಗೊಂಡು ನಡೆದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರುವಿರಿ. It looks like from verses 4 to 10, 6 verses altogether, and 6 verses 11 times in English Bible it says, remain in me, remain in me, remain in me. ಇಲ್ಲಿ 15ನೇ ಅಧ್ಯಾಯದ 4ನೇ ವಚನದಿಂದ 10ನೇ ವಚನದಲ್ಲಿ ನಾವು ಈ ವಾಕ್ಯ ಭಾಗವನ್ನ ಗಮನಿಸುವುದಾಗಿದ್ದಲ್ಲಿ, ನನ್ನಲ್ಲಿ ನೆಲೆಗೊಂಡಿರಿ, ನನ್ನಲ್ಲಿ ನೆಲೆಗೊಂಡಿರುವಿಕೆ ಈ ಶಬ್ದವು ತಿರುಗಿ ಅಲ್ಲಿ ನಾವು ಗಮನಿಸುವುದಾಗಿದ್ದಲ್ಲಿ 11ರಿಂದ 12 ಸಾರಿ ಅಲ್ಲಿ ತಿರುಗಿ ಪುನರಾವರ್ತಿಸ್ತದೆ. I met one of the person who is in ministry almost since 21 years. 21 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇರುವಂತ ಒಬ್ಬ ವ್ಯಕ್ತಿಯನ್ನು ನಾನು ಭೇಟಿಯಾದೆ. And he worked for the Lord. ದೇವರಿಗಾಗಿ ಅವರು ಕೆಲಸ ಮಾಡಿದ್ರು. His hands worked for the Lord. ದೇವರಿಗಾಗಿ ಇವರ ಕೈಗಳು ಕೆಲಸ ಬಹಳ ಮಾಡಿದ್ರು. His feet walked for the Lord. ದೇವರಿಗಾಗಿ ಅವರ ಕಾಲುಗಳು ಬಹಳ ನಡೆದು. Whatever boss or the in charge person instructed him, he did faithfully. ಅವರ ಮುಖ್ಯ ಅಧಿಕಾರಿಗಳು ಏನೇನು ಅವ್ರಿಗೆ ತಿಳಿಸ್ತಾ ಇದ್ರು ಅವೆಲ್ಲ ಸಂಗತಿಗಳನ್ನು ನಂಬಿಗಸ್ತಿಕೆಯಿಂದ ಮಾಡಿದ್ರು. But when conversation was on, ಸಂಭಾಷಣೆ ನಡೆಯುತ್ತಿರುವಂತ ಸಂದರ್ಭದಲ್ಲಿ ಒಂದು ಸಾರಿ, and he said that I have never read the Bible. ಅವರು ಹೇಳಿದ್ರು, ನಾನು ಎಂದೂ ಸಹ ದೇವರ ವಾಕ್ಯವನ್ನು ಓದಿಲ್ಲ. I have sincerely sat and heard the message. I have sincerely heard the messages from YouTube, Facebook. All this I have done, but personally I have not read the Bible. ನಾನು ಯಥಾರ್ಥವಾಗಿ ಯೂಟ್ಯೂಬ್ಗಳಲ್ಲಿರ್ಬೋದು, ಸಂದೇಶಗಳಲ್ಲಿರ್ಬೋದು, ಕೇಳುವುದನ್ನ, ನೋಡುವುದನ್ನ, ಸಂದೇಶವನ್ನ ಕೇಳುವುದನ್ನ ಮಾಡಿದ್ದೇನೆ, ಆದ್ರೆ ಎಂದೂ ಸಹ ನಾನು ದೇವರ ವಾಕ್ಯವನ್ನು ಓದಿಲ್ಲ ಅಂತ ಹೇಳಿ ಯಥಾರ್ಥವಾಗಿ ಹೇಳಿದ್ರು. These all things also can happen, dear friends. ಇಂಥ ಸಂಗತಿಗಳು ಆಗ್ಲಿಕ್ಕೆ ಸಾಧ್ಯ ಸ್ನೇಹಿತರೆ. We sit many times in the church, in the fellowship, in the Bible study. ಬೈಬಲ್ ಸ್ಟಡಿಯಲ್ಲಿ, ಸಭೆಯಲ್ಲಿ, ಫೆಲೋಶಿಪ್ಗಳಲ್ಲಿ ನಾವು ಕುಂತು ಅನೇಕ ಸಾರಿ ಕುಂತಿರ್ಬೋದು.
Our body sits there, ಅಲ್ಲಿ ನಮ್ಮ ಶರೀರ ಕುಂತಿರ್ತದೆ. but our mind keeps wandering all over. ಆದ್ರೆ ನಮ್ಮ ಮನಸ್ಸು ಮಾತ್ರ ಎಲ್ಲಾ ಕಡೆ ತಿರುಗಾಡ್ತಾ ಇರ್ತದೆ. We need to be intentional to engage with the word of ನಾವು God. ಉದ್ದೇಶಪೂರ್ವಕವಾಗಿ ದೇವರ ವಾಕ್ಯದೊಟ್ಟಿಗೆ ನಾವು ವರ್ತಿಸುವಂತದ್ದು, ಅದನ್ನು ಕೇಳುವಂತ ಕಾರ್ಯವನ್ನ ಮಾಡುವಂತದ್ದು ಬಹಳ ಮುಖ್ಯ. Read the word, ದೇವರ ವಾಕ್ಯವನ್ನ ಓದ್ರಿ, know the word, ದೇವರ ವಾಕ್ಯವನ್ನ ತಿಳಿದುಕೊಳ್ಳ್ರಿ, understand the word, ದೇವರ ವಾಕ್ಯವನ್ನ ಅರ್ಥ ಮಾಡಿಕೊಳ್ಳ್ರಿ, memorize the word, ದೇವರ ವಾಕ್ಯವನ್ನ ಬಾಯ್ಪಾಠ ಮಾಡ್ರಿ, by heart the word. ಬಾಯ್ಪಾಠನ್ನ ಮಾಡ್ರಿ. This all will help you to know the heart of God. ಈ ಎಲ್ಲ ಸಂಗತಿಗಳನ್ನ ಮಾಡೋದ್ರ ಮೂಲಕ ದೇವರ ಹೃದಯವನ್ನ ತೆಗೆದುಕೊಳ್ಳುವುದಕ್ಕೆ ಇದು ಸಹಾಯ It's ಮಾಡ್ತದೆ. mandatory for all of us so-called believers that we should engage ourselves with the word of God. ದೇವರ ವಾಕ್ಯದೊಟ್ಟಿಗೆ ನಮ್ಮನ್ನ ನಾವು ತೊಡಗಿಸಿಕೊಳ್ಳಬೇಕನ್ನುವುದಕ್ಕೆ ಯೇಸುವನ್ನ ಹಿಂಬಾಲಿಸುವಂತ ಜನರು ಅಂತ ಹೇಳಿಕೊಳ್ಳುವಂತರು ನಿಮಗೆ ಇದು ಬಹಳ ಪ್ರಾಮುಖ್ಯ. ಇದನ್ನು Certain ಮಾಡಲೇಬೇಕು. things has become so mechanical in our life. ಕೆಲವೊಂದು ಸಂಗತಿಗಳನ್ನ ನಮ್ಮ ಜೀವನದಲ್ಲಿ ಒಂದು ರೀತಿಯ ಮಷಿನ್ ಗತೆ ಮೆಕ್ಯಾನಿಕ್ ಆಗಿ ಮಾಡುವಂತದ್ದು ಉಂಟು. It has become like when offering bag comes, I need to put something. ಆಫರಿಂಗ್ ಬ್ಯಾಗ್ ಬರುವಂತ ಸಂದರ್ಭದಲ್ಲಿ ಅದರಲ್ಲಿ ನಾನು ಏನಾದ್ರೂ ಹಾಕಬೇಕನ್ನುವಂಥದ್ದು ಒಂದು. Oh, if I don't do my tithing, then pastor will know that I am not faithful, and so I need to tithe so that pastor should know that I am tithing. ನಾನು ದಶಮಭಾಗವನ್ನು ಹಾಕುವಂತ ಸಂದರ್ಭದಲ್ಲಿ ನಾನು ಹಾಕದಿದ್ದಲ್ಲಿ ಪಾಸ್ಟರ್ಗೆ ಗೊತ್ತಾಗ್ಬಿಡ್ತದೆ ನಾನು ಹಾಕ್ತಾ ಇಲ್ಲ ಅಂತ, ಅದಕ್ಕೋಸ್ಕರ ಪಾಸ್ಟರ್ಗೋಸ್ಕರ ಆ ದಶಮಭಾಗ ಹಾಕೋದು. Jesus is interested in your life, dear friends. Jesus is interested in you, not the work what all you are doing, not the feet where all it is going, where you are traveling, what you are doing. God is interested in you, your heart, your mind, how much you are empowered with His word. ದೇವರ ವಾಕ್ಯದಿಂದ ನೀನು ಎಷ್ಟರ ಮಟ್ಟಿಗೆ ಬಲಗೊಂಡಿದ್ದಿ, ಅದರಲ್ಲಿ ಅನ್ಯೋನ್ಯತೆ ಇದ್ದಿ ಎನ್ನುವಂಥದ್ದು ನಿನ್ನ ಮನಸ್ಸು, ನಿನ್ನ ವಿಷಯದಲ್ಲಿ ದೇವರಿಗೆ ಆಸಕ್ತಿ ಇದೆಯೇ ಹೊರತು ನಿನ್ನ ಕೈಗಳ ಮೂಲಕ ದೇವರಿಗಾಗಿ ಏನು ಮಾಡಿದಿ, ಕಾಲಿನಿಂದ ದೇವರಿಗಾಗಿ ಎಷ್ಟು ಚಲಿಸಿದಿ, ಅವೆಲ್ಲ ವಿಷಯಗಳಿಗಿಂತ ನೀನು ಬಹಳ ಮುಖ್ಯ ದೇವರಿಗೆ. Oh, I met some of the sisters, ಕೆಲವೊಬ್ಬ ಸಹೋದರರನ್ನ ನಾನು ಭೇಟಿಯಾದೆ, the praying sisters. ಪ್ರಾರ್ಥಿಸುವಂತ ಸಹೋದರ ಗುಂಪಿದು. Why do you do the ministry? ಯಾಕೆ ನೀವು ಸೇವೆ ಮಾಡ್ತೀರಿ? Hey, I have been doing since so many years. I can't sit at home. ನಾನು ಬಹಳ ವರ್ಷಗಳಿಂದ ಸೇವೆ ಮಾಡ್ತಾ ಇದ್ದೇನೆ, ಹಾಗೆ ಖಾಲಿ ಮನೆಯಲ್ಲಿ ಕೂತ್ಕೊಳ್ಳೋಕೆ ನಂಗೆ ಆಗೋದಿಲ್ಲ. I feel good when I do ministry. ನಾನು ಸೇವೆ ಯಾವಾಗ ಮಾಡ್ತೀನಲ್ಲ ನಂಗೆ ಬಹಳ ಒಳ್ಳೇದು ಅನಿಸ್ತದೆ, ಅದಕ್ಕೋಸ್ಕರ ಮಾಡ್ತೇನೆ. Faith life is not feeling good life, dear friends. ನಂಬಿಕೆ ಜೀವನ ಅಂತಂದ್ರೆ ನನಗೆ ಒಳ್ಳೇದು ಅನಿಸ್ತಾ ಇದೆ ಅದಕ್ಕೋಸ್ಕರ ಮಾಡ್ತೇನೆ ಅನ್ನುವಂತ ರೀತಿ ಒಳಗೆ ಅದು ನಂಬಿಕೆ ಜೀವನ ಅಲ್ರಿ. Faith life is what God is feeling about me. ನನ್ನ ಬಗ್ಗೆ ದೇವ್ರು ಏನು ಅನಿಸಿಕೆ ಆತಂದಿದೆ, ಆತನು ಏನು ಅನಿಸ್ತಾ ಇದೆ ಅನ್ನುವಂಥದ್ದು ಅದು ನಂಬಿಕೆ ಜೀವನವಾಗಿರ್ತದೆ. Remain in me. ನನ್ನಲ್ಲಿ ನೆಲೆಗೊಂಡಿರು, Remain in me. ನನ್ನಲ್ಲಿ ನೆಲೆಗೊಂಡಿರು, Remain in me. ನನ್ನಲ್ಲಿ ನೆಲೆಗೊಂಡಿರು. That will fetch you fruitful life. ಆ ಸಂಗತಿ ನಿನ್ನನ್ನ ಫಲಭರಿತತೆ ಜೀವಿತವನ್ನ ನಡೆಸುವುದಕ್ಕೆ ಸಹಾಯ That will ಮಾಡ್ತದೆ. fetch you much fruitful life. ಹೆಚ್ಚು ಹೆಚ್ಚು ಫಲ ಕೊಡುವಂತೆ ಅದು ಮಾಡ್ತದೆ. And you will never be disappointed in your prayer life. ನಿನ್ನ ಪ್ರಾರ್ಥನೆ ಜೀವನದಲ್ಲಿ ಎಂದೂ ಸಹ ನೀನು ದುಃಖಿತನಾಗುವುದಿಲ್ಲ, ನಿರಾಶೆಗೊಳ್ಳುವುದಿಲ್ಲ. Why? ಯಾಕೆ? It says, ಇದು ಹೇಳ್ತದೆ, if my word remains in you, ನನ್ನ ವಾಕ್ಯ ನಿನ್ನಲ್ಲಿ ನೆಲೆಗೊಂಡಿದ್ರೆ whatever you wish, ನೀನು ಏನೇ ಬೇಡ್ಕೊಂಡ್ರು it will be done. ಅದು ಸಿಗ್ತದೆ. And so prayer is answered. ಪ್ರಾರ್ಥನೆ ಉತ್ತರ ಸಿಕ್ತು. And so we are encouraged to pray again. ಅದಕ್ಕೋಸ್ಕರವೇ ನಾವು ಪ್ರಾರ್ಥನೆ ಮಾಡೋದಕ್ಕೆ ಉತ್ತೇಜಿಸಲ್ಪಡ್ತೇವೆ. We are encouraged to pray again. ತಿರುಗಿ ತಿರುಗಿ ಆ ರೀತಿ ಮಾಡುವಾಗ ನಾವು ತಿರುಗಿ ತಿರುಗಿ ಪ್ರಾರ್ಥನೆ ಮಾಡೋದಕ್ಕೆ ನಮ್ಗೆ ಉತ್ತೇಜನ ಸಿಗ್ತದೆ. ಹೀಗೆ ಮಾಡಿದ್ರೆ ಸಿಗ್ತದಲ್ಲ ಪ್ರಾರ್ಥನೆಗೆ ಉತ್ತರ ಅಂತ ಹೇಳಿ. Bible is not the book for anybody or everybody. ಬೈಬಲ್ ಅಂತ ಹೇಳುವಾಗ ಎಲ್ಲರಿಗಾಗಿ ಪ್ರತಿಯೊಬ್ಬೊಬ್ಬರಿಗಾಗಿ ಅಂತ ಅನ್ನುವಂತ ರೀತಿ ಒಳಗೆ ದೇವ್ರ ವಾಕ್ಯ ಇದೆ ಅಂತ ಅಲ್ರಿ. That's why many people they say, I don't understand the Bible. ಅದಕ್ಕೋಸ್ಕರವೇ ಅನೇಕ ಜನರು ಹೇಳ್ತಾರೆ ನನಗೆ ಬೈಬಲ್ ಓದಿದ್ರೆ ಅರ್ಥನೇ ಆಗೋದಿಲ್ಲ. I am bringing very important point that who can understand the Bible. ಇಲ್ಲಿ ಬಹಳ ಪ್ರಾಮುಖ್ಯವಾದ ಸತ್ಯವನ್ನ ಈ ಸಮಯದಲ್ಲಿ ನಾವು ತಿಳಿಸಲು ಬಯಸ್ತಾ ಇದ್ದೇನೆ. ಯಾರು ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ತಾರೆ ಅನ್ನೋದನ್ನ ಈ ಸಮಯದಲ್ಲಿ ನಾವು ತಿಳಿಲಿಕ್ಕಿದ್ದೇವೆ. And Bible is the love letter for every individual, those who will commit to these things. ಈ ಸಂಗತಿಗಳನ್ನ ಮಾಡುವಂತ ಪ್ರತಿಯೊಬ್ಬೊಬ್ಬರಿಗೆ ಬೈಬಲ್ ಅನ್ನುವಂಥದ್ದು ಒಂದು ಲವ್ ಲೆಟರ್ ನಂತೆ ಬರೆಯಲ್ಪಟ್ಟಿರುವಂತ ದೇವರ ವಾಕ್ಯ ನಮಗೋಸ್ಕರ ಇದು. They only can understand the Bible what God wants us to reveal, those who are born again. ಯಾರು ತಿರುಗಿ ಹುಟ್ಟಿದ್ದಾರೋ, ಕ್ರಿಸ್ತನ ಸ್ವೀಕಾರ ತಿರುಗಿ ಯಾರು ಜನ್ಮವನ್ನು ತಾಳಿದ್ದಾರೋ ಅಂತವರು ಮಾತ್ರ ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ. Those who have the born again experience of that, yes, Jesus is the Lord of my life, they only can understand the Bible.
ಹೌದು, ಯೇಸು ಸ್ವಾಮಿಯನ್ನ ಸ್ವೀಕರಿಸಿ ಆತನೇ ನನ್ನ ಜೀವನದ ಪ್ರಾಮುಖ್ಯವಾಗಿರುವ ಆತನು ಎಂಬುದನ್ನು ಸಮರ್ಪಿಸಿಕೊಟ್ಟಂತ ಜೀವಿತವುಳ್ಳಂತ ಜೀವಿತಗಳಿದ್ರೆ ಅವರು ಮಾತ್ರ ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ತಾರೆ. Those who have the desire to engage with the word of God. ದೇವರ ವಾಕ್ಯದೊಟ್ಟಿಗೆ ನಾನು ಸಹ ಓದ್ತೇನೆ, ಅದರೊಟ್ಟಿಗೆ ನಾನು ಇರ್ತೇನೆ ಅನ್ನುವಂತ ಬಯಸುವಂತ ಅಂತವರು ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ತಾರೆ. Those who have desire to deal with their sin in their life through the word of God. ದೇವರ ವಾಕ್ಯವನ್ನು ಓದಿ ಅದರ ನಿಮಿತ್ತವಾಗಿ ತಮ್ಮ ಜೀವನದಲ್ಲಿರುವಂತ ಪಾಪಗಳನ್ನ ವ್ಯವಹರಿಸಿ ಅದನ್ನು ಸರಿಪಡಿಸಿಕೊಳ್ಳುವಂತ ಜನರು ಅವರು ಅರ್ಥ ಮಾಡಿಕೊಳ್ತಾರೆ. They can understand the Bible. ಅವರು ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ತಾರೆ. Otherwise, ಇಲ್ಲದಿದ್ರೆ somebody else will keep explaining, and lifelong you will keep hearing and listening, and you will never understand. ಓ, ಯಾರೋ ಆ ದೇವರ ವಾಕ್ಯವನ್ನು ನಿಮಗೆ ವಿವರಿಸ್ತಾರೆ, ಅದನ್ನೇ ನೀವು ಕೇಳ್ತಾ ಜೀವನ ಪರ್ಯಂತ ಅದನ್ನೇ ಕೇಳ್ತಾ ಕೂತ್ಕೊಂಡ್ರೆ ನಿನ್ನ ಜೀವನದಲ್ಲಿ ಅದರ ಅನುಭವವನ್ನ ಬಿಡುಗಡೆಯನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. How many of you are seated here listening this message and you say that I don't understand the Bible? ಎಷ್ಟು ಜನ ಈ ದಿನ ಮುಂಜಾನೆ ದೇವರ ವಾಕ್ಯವನ್ನ ಕೇಳ್ತಾ ಇದ್ದವರು ನೀವು ನನಗೆ ದೇವರ ವಾಕ್ಯ ಅರ್ಥ ಆಗೋದಿಲ್ರಿ ಅಂತ ಹೇಳುವಂತವ್ರು ಈ ಸಮಯದಲ್ಲಿ ಕೂತ್ಕೊಂಡಿದ್ದೀರಿ? Have you experienced the born again experience in your life? ನಿನ್ನ ಜೀವನದಲ್ಲಿ ತಿರುಗಿ ಹುಟ್ಟುವಿಕೆಯ ಅನುಭವ ನೀನು ನಿನ್ನ ಜೀವನದಲ್ಲಿ ಹೊಂದಿದ್ದೀಯೋ? Have you engaged yourself with the word of God, that Lord teach me through your word? ದೇವರ ವಾಕ್ಯವನ್ನು ಓದ್ತಾ ದೇವರ ವಾಕ್ಯದ ಮೂಲಕವಾಗಿ ಕರ್ತನೆ ನನಗೆ ಇದ್ರ ಮೂಲಕ ಕಲಿಸು ಅಂತ ಹೇಳುವಂತ ಕೆಲಸ ನೀನು ಮಾಡಿದೀಯೋ? Or Lord, I am so much entangled in my sinful life and I am not able to come out. Lord, can you help me? I want to deal with my sin, oh God, and please help me through your word. ಓ ಕರ್ತನೆ, ನಾನು ನನ್ನ ಪಾಪದ ಜೀವನದಲ್ಲಿ ಬಿದ್ದು ಹೋಗಿ ಅದರಿಂದ ಹೊರಬರುವುದಕ್ಕೆ ನನಗೆ ಸಾಧ್ಯವಾಗ್ತಾ ಇಲ್ಲ. ದಯಮಾಡಿ ನಿನ್ನ ವಾಕ್ಯದ ಮೂಲಕ ನನ್ನನ್ನು ಇದರಿಂದ ಬಿಡಿಸಿ ಸಹಾಯ ಮಾಡು ಅಂತ ಹೇಳುವಂತವರಿದ್ದಿರು. John 14:26 it says. ಯೋಹಾನನ ಸುವಾರ್ತೆ 4:20 ಈ ರೀತಿಯಾಗಿ ಹೇಳ್ತದೆ. John 14:26. ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ 26ನೇ ವಚನ ಈ ರೀತಿಯಾಗಿ ಹೇಳ್ತದೆ. But the helper, the Holy Spirit, whom the Father will send in my name, he will teach you all things. ಆದ್ರೆ ಆ ಸಹಾಯಕನು ಅಂದ್ರೆ ನನ್ನ ಹೆಸರಿನಲ್ಲಿ ತಂದೆ ಕಳಿಸಿಕೊಡುವಂತ ಪವಿತ್ರ ಆತ್ಮನು ನಿಮಗೆ ಎಲ್ಲಾ ಉಪದೇಶವನ್ನ ನಿಮ್ಗೆ ಹೇಳಿದ್ದನ್ನ ಎಲ್ಲವನ್ನ ಆತನು ನೆನಪಿಸಿ ತರುವನು. Are you willing to have the teacher Holy Spirit in your life? ನಿಮ್ಮ ಜೀವನದಲ್ಲಿ ಆ ಪವಿತ್ರಾತ್ಮನು ಬೋಧಿಸುವಂತ ಕಲಿಸುವಂತ ಪರಿಶುದ್ಧಾತ್ಮನು ಬೇಕನ್ನುವಂತ ಬಯಕೆ ನಿನ್ನಲ್ಲಿದೆಯೋ? This year can be the year of difference if Holy Spirit is your teacher. ನಿನ್ನ ಜೀವನದಲ್ಲಿ ಪರಿಶುದ್ಧಾತ್ಮನು ನಿನ್ನ ಗುರುವಾಗಿ ಶಿಕ್ಷಕನಾಗಿ ಇರುವುದಾಗಿದ್ದಲ್ಲಿ ಈ ವರ್ಷ ವಿಭಿನ್ನವಾದ ವರ್ಷ ನಿನ್ನ Do you ಜೀವನದಲ್ಲಿ want to ಆಗಿರುತ್ತದೆ. be the student of the Holy Spirit? ನೀನು ಪರಿಶುದ್ಧಾತ್ಮನ ಒಂದು ಶಿಕ್ಷಕನ ಒಂದು ಶಿಷ್ಯನು ನೀನಾಗಲು ಬಯಸ್ತೀಯೋ? Use your time properly, otherwise you will lose your time. ನೀನು ನಿನ್ನ ಸಮಯವನ್ನ ಸರಿಯಾಗಿ ಅದನ್ನು ಸದುಪಯೋಗ ಮಾಡುವುದನ್ನ ಕಲಿ, ಇಲ್ಲದಿದ್ರೆ ಅದನ್ನ ಕಳೆದುಕೊಳ್ತೀಯ. Control over your time, otherwise something else will control you. ನೀನು ನಿನ್ನ ಸಮಯವನ್ನ ನಿಯಂತ್ರಣದಲ್ಲಿ ಸರಿಪಡಿಸಿಕೊಳ್ಳುವುದಕ್ಕೆ ನೀನು ಪ್ರಯತ್ನ ಪಡದಿದ್ದಲ್ಲಿ ಅದು ನಿನ್ನನ್ನ ಬೇರೆ ವಿಷಯದಲ್ಲಿ ನಿಯಂತ್ರಿಸಿ ಹಾಳು ಮಾಡ್ತದೆ. No one can buy time. ಯಾರು ಸಹ ಸಮಯವನ್ನ ಕೊಂಡುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. No one can find more time. ಹೆಚ್ಚು ಸಮಯವನ್ನು ಪಡೆದುಕೊಳ್ಳುವುದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. And no one can make more time. ಹೆಚ್ಚು ಸಮಯವನ್ನ ಅದನ್ನ ಮಾಡುವುದಕ್ಕೂ ಸಹ ಯಾರಿಗೂ ಕಡೆ ಸಾಧ್ಯ ಇಲ್ಲ. Your year will never be a different year if you do not take these steps what today word of God is telling ದೇವರ us. ವಾಕ್ಯ ಈ ದಿನ ನಿನಗೆ ಏನ್ ಹೇಳ್ತಾ ಇದೆಯೋ ಅದನ್ನ ನೀನು ಮಾಡದಿದ್ದಲ್ಲಿ ಈ ವರ್ಷ ನಿನ್ನ ವಿಭಿನ್ನವಾದ ವಿಶೇಷ ವರ್ಷವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. I thank God for microwave. ಓ ಮೈಕ್ರೋವೇವ್ ಗಾಗಿ ನಾನು ದೇವರಿಗೆ ಸ್ತೋತ್ರ It ಸಲ್ಲಿಸ್ತೇನೆ. saves our time. ಓ ನಮ್ಮ ಸಮಯವನ್ನ ಅದು ಸ್ವಲ್ಪ ಉಪಯೋಗಿಸುವುದಕ್ಕೆ ಅದನ್ನ ಸಹಾಯ ಮಾಡ್ತದೆ. I thank God for the grinder. Earlier days people used to grind like this and it used to take time. Now in 2 minutes, 3 minutes our masalas are grinded. ಓ ಈ ಒಂದು ಗ್ರೈಂಡರ್ ಗಾಗಿನೂ ಸಹ ನನಗೆ ಬಹಳ ಸಂತೋಷ ಅನಿಸ್ತದೆ. ಯಾಕಂದ್ರೆ ಮೊದಲು ಸಮಯ ಇತ್ತು, ಕಲ್ಲಿನಲ್ಲಿ ಹಾಕಿ ನಾವು ಅದನ್ನ ರುಬ್ಬಬೇಕಾಗಿತ್ತು. ಆದ್ರೆ ಈಗ ಸ್ವಲ್ಪ ಸಮಯದಲ್ಲಿ ಸಮಯ ಉಳಿತಾಯ ಮಾಡ್ತದೆ ಅದು ಗ್ರೈಂಡರ್ ಮಾಡೋದ್ರ ಮೂಲಕ ನಮಗೆ. I like the washing machine that your number of clothes are washed just in hours time. ನನಗೆ ಬಹಳ ವಾಷಿಂಗ್ ಮಷೀನ್ ಸಹ ನೋಡುವಾಗ ಬಹಳ ಲೈಕ್ ಆಗ್ತದೆ. ಯಾಕಂತಂದ್ರೆ ಹೆಚ್ಚೆಚ್ಚು ಬಟ್ಟೆಗಳನ್ನ ಸ್ವಲ್ಪ ಸಮಯದಲ್ಲಿ ಒಗೆದು ಮುಕ್ತಾಯಗೊಳಿಸ್ತಾರೆ. God has provided us how to save our time. ಓ ದೇವರು ನಮಗೆ ಹೇಗೆ ಸಮಯವನ್ನ ಅದನ್ನ ಉಪಯೋಗಿಸಬಹುದು ಅಥವಾ ಅದನ್ನ ಸದುಪಯೋಗಿಸಬಹುದು ಅಂತ ಕಾಯ್ದುಕೊಳ್ಬಹುದು ಅಂತ ಅನೇಕ ಅವಕಾಶಗಳನ್ನು ಕೊಟ್ಟಿದ್ದಾನೆ. Time is saved. ಓ ಸಮಯ ಅದು ಉಪಯೋಗಿಸಲ್ಪಡುವಂತದ್ದು ಅಷ್ಟೇ ಅಲ್ಲ, ಇದು ಉಳಿತಾಯವಾಗಿರುವುದನ್ನು ನೋಡ್ತೇವೆ. But for what? ಅದಕ್ಕೆ ಯಾವುದಕ್ಕಾಗಿ? Your time was saved for what? ಸಮಯ ಉಳಿತಾಯವಾಗಿದೆ ಯಾವುದಕ್ಕಾಗಿ?
just to waste time in social media? ಸೋಷಿಯಲ್ ಮೀಡಿಯಾಗಳಲ್ಲಿ ಉಪಯೋಗಿಸುವುದಕ್ಕಾಗಿ ಅದು ಉಳಿತಾಯ ಆಗ್ತಾ ಇದೆಯಾ? Keep going into the reels and reels and reels. ರೀಲ್ಗಳನ್ನ ನೋಡ್ತಾ ನೋಡ್ತಾ ಅದರಲ್ಲೇ ಸಮಯವನ್ನ ಕಳಿತಾ ವಿಷಯಕ್ಕಾಗಿ ಉಳಿತಾಯ ಮಾಡ್ತಾ ಇದೆಯಾ? Sometime notice yourself that when you started your social media today and when you are stopping your social media. ನಿಮ್ಮ ಸೋಷಿಯಲ್ ಮೀಡಿಯಾ ಯಾವಾಗ ಆರಂಭಿಸಿ ಯಾವಾಗ ಮುಕ್ತಾಯಗೊಳಿಸಿದ್ರಿ ಅಂತ ಒಂದ್ ಸ್ವಲ್ಪ ಸಮಯ ಹಚ್ಚಿ ನೋಡ್ರಿ. This year can be the year of different year, the fruitful year, if only we are in him, dear friends. ಓ, ಈ ವರ್ಷ ಆತನು ನಿಮ್ಮಲ್ಲಿ ನೀವು ಆತನಲ್ಲಿ ನೆಲೆಗೊಂಡಿದ್ರೆ ಮಾತ್ರ ಈ ವರ್ಷ ವಿಭಿನ್ನವಾದ ವಿಶೇಷ ವರ್ಷವಾಗಿರ್ಲಿಕ್ಕೆ ಸಾಧ್ಯ. God has created us with a purpose, and that purpose is that we will worship him and we will be in him. ಆ ದೇವರಿಗೆ ಒಂದು ಉದ್ದೇಶವಿದೆ, ಆ ಉದ್ದೇಶದಿಂದ ನಿನ್ನನ್ನು ಸೃಷ್ಟಿಸಿದ್ದಾನೆ, ಆತನೊಂದಿಗೆ ಆತನಲ್ಲಿ ನಾವು ನೆಲೆಗೊಂಡಿರ್ಬೇಕಂತ ಹೇಳಿ. God has saved us, God has given us the gift of salvation that we will worship him. ಆತನನ್ನ ನಾವು ಆರಾಧಿಸಬೇಕನ್ನುವುದಕ್ಕಾಗಿ ಉದ್ದೇಶದಿಂದಲೇ ಆತನು ನಮಗೆ ರಕ್ಷಣೆ ಅನ್ನುವಂಥ ಬಹುಮಾನವನ್ನು ನಮ್ಮ ಜೀವನದಲ್ಲಿ ಕೊಟ್ಟಿದ್ದಾನೆ. God has rescued us so that we will be a blessing in his kingdom, first being in him. ಆತನಲ್ಲಿ ಇರುವುದುಕೊಳ್ಳುವುದ್ರ ಮೂಲಕ ಆತನ ರಾಜ್ಯದಲ್ಲಿ ಅನೇಕರಿಗೆ ಆಶೀರ್ವಾದವಾಗಿರ್ಬೇಕಂತ ಹೇಳಿ ದೇವರು ಅಪೇಕ್ಷಿಸ್ತಾನೆ. Remain in him. ಆತನಲ್ಲಿ ನೆಲೆಗೊಂಡಿರ್ರಿ. Jesus' expectation for today is that God wants you and me to be remaining in ಯೇಸು him. ಸ್ವಾಮಿ ಈ ದಿನ ನನ್ನಲ್ಲಿ ನಿನ್ನಂದ ಅಪೇಕ್ಷಿಸ್ತಾ ಇರುವಂತದ್ದು ಏನಂತಂದ್ರೆ ನೀನು ಆತನಲ್ಲಿ ನೆಲೆಗೊಂಡಿರ್ಬೇಕು ಅಂತ ಹೇಳಿ. First wave, second wave, third wave and waves after wave. ಓ, ಮೊದಲನೇ ಒಂದು ಅಲೆ, ಎರಡನೇ ಅಲೆ, ಮೂರನೇ ಅಲೆ, ಅದರ ನಂತರ ಅಲೆಗಳ ಮೇಲೆ ಅಲೆಗಳು ಹೋಗ್ತಾ ಇದೆ. Plan your year. ಈ ವರ್ಷವನ್ನ ನೀವು ಅದಕ್ಕಾಗಿ ಯೋಜನೆ ಪ್ಲಾನ್ ಅನ್ನ ಮಾಡ್ಕೊಳ್ರಿ. Prayerfully plan your year. ನಿಮ್ಮ ವರ್ಷವನ್ನ ಏನ್ ಮಾಡ್ಬೇಕನ್ನುವುದ ಯೋಜನೆಯನ್ನ ಮಾಡ್ಕೊಳ್ರಿ ಪ್ರಾರ್ಥನಾ ಪೂರ್ವಕವಾಗಿ. And in this plan, ಈ ಒಂದು ಯೋಜನೆ ಅಥವಾ ಪ್ಲಾನ್ ನಲ್ಲಿ you should and I should plan it that Lord, let your word which leads my path, O God, the word which makes my path straight, O God, the word which helps me to live according to you, O God, help me to give time in your presence, O God. ಓ, ನಿನ್ನ ಸಾನ್ನಿಧ್ಯದಲ್ಲಿ ನಿನ್ನ ವಾಕ್ಯಗಳು ಮಾರ್ಗದರ್ಶಿಸುವಂತ ವಾಕ್ಯ, ನಮ್ಮನ್ನ ಸರಿಯಾದ ನೀಟಾದ ಮಾರ್ಗದಲ್ಲಿ ನಡೆಸುವಂತ ವಾಕ್ಯ, ಅದಕ್ಕೆ ನಾನು ಸಮಯವನ್ನ ಕೊಡುವುದಕ್ಕೆ ನನಗೆ ಸಹಾಯ ಮಾಡು ಸ್ವಾಮಿ. One of the person, he says that if you read 20 minutes per day Old Testament, 39 books you can finish reading in 1 year. ಓ, ಒಬ್ರು ಈ ರೀತಿಯಾಗಿ ಹೇಳ್ತದೆ, 39 ಈ ಒಂದು ಹಳೆ ಒಡಂಬಡಿಕೆಯ ಪುಸ್ತಕವನ್ನ ಪ್ರತಿದಿನ 20 ನಿಮಿಷ ನೀನು ಓದುವುದಾಗಿದ್ದಲ್ಲಿ You can finish the Old Testament reading in a year's time. ಒಂದು ವರ್ಷದಲ್ಲಿ ಹಳೆ ಒಡಂಬಡಿಕೆಯನ್ನ ನೀನು ಓದಿ ಮುಗಿಸ್ತಿ ಅಂತ ಹೇಳಿ. Can someone take the challenge? ಆ ಒಂದು ಸವಾಲನ್ನು ಯಾರಾದರೂ ತೆಗೆದುಕೊಳ್ಳಿಕ್ಕೆ ಸಾಧ್ಯನಾ? Whether you understand or not understand, you may keep telling I don't understand, but if Holy Spirit of God is your teacher, he will teach you, you will be taught by God and you will understand. ಈ ಒಂದು ನಿರ್ಧಾರವನ್ನ ಮಾಡ್ರಿ. ನಿಮಗೆ ಅರ್ಥವಾಗ್ಲಿ, ಅರ್ಥವಾಗದಿದ್ದಲ್ಲಿ ನಾನು ಓದ್ತೇನೆ ಅನ್ನುವಂತ ನಿರ್ಧಾರ. ಆದ್ರೆ ಪವಿತ್ರಾತ್ಮನು ನಿನ್ನ ಗುರುವಾಗಿದ್ದಲ್ಲಿ ನಿನಗೆ ಅರ್ಥವಾಗದಿದ್ದರೂ ಆತನು ಅರ್ಥ ಮಾಡುವುದ್ರ ಮೂಲಕ ನಿಮಗೆ ಸಹಾಯ ಮಾಡ್ತಾನೆ. Remain in me. ಆತನಲ್ಲಿ ನನ್ನಲ್ಲಿ ನೆಲೆಗೊಂಡಿರ್ರಿ. How will I remain in God? ದೇವರಲ್ಲಿ ನಾನು ಹೇಗೆ ನೆಲೆಗೊಂಡಿರ್ಲಿಕ್ಕೆ ಸಾಧ್ಯ? Through the word of God. ದೇವರ ವಾಕ್ಯದ ಮೂಲಕ ಆತನಲ್ಲಿ ನೆಲೆಗೊಂಡಿರ್ಲಿಕ್ಕೆ ಸಾಧ್ಯ. Through the word of God. ದೇವರ ವಾಕ್ಯದ ಮೂಲಕವೇ ನಾವು ಆತನಲ್ಲಿ Only ನೆಲೆಗೊಂಡಿರ್ಲಿಕ್ಕೆ one ಸಾಧ್ಯ. possibility is there for a faith life people, those who have believed in Jesus Christ, that you and I must read the word of God, engage with the word of God and be anointed with the word of God. ನಾವು ನಂಬಿಕೆಯುಳ್ಳಂತ ಜನರು ನಂಬಿಕೆಯಲ್ಲಿ ಸ್ಥಿರವಾಗಿ ನಿಲ್ಲಬೇಕಾಗಿದ್ದಲ್ಲಿ ಅದಕ್ಕೆ ಇರುವಂತ ಒಂದೇ ಒಂದು ಮಾರ್ಗ ದೇವರ ವಾಕ್ಯದಲ್ಲಿ ನೆಲೆಗೊಂಡಿರುವಿಕೆ, ದೇವರ ವಾಕ್ಯದಲ್ಲಿ ತುಂಬಿಸಲ್ಪಡುವಂತ ಕೆಲಸ ಮಾಡುವಂಥದ್ದು, ದೇವರ ವಾಕ್ಯದಿಂದ ಅಭಿಷೇಕಿಸಲ್ಪಡುವಂಥದ್ದು, ಅದೇ ಮುಖ್ಯವಾಗಿರುವಂತ. I really liked in this Christmas season. ಈ ಕ್ರಿಸ್ಮಸ್ ಸೀಸನ್ ನಲ್ಲಿ ನನಗೆ ಬಹಳ ಇಷ್ಟಪಡುವಂತ ವಿಷಯ ಅಂತಂದ್ರೆ, And that is like the context where it comes like that wise people, they came searching God. ಇಲ್ಲಿ ಈ ಒಂದು ಜ್ಞಾನಿಗಳು ಅಂತ ಹೇಳುವಾಗ, ಪಂಡಿತರು ಅಂತ ಹೇಳುವಾಗ ಯೇಸು ಸ್ವಾಮಿಯನ್ನು ಹುಡುಕ್ತಾ ಬಂದಿರುವಂತ ಒಂದು ಸನ್ನಿವೇಶ. They just wanted to be in him and in his presence. ಆತನ ಸಾನ್ನಿಧ್ಯದಲ್ಲಿ ಆತನ ಒಂದು ಮುಂದುಗಡೆ ಇರಬೇಕಂತ ಹೇಳಿ ಅಪೇಕ್ಷಿಸಿದ್ರು. And all of us, we say that wise people, they came in search of God and they searched God and they worshipped God and they came in his presence. ಓ, ಅವರು ಜನರು ಆತನನ್ನ ಹುಡುಕಿದ್ರು, ದೇವರ ಸಾನ್ನಿಧ್ಯಕ್ಕೆ ಬಂದ್ರು, ಆತನಲ್ಲಿ ಬಂದ್ರು ಎಂಬುದನ್ನು ನಾವೆಲ್ಲರೂ ಹೇಳುತ್ತೇವೆ.
Even the wise people are searching God. I don't think that anybody is more wiser than that they don't need God. ಪಂಡಿತರು ಜ್ಞಾನಿಗಳಂತ ಹೇಳುವಂತಹ ಅಂತ ಜನರೇ ದೇವರನ್ನ ಹುಡುಕ್ತಾ ಬಂದ್ರು. ಅವ್ರಿಗೂ ಸಹ ಹುಡುಕುವಿಕೆ ಅವಶ್ಯಕತೆ ಎಷ್ಟಿದೆ ಎಂಬುದನ್ನು ಅವ್ರಿಗೆ ಅರ್ಥಿತ್ತು. Wise people, they search God. ಜ್ಞಾನಿ ಉಳ್ಳಂತ ಜನರು ಯಾರಿಗಂತಾರೆ? ಅಂತ ಜನರು ದೇವರನ್ನು ಹುಡುಕ್ತಾರೆ. Those who seek God, they are called wise people. ಯಾರು ದೇವರನ್ನು ಹುಡುಕ್ತಾರೋ ಅವರು ಜ್ಞಾನಿಗಳಂತ ಹೇಳ್ತಾರೆ ಅವ್ರಿಗೆ. I will not tell you other side that if you are not seeking God, what you do your fill in the blanks. ನೀವು ದೇವರನ್ನ ಈ ದಿನ ಹುಡುಕ್ತಾ ಇಲ್ಲದಿದ್ರೆ ಅದರ ವಿರುದ್ಧಾರ್ಥಕವಾಗಿ ಏನಂತ ಹೆಸರು ಇಡಬೇಕಂತ ನಾನು ಹೇಳಲಿಕ್ಕೆ ಹೋಗೋದಲ್ಲ, ನಿಮ್ಗೆ ಗೊತ್ತಿದೆ ಅದಕ್ಕೆ. Shall we just commit ourselves in this year, dear friends? ಈ ವರ್ಷ ನಮ್ಮನ್ನ ನಾವು ಸಮರ್ಪಿಸಿಕೊಡೋಣವೋ? We will commit ourselves. ನಮ್ಮನ್ನ ನಾವು ಸಮರ್ಪಿಸಿಕೊಡೋಣವೋ ದೇವರಿಗೆ ಸಂಪೂರ್ಣವಾಗಿ ಈ ವರ್ಷ? God, help me to remain in you. ಕರ್ತನೇ, ನಿನ್ನಲ್ಲಿ ನಾನು ನೆಲೆಗೊಂಡಿರುವುದಕ್ಕಾಗುವುದಕ್ಕೆ ನಮಗೆ ಸಹಾಯ ಮಾಡು. Help me to be intentional, O God. ಉದ್ದೇಶಪೂರ್ವಕವಾಗಿ ನಿನ್ನಲ್ಲಿ ನೆಲೆಗೊಂಡಿರುವುದಕ್ಕೆ ಸಹಾಯ ಮಾಡಪ್ಪ. Help me to be remaining in you. ನಿನ್ನಲ್ಲಿ ನಾವು ನೆಲೆಗೊಂಡಿರುವುದಕ್ಕೆ ಸಹಾಯ ಮಾಡು. Whatever may come in my life. ನನ್ನ ಜೀವನದಲ್ಲಿ ಏನೇ ಬರ್ಲಿ, Why not sickness? ರೋಗ ಬರ್ಲಿ, Why not disease? ಯಾವುದೇ ಒಂದು ರೋಗ ಅನಾರೋಗ್ಯ ನನ್ನನ್ನು Why ಬಾಧಿಸ್ಲಿ, not death? ಮರಣವೇ ಬರಲಿ, Help me to be in you, O God. ನಿನ್ನಲ್ಲಿ ನಾನು ನೆಲೆಗೊಂಡಿರ್ಲಿಕ್ಕೆ ಸಹಾಯ ಮಾಡು. Because the ultimate purpose of my life is to be in you. ನನ್ನ ಜೀವನದ ಅತಿ ಪ್ರಾಮುಖ್ಯವಾದ ಉದ್ದೇಶ ಏನಂತಂದ್ರೆ ಅದು ನೀನೇ ಆಗಿದ್ದಿ, ನಿನ್ನ ನೆಲೆಗೊಂಡಿರುವುದೇ ಆಗಿದೆ ಸ್ವಾಮಿ. Thank you, Jesus. ಧನ್ಯವಾದ ಯೇಸುವೆ. What a privilege it is for us to remain in you. ನಿನ್ನ ಅಲ್ಲಿ ನಾವು ನೆಲೆಗೊಂಡಿರುವಂತದ್ದು ಎಂತ ಸೌಭಾಗ್ಯ ಅಪ್ಪ ಇದು. At the beginning of this year, ಈ ವರ್ಷವನ್ನು ಆರಂಭಿಸಿರುವಂತೆ your word is very clear in terms of what we need to be doing. ನಾವು ಏನ್ ಮಾಡ್ತಾ ಇದ್ದೇವೆ ಎಂಬುದನ್ನ ಸ್ಪಷ್ಟವಾಗಿ ವಾಕ್ಯ ಭಾಗ ನಮಗೆ ತಿಳಿಯಕೊಡುತ್ತಿದೆ. What we need to do, you are very clearly telling us. ನಾವು ಏನ್ ಮಾಡ್ಬೇಕು ಅನ್ನೋದನ್ನ ಸ್ಪಷ್ಟವಾಗಿ ನೀನು ತಿಳಿಸ್ತಾ ಇದೀಯಪ್ಪ. Yes, Lord, when we pray, we remain in you. ನಾವು ಯಾವಾಗ ಪ್ರಾರ್ಥಿಸ್ತೇವೆ ನಿನ್ನಲ್ಲಿ ನೆಲೆಗೊಳ್ತೇವೆ. When we Lord, read your word, we remain in you. ಯಾವಾಗ ನಿನ್ನ ವಾಕ್ಯವನ್ನು ಓದ್ತೇವೋ ಅವಾಗ ನಾವು ನಿನ್ನಲ್ಲಿ ನೆಲೆಗೊಳ್ತೇವೆ. When we do according to your word, we remain in you. ನಿನ್ನ ವಾಕ್ಯದಂತೆ ಯಾವಾಗ ನಾವು ಅದಕ್ಕೆ ವಿಧೇಯರಾಗ್ತೇವೆ, ವರ್ತಿಸ್ತೇವೆ, ಅವಾಗ ನಿನ್ನಲ್ಲಿ ನೆಲೆಗೊಳ್ತೇವೆ. When we worship you, we remain in you. ಯಾವಾಗ ನಾವು ನಿನ್ನನ್ನು ಆರಾಧಿಸ್ತೇವೆ ಅವಾಗ ನಿನ್ನಲ್ಲಿ ನೆಲೆಗೊಳ್ತೇವೆ. Lord, when we proclaim your good news to others, we remain in you. ಯಾವಾಗ ನಿನ್ನ ಒಂದು ಶುಭ ಸಂದೇಶವನ್ನು ಇತರರಿಗೆ ನಾವು ಸಾರ್ತೇವೋ ಅವಾಗ ನಿನ್ನಲ್ಲಿ ನೆಲೆಗೊಳ್ತೇವೆ. Lord, if we don't remain in you, ನಿನ್ನಲ್ಲಿ ನಾವು ನೆಲೆಗೊಂಡಿರದಿದ್ದಲ್ಲಿ we are nothing, O God. ನಾವೇನು ಅಲ್ಲ ಸ್ವಾಮಿ, We are zero. ನಾವು ಸೊನ್ನೆಯಾಗಿದ್ದೇವೆ. Lord, in this new year, ಈ ಹೊಸ ವರ್ಷದಲ್ಲಿ ದೇವರೇ, thank you very much for reminding us that we are called to be people who remain in you. ಧನ್ಯವಾದ. ನಾವು ಇದನ್ನು ನೆನಪಿಸಿಕೊಟ್ಟಿರುವುದಕ್ಕಾಗಿ, ನಾವು ನಿನ್ನಲ್ಲಿ ನೆಲೆಗೊಂಡಿರುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ ಎಂಬುದನ್ನ. As your word says, Lord, if we do not remain in you, Lord, we cannot bear fruit. ನಿನ್ನ ವಾಕ್ಯ ಹೇಳುವಂತೆ ನಿನ್ನಲ್ಲಿ ನಾನು ನೆಲೆಗೊಳ್ಳದಿದ್ದಲ್ಲಿ ನಾನು ಫಲ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. And this year can be a fruitless year. ಹಾಗಿದ್ದಲ್ಲಿ ಈ ವರ್ಷ ಸಂಪೂರ್ಣವಾಗಿ ಫಲ ಇಲ್ಲದಿರುವಂತ ಜೀವನವಾಗಿ ಹೋಗ್ಬಿಡ್ತದೆ. So today many of them are making this decision that they are going to read your word, to remain in you. ಕರ್ತನೇ, ಈ ದಿನ ಅನೇಕರು ಕೇಳಿದಂತವರು ನಿರ್ಧಾರಗಳನ್ನು ಮಾಡ್ತಾ ಇದ್ದಾರೆ ತಮ್ಮ ಜೀವನದಲ್ಲಿ ನಿನ್ನಲ್ಲಿ ಅವರು ನೆಲೆಗೊಂಡಿರ್ಬೇಕಂತ ಹೇಳಿ. To pray more, ಹೆಚ್ಚು ಪ್ರಾರ್ಥಿಸಲು, to obey more, ಹೆಚ್ಚು ವಿಧೇಯರಾಗಲು, to serve more, ಹೆಚ್ಚು ಸೇವೆ ಸಲ್ಲಿಸಲು, to worship more, ಹೆಚ್ಚು ಆರಾಧಿಸಲು, to give more, ಇನ್ನು ಹೆಚ್ಚು ಕೊಡುವುದಕ್ಕಾಗಿ. Lord, all because they remain in you. ಯಾಕಂದ್ರೆ ಇವೆಲ್ಲ ಸಂಗತಿಗಳು ನಿನ್ನಲ್ಲಿ ನೆಲೆಗೊಂಡಿರುವ ನಿಮಿತ್ತದಿಂದಲೇ ಸ್ವಾಮಿ. Lord, in the mighty name of Jesus, I pray for each and every one today. ಈ ಸಮಯ, ಈ ದಿನ ವಿಶೇಷವಾಗಿ ಪ್ರತಿಯೊಬ್ಬೊಬ್ಬರಿಗಾಗಿ ಸರ್ವಶಕ್ತಿಶಾಲಿಯಾಗಿರುವಂತ ನಾಮದಲ್ಲಿ ಪ್ರಾರ್ಥಿಸ್ತೇವೆ. You have spoken to their lives. ಅವರ ಜೀವಿತೊಟ್ಟಿಗೆ ನೀನು ಮಾತನಾಡಿದ್ದಿ ಸ್ವಾಮಿ. Lord, we pray that your word has guided them. ನಾವು ಪ್ರಾರ್ಥಿಸ್ತೇವೆ ನಿನ್ನ ವಾಕ್ಯ ಅವರಿಗೆ ಮಾರ್ಗದರ್ಶಿಸಲಿ. So Lord, we pray that your word which has already guided them, that they will be obedient to your word. ಈಗ ನೀನು ವಾಕ್ಯದ ಮೂಲಕ ಮಾರ್ಗದರ್ಶಿಸಿರುವಂತಹ ವಾಕ್ಯಕ್ಕೆ ಅವರು ವಿಧೇಯರಾಗುವುದಕ್ಕೆ ಸಹಾಯ ಮಾಡು. That this year will be a fruitful year for their lives. ಅವರ ಜೀವನಕ್ಕೆ ಹೊಸ ವರ್ಷವು
ಅದು ಫಲಭರಿತತೆಯ ವರ್ಷವಾಗಿರ್ಲಿ ಅಪ್ಪ. It's not important how much money, more money we will make. ಓ ಎಷ್ಟು ಹೆಚ್ಚು ಹಣ ಮಾಡ್ತೇವೆ ಅದು ಪ್ರಾಮುಖ್ಯವಲ್ಲ. Which position we will occupy, that's not important. ಎಂತ ಸ್ಥಾನಮಾನ ಈ ವರ್ಷ ನಾವು ಹೊಂದಲಿಕ್ಕಿದ್ದೇವೆ ಎಂಬುದು ಅದು ಬಹಳ ಮುಖ್ಯ ಅಲ್ಲ. But are we remaining in you and bearing fruit? That is the most important thing in our lives, Lord. ನಮ್ಮ ಜೀವನದಲ್ಲಿ ನಿನ್ನಲ್ಲಿ ನೆಲೆಗೊಂಡಿದ್ದೇವಾ, ನೆಲೆಗೊಂಡಿದ್ದು ಎಷ್ಟು ಫಲ ಕೊಡ್ತಾ ಇದ್ದೇವೆ ಅದು ಬಹಳ Each ಪ್ರಾಮುಖ್ಯವಾದದ್ದಪ್ಪ. and every household. ಪ್ರತಿ ಒಂದು ಮನೆಯಲ್ಲಿರುವಂತ ಸದಸ್ಯರು ಸ್ವಾಮಿ, Let this season be a year of fruitfulness because of remaining in you. ಅವರ ಜೀವಿತ ಫಲಭರಿತತೆಯ ಜೀವಿತವಾಗಿರ್ಲಿ, ಯಾಕಂದ್ರೆ ನಿನ್ನಲ್ಲಿ ನೆಲೆಗೊಂಡಿರುವ ನಿಮಿತ್ತದಿಂದ ಫಲಭರಿತ ಜೀವಿತವಾಗಿರ್ಲಿಪ್ಪ. You have clearly given direction. It's all about remaining in your word. It's all about being with you, praying. It's all about obedience to you, bearing fruits for you. Lord, help us to take an intentional step to do what you're expecting us to do. ಸ್ವಾಮಿ, ಸ್ಪಷ್ಟವಾಗಿ ನೀನು ದಿನ ತಿಳಿಸಿರುವಂತೆ ಸ್ವಾಮಿ, ನಿನ್ನಲ್ಲಿ ನಿನ್ನ ವಾಕ್ಯದಲ್ಲಿ ನೆಲೆಗೊಂಡಿರುವಿಕೆ, ನಿನ್ನ ವಾಕ್ಯವನ್ನು ಕೇಳಿ ವಿಧೇಯರಾಗೋದ್ರ ಮೂಲಕ ನೆಲೆಗೊಂಡಿರುವಿಕೆ, ಆರಾಧಿಸುವುದ್ರ ಮೂಲಕವಾಗಿ ನೆಲೆಗೊಂಡಿರುವಿಕೆ, ಈ ರೀತಿಯಲ್ಲಿ ಆ ಜೀವನದಲ್ಲಿ ನಿರ್ಧಾರಗಳನ್ನು ಮಾಡಿಕೊಂಡು ನಿಮ್ಮಲ್ಲಿ ನೆಲೆಗೊಂಡಿರುವುದಕ್ಕೆ ಸಹಾಯ ಮಾಡು. Thank you very much for speaking to us. ನಮ್ಮೊಟ್ಟಿಗೆ ಮಾತನಾಡಿದ್ದಕ್ಕಾಗಿ ಧನ್ಯವಾದ ಸ್ವಾಮಿ. In the precious name of our Lord and Savior Jesus Christ, we pray unto the Abba Father. ಓ ನಮ್ಮ ಶ್ರೇಷ್ಠವಾಗಿರುವಂತ ಕ್ರಿಸ್ತ ಯೇಸುವಿನ ಶ್ರೇಷ್ಠವಾದ ನಾಮದಲ್ಲಿ ತಂದೆಯಾದ ದೇವರೇ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. Amen. ಆಮೆನ್. ಶಾಂತಿದಾಯಕನಾದ ದೇವರ ಕೃಪೆ, ಯೇಸು ಕ್ರಿಸ್ತನ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಸಹವಾಸ ನಡೆಸುವಿಕೆ ಈಗಲೂ ಯಾವಾಗಲೂ ನಿರಂತರಕ್ಕೂ ಸದಾ ಕಾಲ ನಮ್ಮೆಲ್ಲರ ಸಂಗಡ ನೆಲೆಯಾಗಿರಲಿ. Amen. I want to remind you, even next Sunday we will be online. ನಾನು ತಿರುಗಿ ನಿಮಗೆ ನೆನಪಿಸಿಕೊಡಲು ಬಯಸ್ತೇನೆ, ಮುಂದಿನ ಭಾನುವಾರನೂ ಸಹ ನಾವು ಆನ್ಲೈನ್ ಮೂಲಕವಾಗಿ ಆರಾಧನೆಯನ್ನು ಸಲ್ಲಿಸಲಿಕ್ಕಿದ್ದೇವೆ. Kindly inform others. ದಯಮಾಡಿ ಇತರಿಗೂ ಸಹ ಇದರ ಬಗ್ಗೆ ತಿಳಿಸ್ರಿ. And also remember the time, it is 8:30 a.m. ದಯಮಾಡಿ ಸಮಯವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳ್ರಿ. 8:30 8:30 ಆರಾಧನೆ ಇರ್ತದೆ. And please share it to others as well. ಇತರರಿಗೂ ಸಹ ಇದನ್ನ ತಿಳಿಸ್ರಿ, ಶೇರ್ ಮಾಡ್ರಿ. And thank you also. I want to in advance thank you for everyone who is going to give to God after this as streaming concludes. ಧನ್ಯವಾದನು ಸಹ ನಾನು ಸಲ್ಲಿಸಲು ಬಯಸ್ತೇನೆ. ಈ ಒಂದು ಆರಾಧನೆ ಮುಗಿದ ನಂತರ ದೇವರಿಗೆ ಕೊಡುವಂತ ಸಮಯ, ಅದನ್ನು ಕೊಡುವುದ್ರ ಮೂಲಕನೂ ಸಹ ನೀವು ಮಾಡ್ಲಿಕ್ಕಿದ್ದೀರಾ ಆರಾಧನೆ. By the way, this is a very important time that we are living in. ಬಹಳ ಪ್ರಾಮುಖ್ಯವಾದ ಸಮಯ ದಿನಗಳಲ್ಲಿ ನಾವು ಜೀವಿಸ್ತಾ ಇದ್ದೇವೆ. Please take care and wear your mask and use the sanitizers. Every time you go out, please take all precautions which we need to take because of this coronavirus and its epidemic. ಈ ಒಂದು ಸಾಂಕ್ರಾಮಿಕ ರೋಗಕ್ಕೆ ಸಂಬಂಧಪಟ್ಟಂತೆ, ಕೊರೋನಾ ವೈರಸ್ಗೆ ಸಂಬಂಧಪಟ್ಟಂತೆ ದಯಮಾಡಿ ನಿಮ್ಮನ್ನು ನೀವು ಸುರಕ್ಷಿತವಾಗಿ ಇಟ್ಕೊಳ್ಬೇಕಂತ ನಾನು ಬಯಸ್ತೇನೆ. ಮಾಸ್ಕನ್ನು ದಯಮಾಡಿ ಹಾಕಿಕೊಳ್ಳ್ರಿ, ಸ್ಯಾನಿಟೈಸರನ್ನು ಉಪಯೋಗಿಸ್ರಿ. ಹೊರಗಡೆ ಹೋಗುವಾಗ ನಿಮ್ಮ ಬಗ್ಗೆ ನೀವು ಹೆಚ್ಚು ಕಾಳಜಿಯನ್ನು ವಹಿಸುವಂಥದ್ದು ಬಹಳ ಮುಖ್ಯ. God bless you. Have a blessed week. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಶೀರ್ವಾದದ ವಾರ ಈ ವಾರ ಆಗಿರಲಿ. Thank you. ಧನ್ಯವಾದ. ನಿನಗಾಗಿ ನಾ ಬೇಡಿ ಬಂದೆ, ನೀನೇ ನನ್ನ ಪ್ರಾಣವು. ಇಂದು ನಿನಗಾಗಿ ನಾ ಬೇಡಿ ಬಂದೆ, ನೀನೇ ನನ್ನ ಪ್ರಾಣವು. ನಿನ್ನ ಸ್ವರವ ಕೇಳಿ ಬಂದೆ, ನಿನ್ನ ಹಾಡಿ ಕೊಂಡಾಡುವೆ. ನಿನ್ನ ಸ್ವರವ ಕೇಳಿ ಬಂದೆ, ನಿನ್ನ ಹಾಡಿ ಕೊಂಡಾಡುವೆ. ಜಗದೋಳು ಬೆಳಕಾಗಿ ಬಂದಂತ ಜಗದೀಶನೇ, ಪರಮದಯಾಶೀಲನೇ, ಪರಿಶುದ್ಧ ನನ್ನ ತಂದೆ.
ಇಂದು ನಿನಗಾಗಿ ನಾ ಬೇಡಿ ಬಂದೆ, ನೀನೇ ನನ್ನ ಪ್ರಾಣವು. ಇಂದು ನಿನಗಾಗಿ ನಾ ಬೇಡಿ ಬಂದೆ, ನೀನೇ ನನ್ನ ಪ್ರಾಣವು.